ಯಾಕನ್ನಿಸ್ತು ನಿಮ್ಗೆ ದುಬೈನಲ್ಲಿ ಕನ್ನಡ ಶಾಲೆ ಮಾಡಬೇಕು ಅಂತ? ಮದುವೆ ಆದ್ಮೇಲೆ ಮಕ್ಳು ಇಲ್ಲಾಂದ್ರೆ ಅನಕ್ಷರಸ್ಥರಾಗ್ತಾರೆ ಕನ್ನಡದಲ್ಲಿ. ನನಗೆ ಅದನ್ನ ಒಪ್ಕೊಳಕ್ ಆಗಲ್ಲ. ಅವಾಗ ಶಾಲೆ ಎಲ್ಲಿ ತರೋದು ದುಬೈನಲ್ಲಿ? ಅಲ್ಲಿ 45 ಮಕ್ಕಳಿಂದ ಶುರುವಾಗಿದೆ ಶಾಲೆ. 100 ಆಯ್ತು, 200 ಆಯ್ತು, 400 ಆಯ್ತು, 800 ಆಯ್ತು. ಇದು ಒಂದು ಉಚಿತ ಶಾಲೆ. ಉಚಿತವಾಗಿ ಯಾವ ರೀತಿ ಒಂದು ಸ್ಕೂಲ್ ನಡ್ಸಕ್ಕಾಗತ್ತೆ ಅಂತ. ನಮ್ಮ ಮನೆ ಪಕ್ಕದಲ್ಲಿ ಯಾರೋ ಜೋರ್ಡಾನ್ ಇರ್ತಾನೆ, ಇನ್ನೊಬ್ಬ ಬ್ರಿಟಿಷ್ ಇರ್ತಾನೆ, ಒಬ್ಬ ಅಮೆರಿಕನ್ ಇರ್ತಾನೆ. ಏನ್ ಮಾಡ್ತೀರಿ? ಅಲ್ಲಿರೋ ಮಕ್ಕಳಿಗಿರೋ ಕನ್ನಡ ಜ್ಞಾನ, ಇಲ್ಲಿರೋ ಮಕ್ಕಳಿಗಿರೋ ಕನ್ನಡ ಜ್ಞಾನ ಬಹಳ ವ್ಯತ್ಯಾಸ ಇದೆ. ಮಗು ಅಪ್ಪಿತಪ್ಪಿ ಕನ್ನಡ ಮಾತಾಡ್ತು ಅಂದ್ರೆ ಟಾಕ್ ಇನ್ ಇಂಗ್ಲಿಷ್ ಅಂತ ಹೇಳ್ತಾರೆ. ಮಾತೃಭಾಷಾ ಸಾಕ್ಷರತೆ ಪ್ರತಿಯೊಬ್ಬ ಕನ್ನಡ ಕಂದನ ಹಕ್ಕು. ನಾವು ಪೇರೆಂಟ್ಸಿಗೆ ಫಸ್ಟ್ ಹೇಳ್ತೀವಿ, ಮಕ್ಕಳಿಗೆ ಟೀಚ್ ಮಾಡೋದು ಆಮೇಲೆ. ಕರ್ನಾಟಕದ ಪಾಠಶಾಲೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನೋಡಿ, ಬಹಳ ಗೌರವ ಇದೆ. ಕನ್ನಡ ಮಾಧ್ಯಮನ ನಾವು ಮುಚ್ಚೋಕ್ಕೆ ಹೋಗ್ತಾ ಇರೋದು ಬಹಳ ದುರಂತ. ಏನ್ ಬಿಸ್ನೆಸ್ ಅಟ್ರಾಕ್ಟಿವ್ ಇದೆ ದುಬೈನಲ್ಲಿ? ಹೋಲ್ ಸಿಟಿ ಇದೆ ಶಾಪಿಂಗ್ ಮಾಲ್. ಯಾಕೆಂದ್ರೆ ಅಲ್ಲಿರೋದು ರಾಜರುಗಳು, ಅವರು ನಂದು ಅಂತ ಹೇಳ್ತಾರೆ ದೇಶ. ಯಾಕೆಂದ್ರೆ ಅಲ್ಲಿ ಏನೋ ಒಂದು ಕೆಲಸ ಮಾಡಿಸಿ ಅದ್ರಲ್ಲಿ ಏನೋ ಕಮಿಷನ್ ತಗೊಳ್ಳುವಂತ ಬುದ್ಧಿ ಇಲ್ಲ. ಯಾಕೆಂದ್ರೆ ನಮಸ್ಕಾರ ವೀಕ್ಷಕರೇ, ಬೆಂಗಳೂರು ಬಸ್ಗೆ ಸ್ವಾಗತ. ನಾನು ಭಾವನಾ ನಾಗಯ್ಯ. ಪ್ರತಿ ವಾರ ಒಬ್ಬೊಬ್ಬ ಗಣ್ಯ ಅತಿಥಿಗಳನ್ನು ನಾವಿವತ್ತು ಕರ್ಕೊಂಡು ಬಂದು ನಿಮ್ಮ ಮುಂದೆ ಇಂಟ್ರಡ್ಯೂಸ್ ಮಾಡ್ತೀವಿ. ಇವತ್ತು ನಾವು ದೂರ ದೇಶದಿಂದ ಒಬ್ಬ ಕನ್ನಡಿಗನನ್ನು ಕರ್ಕೊಂಡು ಬಂದು ನಾವು ನಿಮಗೆ ಇಂಟ್ರಡ್ಯೂಸ್ ಮಾಡ್ತಾ ಇದ್ದೀವಿ. ಬಹಳ ಹೆಮ್ಮೆಯ ವಿಷಯ ಏನಂತಂದರೆ, ಬೇರೆ ಬೇರೆ ದೇಶಗಳಿಗೆ ಹೋದಾಗ ಅಲ್ಲಿನ ಕಲ್ಚರ್ಗೆ, ಅಲ್ಲಿನ ಸಂಸ್ಕೃತಿಗೆ ನಮ್ಮನ್ನು ನಾವು ಒಗ್ಗಿಕೊಳ್ಳೋದು ಬಹಳ ಸುಲಭ ಅನಿಸ್ಬಿಡುತ್ತೆ. ಯಾಕಂದರೆ ಅಲ್ಲಿಗೆ ಬೇಕೇ ಬೇಕು, ಹಾಗಾಗಿ ಒಗ್ಗಿಕೊಳ್ತೀವಿ. ಆದರೆ ಯಾವುದೋ ದೂರ ದೇಶದಲ್ಲಿ ಕನ್ನಡದ ಕಂಪು ಹರಡೋದು, ಕನ್ನಡದ ಒಂದು ಶಾಲೆ ಕಟ್ಟೋದು, ಅದಕ್ಕೆ ಮಕ್ಕಳನ್ನು ಸೆಳೆಯೋದು, ಮಕ್ಕಳಿಗೆ ಕನ್ನಡ ಕಲಿಸೋದು, ಅಬ್ಬಬ್ಬಾ, ಇವತ್ತಿನ ಕಾಲದಲ್ಲಿ ನಮ್ಮ ರಾಜ್ಯದಲ್ಲೇ ಕನ್ನಡ ಕಣ್ಮರೆ ಆಗ್ತಾ ಇದೆ. ಕನ್ನಡ ಶಾಲೆಗಳು ದಿನಕ್ಕೊಂದರಂತೆ ಮುಚ್ಚೋ ಪರಿಸ್ಥಿತಿಗೆ ಬಂದಿದ್ದೀವಿ. ಅಂಥದ್ರಲ್ಲಿ ದೂರದ ದುಬೈನಲ್ಲಿ ನಮ್ಮ ಹೆಮ್ಮೆಯ ಕನ್ನಡಿಗರು ಕನ್ನಡ ಶಾಲೆ ನಡೆಸ್ತಾ ಇದ್ದಾರೆ. 1200ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅದರಲ್ಲಿ ಕನ್ನಡ ಕಲಿತಾ ಇದ್ದಾರೆ. ಇದು ಕೇಳಿದ್ರೇ ಮೈ ರೋಮಾಂಚನ ಆಗತ್ತೆ. ಮೋದಿಯವರು ಕೂಡ ಇದನ್ನು ಮಾತನಾಡಿದ್ದಾರೆ. ಇದರ ಬಗ್ಗೆ ಖುಷಿ ಹಂಚಿಕೊಂಡಿದ್ದಾರೆ. ನಾನು ಹೆಚ್ಚು ಮಾತನಾಡೋದಕ್ಕೆ ಹೋಗೋದಿಲ್ಲ, ಅವರಿಂದಲೇ ಒಂದಷ್ಟು ಮಾಹಿತಿಯನ್ನು ಕನ್ನಡ ಶಾಲೆಯ ಬಗ್ಗೆ, ಕನ್ನಡತನದ ಬಗ್ಗೆ ನಿಮಗೆ ಪರಿಚಯ ಮಾಡಿಸ್ಕೊಡ್ತೀನಿ. ನಮ್ಮ ಜೊತೆ ಇದ್ದಾರೆ ಶಶಿಧರ್ ನಾಗರಾಜಪ್ಪ ಅವರು, ಕರ್ನಾಟಕದ ಕನ್ನಡ ಸಂಘದ ದುಬೈನ ಅಧ್ಯಕ್ಷರು ಹೌದು, ಹಾಗೆ ಕನ್ನಡ ಪಾಠಶಾಲೆಯ ಅಧ್ಯಕ್ಷರು ಹೌದು. ಶಶಿಧರ್ ನಾಗರಾಜಪ್ಪ ಅವರೇ, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಿ? ನಮಸ್ಕಾರ ಭಾವನವರೇ, ಚೆನ್ನಾಗಿದ್ದೀನಿ, ಧನ್ಯವಾದಗಳು. ನನಗೊಂದು ಈ ಒಂದು ಅವಕಾಶ ಕೊಟ್ಟಿದ್ದೀರಾ ಏಷ್ಯಾನೆಟ್ ಸುವರ್ಣ ಮತ್ತು ಕನ್ನಡಪ್ರಭ ವಾಹಿನಿಗೆ. ಇಲ್ಲ, ನಮಗೆ ಇದು ಖುಷಿ. ಯಾಕೆಂದರೆ ನಾವು ದುಬೈಗೆ ಬಂದಿದ್ದ ಸಂದರ್ಭದಲ್ಲೂ ನಿಮ್ಮ ಕ್ಲಾಸಸ್ ನೋಡಿ ನಮಗೆ ಅನ್ನಿಸ್ತಾ ಇತ್ತು, ಹಿಂಗೂ ಒಂದು ಕ್ಲಾಸ್ ನಡೆಸಬಹುದಾ, ಹಿಂಗಿದ್ದು ಒಂದು ಕ್ರಿಯೇಟ್ ಮಾಡಬಹುದಾ ವಾತಾವರಣನ ಅಂತ. ಯಾಕೆಂದರೆ ನಾನು ಈಗಾಗಲೇ ಹೇಳಿದ ಹಾಗೆ ಸರ್ಕಾರಿ ಕನ್ನಡ ಶಾಲೆಗಳು ಮುಚ್ಚೋ ಪರಿಸ್ಥಿತಿ ಇವತ್ತು ಕರ್ನಾಟಕದಲ್ಲಿ ಬಂದಿದೆ. ನಾವು ಎಷ್ಟೇ ಸುದ್ದಿ ಮಾಡಿದ್ರು, ನಾವು ಎಷ್ಟೇ ಸಲ ಹೋಗಿ ವರದಿನ ಅಧಿಕಾರಿಗಳಿಗೆ, ರಾಜಕಾರಣಿಗಳಿಗೆ ಹೇಳಿದ್ರು ಕೂಡ ದಿನಕ್ಕೊಂದರಂತೆ ಮುಚ್ತಾ ಇದೆ. ಅಂಥದ್ರಲ್ಲಿ ದೂರದ ದುಬೈನಲ್ಲಿ ಒಂದು ಆಸೆ ಇಟ್ಕೊಂಡು, ಒಂದು ಪರಿಕಲ್ಪನೆ ಇಟ್ಕೊಂಡು, ನಮ್ಮ ಕನ್ನಡ ಅನ್ನೋ ಅಭಿಮಾನದಿಂದ ಒಂದು ಪಾಠಶಾಲೆ ಶುರು ಮಾಡ್ತೀರಿ. ಪ್ರಧಾನಿ ಮೋದಿಯವರು ಅದನ್ನು ಮನ್ ಕಿ ಬಾತ್ನಲ್ಲಿ ಹೇಳ್ತಾರೆ. ಒಂದು ರೀತಿ ಗೂಸ್ ಬಂಪ್ಸ್ ಫೀಲ್ ಆಗುತ್ತೆ, ದೂರದ ದುಬೈ ದೇಶದಲ್ಲಿ ನಮ್ಮದೊಂದು ಕನ್ನಡ ಶಾಲೆ ಅಂತ. ಸೊ ಅಲ್ಲಿಂದಾನೇ ಶುರು ಮಾಡ್ಬೋಣ. ಹೆಂಗೆ ಜರ್ನಿ ಶುರು ಆಯಿತು ಅಂತ? ಯಾಕನ್ನಿಸ್ತು ನಿಮಗೆ ದುಬೈನಲ್ಲಿ ಕನ್ನಡ ಶಾಲೆ ಮಾಡಬೇಕು ಅಂತ? ನಾನು ಅಪ್ಪಟ ಕನ್ನಡಿಗ ಅಂತ ಹೇಳ್ಬೋದು. ಭರಮಸಾಗರ ಅನ್ನೋ ಕುಗ್ರಾಮದಲ್ಲಿ ಜನಿಸಿದವನು. ದಾವಣಗೆರೆಯಲ್ಲಿ ಓದಿದೆ ಮತ್ತು ಬೆಂಗಳೂರಿಗೆ ಬಂದು ಸರ್ಕಾರಿ ಕಲಾ ಕಾಲೇಜಿನಲ್ಲಿ ಇಂಗ್ಲೀಷ್ ಮೇಜರ್ ಡಿಗ್ರಿ ಮಾಡಿ, ಆದರೆ ಇಲ್ಲಿ ಕನ್ನಡ ಕಾರ್ಯಕ್ರಮಗಳಲ್ಲಿ ಭಾಳ ಸಕ್ರಿಯವಾಗಿ ಇರ್ತಾ ಇದ್ದೆ. ನಾನು ಕವನಗಳನ್ನು ಬರಿತಾ ಇದ್ದೆ. ನಿಸಾರ್ ಅಹಮದ್ನವರು ವೆಚ್ಚಿ ನನಗೆ ಬಹುಮಾನ ಕೂಡ ಕೊಟ್ಟಿದ್ದಾರೆ. ಈ ಥರದ ಒಂದು ಹಿನ್ನೆಲೆಯಲ್ಲಿ ಬೆಳೆದಂಥವ್ನು ನಾನು. 2002ರಲ್ಲಿ ದುಬೈಗೆ ಹೋಗ್ತೀನಿ. ದುಬೈಗೆ ಹೋದಾಗ ತುಂಬ ಅಪರಿಚಿತವಾದ ಜಾಗ. ಇವತ್ತು ಭಾಳಷ್ಟು ಕಮ್ಯುನಿಕೇಷನ್ ಇದೆ, ಎಲ್ಲ ಇದೆ. ಹಾಗಾಗಿ ಅಲ್ಲಿ ಯಾರೂ ನನಗೆ ಪರಿಚಯನೇ ಇರಲಿಲ್ಲ. ಆವಾಗ ನಾನು ಹುಡುಕಿದ್ದು ಕರ್ನಾಟಕ ಸಂಘ ಇರ್ಬೋದಲ್ಲ. ಹುಡುಕಿದಾಗ ಅಲ್ಲಿ 1985ರಲ್ಲೇ ಒಂದು ಕರ್ನಾಟಕ ಸಂಘ ದುಬೈ ಅಂಥೇಳಿ ಸ್ಥಾಪಿತ ಆಗಿತ್ತು. ಅದರಲ್ಲಿ ನನಗೆ ಕೆಲಸ ಮಾಡುವಂಥ ಒಂದು ಅವಕಾಶ ಸಿಕ್ತು. ಅದರಲ್ಲಿ ಒಬ್ಬ ಸಾಮಾನ್ಯ ವಾಲಂಟಿಯರಾಗಿ ಸ್ವಯಂ ಸೇವಕನಾಗಿ ಕೆಲಸ ಮಾಡ್ತಾಯಿದ್ದೆ. ಸೊ ಅಲ್ಲಿಂದ ಶುರುವಾದ ಜರ್ನಿ. ನನ್ನ ಮದುವೆ ಆದಮೇಲೆ, ನನಗೆ ಮಕ್ಕಳಾದಮೇಲೆ, ನನಗೆ ಅವ್ರ ಮಕ್ಕಳಿಗೆ ಕಲಿಸ್ಬೇಕಲ್ಲ ಕನ್ನಡ. ಸೊ ಮಕ್ಕಳು ಇಲ್ಲಾಂದರೆ ಅನಕ್ಷರಸ್ಥರಾಗ್ತಾರೆ ಕನ್ನಡದಲ್ಲಿ. ಅನಕ್ಷರಸ್ಥರು. ಕನ್ನಡದಲ್ಲಿ ಅನಕ್ಷರಸ್ಥರು. ದೇ ಆರ್ ಇಲ್ಲಿಟ್ರೇಟ್ಸ್ ಇನ್ ಕನ್ನಡ. ದಟ್ ಐ ಕೆನಾಟ್ ಅಕ್ಸೆಪ್ಟ್. ನನಗೆ ಅದನ್ನು ಒಪ್ಕೊಳ್ಳೋಕ್ಕಾಗಲ್ಲ. ಅವಾಗ ಏನು ಮಾಡ್ತೀನಿ, ನನ್ನ ಸ್ನೇಹಿತರಿದ್ದರು ಭಾಳಷ್ಟು ಜನ, ಎಲ್ಲ ಇದೇ ಜೀವನದ ಒಂದು ಶ್ರೇಣಿಯಲ್ಲಿದ್ದಂಥವ್ರು. ಅವ್ರಿಗೂ ಅದೇ ಸಮಸ್ಯೆ. ಮಕ್ಕಳಿಗೆ ಮನೆಯಲ್ಲಿ ತಾಯಿ ಹೇಳ್ಕೊಟ್ರೆ ಪಾಠ ಆಗಲ್ಲ, ಅದು ಕಲಿಯಲ್ಲ, ಅವರು ಅಷ್ಟೊಂದು ಸೀರಿಯಸ್ನೆಸ್ ಇರಲ್ಲ. ಅದಕ್ಕೇನು ಮಾಡಿದ್ವಿ, ನಾವೊಂದು 40-50 ಜನ ಮಕ್ಕಳಿದ್ರು. ಅವ್ರನ್ನೆಲ್ಲ ಸೇರಿಸಿ ಒಂದು ಶಾಲೆಯಲ್ಲಿ ಒಂದು ವಾತಾವರಣ ಕೊಟ್ಟಾಗ ಅವ್ರು ಕಲಿತಾರೆ ಅಂತೇಳಿ ಡಿಸೈಡ್ ಮಾಡ್ತೀವಿ. ಆವಾಗ ಶಾಲೆ ಎಲ್ಲಿ ತರೋದು ದುಬೈನಲ್ಲಿ?
ಅಲ್ಲಿ ಒಂದು ಸಣ್ಣ ಜಾಗ ತೊಗೊಂಡು ನಾವು ಬಾಡಿಗೆ ತೊಗೊಂಡು ನಡೆಸಬೇಕು ಅಂದರೆ ಭಾಳಷ್ಟು ಖರ್ಚಾಗುತ್ತೆ. ಹೌದು. ಸೊ ಆ ಖರ್ಚನ್ನು ಹೆಂಗೆ ನಿಭಾಯಿಸೋದು ಅನ್ನೋದು ಯೋಚನೆ ಮಾಡ್ತಿದ್ದಾಗ ನಮಗೆ ಯೋಚನೆ ಬಂತು, ಅಲ್ಲಿ ನಮ್ಮ ಸುತ್ತೂರು ಸಂಸ್ಥಾನ ಮಟ್ಟದ ಒಂದು ಶಾಲೆ ಇದೆ, JSS ಶಾಲೆ ಇದೆ. ಅದರದ್ದು CEO ಆಗಿದ್ದರು DP ಶಿವಕುಮಾರ್ ಅಂಥೇಳಿ. ಅವ್ರ ಹತ್ರ ಹೋಗಿದ್ದು ಈ ಸಮಸ್ಯೆ ಹೇಳಿ ಕೇಳಿದ್ವಿ ನಾವು, ಈ ಶಾಲೆನಲ್ಲೊಂದು ಅವಕಾಶ ಕೊಡಿ ಅಂತ. ಅವರು ಸ್ವಾಮೀಜಿಗಳು ಬಂದಾಗ ನೀವು ಭೇಟಿ ಮಾಡಿ, ಖಂಡಿತ ಅವ್ರು ಒಪ್ತಾರೆ ಅಂತ ಒಂದು ಮಾತು ಹೇಳಿದಾಗ ನಾವು ಅವ್ರು ಬಂದರು, ಸ್ವಾಮೀಜಿಯವರು ಬಂದರು. ಶಿವರಾತ್ರಿ ದೇಶಿಕೆಯಿಂದ ಸ್ವಾಮೀಜಿಗಳು ಬಂದಾಗ ನಾವು ಕೇಳ್ಕೊಂಡ್ವಿ, ಬುದ್ಧಿ ಹಿಂಗೆ ಒಂದು ಕನ್ನಡ ಕಲಿಸ್ಬೇಕು ಅಂತಿದ್ದೀವಿ, ದುಡ್ಡು ಕೊಡೋಕ್ಕಾಗಲ್ಲ, ಶಾಲೆಯಲ್ಲಿ ವಾರಾಂತ್ಯದಲ್ಲಿ ನಮ್ಗೆ ಸಮಯ ಕೊಡಿ. ಯಾಕೆಂದರೆ ಅಲ್ಲಿ ಒಂದು ಕಲ್ಚರ್ ಇದೆ, ಇಡೀ ಶಾಲೆನ ರೆಂಟ್ ಔಟ್ ಮಾಡ್ತಾರೆ ವೀಕೆಂಡ್ಸಲ್ಲಿ, ಈವೆಂಟ್ಸ್ಗಳಿಗೆ, ಸ್ಪೋರ್ಟ್ಸ್ಗಳಿಗೆ ಅಂತೇಳಿ. ಅದು ರೆವೆನ್ಯೂ ಜನ್ರೇಷನ್ ಅವರಿಗೆ. ಅದನ್ನು ಬಿಟ್ಟು ನಮಗೆ ಕೊಡುವಂಥ ಪರಿಸ್ಥಿತಿ. ಆವಾಗ ಸ್ವಾಮೀಜಿ ಒಂದೇ ಮಾತಲ್ಲಿ ಹೇಳಿದರು, ಕನ್ನಡ ಭಾಷೆ ಕಲಿಸೋದ್ರಿಂದ ನಮ್ಮ ಸಂಸ್ಕಾರ ಕಲಿಸ್ತೀವಿ ನಾವು, ಖಂಡಿತ ಮಾಡಿ, ಒಳ್ಳೆಯ ಕೆಲಸ ಅಂಥೇಳಿ ಅವತ್ತು ಆಶೀರ್ವಾದ ಮಾಡಿದರು. ಅವತ್ತು 2014ರಲ್ಲಿ ಶಾಲೆ ಆರಂಭ ಆಯಿತು. ಅಲ್ಲಿ 45 ಮಕ್ಕಳಿಂದ ಶುರುವಾಗಿದ್ದ ಶಾಲೆ ಅದು ಪ್ರತಿ ವರ್ಷ ಬೆಳೀತಾನೆ ಹೋಯಿತು. 100 ಆಯಿತು, 200 ಆಯಿತು, 400 ಆಯಿತು, 800 ಆಯಿತು. ಅದಾದ ನಂತರ ಇನ್ನೊಂದು ಅಲ್ಲಿಂದ ಸ್ಥಳಾಂತರಗೊಂಡು ನಮ್ಮ ಪ್ರಭಾಕರ್ ಕೋರೆ ಅವ್ರದ್ದು ಒಂದು ಬಿಲ್ವ ಅಂತ ಒಂದು ಸ್ಕೂಲ್ ಇತ್ತು, ಅಲ್ಲಿ ಅವಕಾಶ ಕೊಟ್ಟರು ಅವರು. ಅಲ್ಲಿ ನಾವು ಶುರು ಮಾಡ್ತಾಯಿದ್ವಿ, ಕಂಟಿನ್ಯೂ ಮಾಡ್ತಾಯಿದ್ವಿ. ಅಲ್ಲಿ ಕೋವಿಡ್ ಬಂತು 2019ರಲ್ಲಿ. ಕೋವಿಡ್ ಆದ ನಂತರ ನಾವೇನು ಮಾಡಿದ್ವಿ, ಇದನ್ನು ನಿಲ್ಲಿಸಬಾರ್ದು. ಕೋವಿಡ್ನಲ್ಲಿ ಎಲ್ಲ ನಿಂತೋಗಿತ್ತು. ಬಟ್ ನಮ್ಮಲ್ಲಿ ಒಳ್ಳೆ IT ಪ್ರೊಫೆಷ್ನಲ್ಸು ವಾಲಂಟಿಯರ್ಸ್ ಆಗಿದ್ದಾರೆ. ಶಶಿಧರ್ ಮುಂಡ್ರಿಗಿ ಅಂತಿದ್ದಾರೆ, ಗಿರೀಶ್ ಅಂತಿದ್ದಾರೆ, ಕೊಟ್ರೇಶ್ ಯಾರ್ಲಗಟ್ಟಿ ಅಂತಿದ್ದಾರೆ. ಇವರೆಲ್ಲರೂ ಒಂದು ಒಗ್ಗೂಡಿಸಿ, ಗಿರೀಶ್ ಪಟ್ವಾರಿ ಅವರೆಲ್ಲರೂ ಕೂಡ ಸೇರಿಕೊಂಡು, ಇಲ್ಲ ಸರ್ ನಾವು ಮಾಡೋಣ, ಯಾಕೆಂದರೆ ನಾವೆಲ್ಲ IT ಬ್ಯಾಕ್ಗ್ರೌಂಡ್ನವರು, ಖಂಡಿತ ಇದನ್ನು ಮಾಡ್ಬೋದು, ಯಾವುದೇ ಕಾಸ್ಟ್ ಇಲ್ದಂಗೆ ನಾವು ಮಾಡ್ತೀವಿ ಅಂತ ಮುಂದೆ ಬಂದರು. ಆವಾಗ ಅದನ್ನು ನಾವು ಆನ್ಲೈನ್ ತೊಗೊಂಡೋದ್ವಿ. ಅಲ್ಲಿಂದ ಇಲ್ಲಿವರೆಗೂ ಆನ್ಲೈನಲ್ಲೇ ನಡೀತಾ ಇದೆ. ದಟ್ ಗೇವ್ ಅಸ್ ಅನ್ ಎಕ್ಸ್ಪೋನೆನ್ಷಿಯಲ್ ರೀಚ್. ಪಕ್ಕದ ದೇಶಗಳೆಲ್ಲರೂ ಕೂಡ ಬಂದರು, ಸೌದಿ ಇರ್ಬೋದು, ಕತರ್, ಬಾರೇನ್, ಒಮಾನ್, ಯಮನ್ ಎಲ್ಲ ಕಡೆಯಿಂದ ಬಂದರು. ಈಗ ಅದೊಂಥರ ಗ್ಲೋಬಲ್ ಶಾಲೆಯಾಗಿ ರೀಚ್ ಆಗ್ತಾ ಇದೆ. ಈವನ್ ಥೈಲ್ಯಾಂಡಿಂದ ಬರ್ತಾರೆ, UK ಬರ್ತಾರೆ ಮಕ್ಕಳು, ಆನ್ಲೈನ್ ಇರೋದ್ರಿಂದ. ಈ ವರ್ಷ, ಪ್ರಸ್ತುತ ವರ್ಷ 2436 ಮಕ್ಕಳು ನೋಂದಣಿ ಮಾಡಿಕೊಂಡು ಕನ್ನಡವನ್ನು ಕಲಿತಾ ಇದ್ದಾರೆ. ಅದೇ ರೀತಿ ಇದು ಒಂದು ಉಚಿತ ಶಾಲೆ. ನಾವು ಯಾರಿಗೂ ದುಡ್ಡು ಕೊಡೋದು ಇಲ್ಲ, ತೊಗೊಳ್ಳೋದು ಅನ್ನೋ ರೀತಿ. ತೊಗೊಳ್ಳೋದಿಲ್ಲ ಅಂದರೆ ಸರಿ, ಯಾಕೆಂದರೆ ಟೀಚರ್ ಮಕ್ಕಳಿಗೆ ಚಾರ್ಜ್ ಮಾಡೋಕ್ಕಾಗಲ್ಲ, ಕನ್ನಡವನ್ನು ಉಚಿತವಾಗಿ ಕಲೀಲಿ. ಬಟ್ ಆದರೆ ಸೇವೆ ಮಾಡ್ತಾ ಇರೋ ಟೀಚರ್ಸ್ 19 ಜನ ಇದ್ದಾರೆ. ಇಲ್ಲ, ನಾನು ಅದನ್ನೇ ಕೇಳೋಣ ಅಂತ ಅಂದ್ಕೊಂಡೆ, ಉಚಿತವಾಗಿ ಯಾವ ರೀತಿ ಒಂದು ಸ್ಕೂಲ್ ನಡ್ಸೋಕ್ಕಾಗತ್ತೆ ಅಂತ. ಯಾಕಂದರೆ ಕಲಿಸೋರು ಬೇಕು, ಅದಕ್ಕೊಂದು ಪ್ಲ್ಯಾನಿಂಗ್ ಬೇಕು ನೋಡಿ. ಯಾಕೆಂದರೆ ನಾವೆಲ್ಲ ಶುರು ಮಾಡ್ಕೊಂಡಾಗ ಹೆಂಗೆ ಮ್ಯಾನೇಜ್ ಮಾಡಿದ್ರಿ? ಅಂದರೆ ಒಂದು 40-50 ಮಕ್ಕಳದು ಶುರು ಮಾಡಿದ್ರಿ ಅಂತ ಹೇಳಿದ್ರೆ ಆರಂಭದಲ್ಲಿ, 40-50 ಜನ ಮಕ್ಕಳು. ಕಲಿಸೋರು ಯಾರು, ಹೆಂಗೆ ಕಲಿಸ್ಬೇಕು, ಏನು ಕಲಿಸ್ಬೇಕು, ಹೆಂಗೆ ಪ್ಲ್ಯಾನ್ ಮಾಡ್ಕೊಂಡ್ರಿ? ಇದು ಮೊದಲನೇದಾಗಿ ಭಾಳ ಈಸಿ ಅನ್ನಿಸ್ತು ನಮಗೆ. ಮೊದಲನೇದಾಗಿ ಯಾಕೆಂದರೆ ನಮ್ಮ ವೈಸ್ ಪ್ರೆಸಿಡೆಂಟ್ ಇದ್ದಾರೆ ಸಿದ್ಧಲಿಂಗೇಶ್ ರೇವಪ್ಪ ಅಂತ, ಅವರ ಶ್ರೀಮತಿ ಅವರು ಉಚಿತವಾಗಿ ಕೆಲಸ ಮಾಡೋಕ್ಕೆ ಬಂದರು. ಮತ್ತು ನಾಗರಾಜರಾವ್ ಅಂತ ಟ್ರೆಜರರ್ ಇದ್ದಾರೆ, ಅವರು ಶ್ರೀಮತಿ ಬಂದರು. ನಮ್ಮ ಸೆಕ್ರೆಟರಿ ಸುನಿಲ್ ಗಾವಸ್ಕರ್ ಇದ್ದಾರೆ, ಅವ್ರ ಶ್ರೀಮತಿ ಚೇತನಾ ಅವರು ಬಂದರು. ಸೊ ನನ್ನ ಶ್ರೀಮತಿ ರೂಪಾ ಶಶಿಧರ್ ಅಂತೇಳಿ, ಶೀ ಈಸ್ ಡೆಡಿಕೇಟೆಡ್. ನಾವು ಈಗ 12 ವರ್ಷದಿಂದ ಅದಕ್ಕೋಸ್ಕರವಾಗಿ ಪೂರ್ತಿ ಕೆಲಸನೂ ಬಿಟ್ಬಿಟ್ರು ಅವರು. ನಾನು ಕನ್ನಡ ಕಲಿಸೋದು ಒಂದೇ ಕೆಲಸ ಮಾಡ್ತೀನಿ ಅವತ್ತು ಶುರು ಮಾಡಿದರು. ಈಗ ಸಾಕಾಗ್ತಾಯಿತ್ತು, 5-6 ಜನ ನಮ್ಮ ಮನೆಯವರೇ ಎಲ್ಲ ನಡೆಸ್ತಾರೆ, ಅವ್ರಿಗೇನು ದುಡ್ಡು ಕೊಡೋಗತ್ತೆ ಇಲ್ಲ ಅಂತ ಶುರು ಮಾಡಿದ್ವಿ ನಾವು. ಅದು ಬೆಳೆದಂತೆ ನಮಗೆ ಟೀಚರ್ಸ್ನ ಅಗತ್ಯ ಜಾಸ್ತಿ ಆಗ್ತಾ ಹೋಯಿತು, ಶಿಕ್ಷಕಿಯರನ್ನ ಜಾಸ್ತಿ ಅವಾಗ ಏನು ಮಾಡಬೇಕು? ಆವಾಗ ನಾವು ಅವ್ರನ್ನೆಲ್ಲ ಮೋಟಿವೇಟ್ ಮಾಡಿ ಒಂದಷ್ಟು ಜನನ ಸಭೆ ಕರೆದು, ನೋಡಿ ನೀವು ಕರ್ನಾಟಕದಲ್ಲಿದ್ದರೆ ಕರ್ನಾಟಕಕ್ಕೋಸ್ಕರ ನಾಡು, ನುಡಿ, ದೇಶ, ಭಾಷೆ ಅಂತ ಮಾಡ್ಬೋದು ಏನಾದರೂ. ಇಲ್ಲಿ ಏನು ಮಾಡ್ತೀರಿ? ಪರದೇಶ ಪಕ್ಕದಲ್ಲಿ, ನಮ್ಮ ಮನೆ ಪಕ್ಕದಲ್ಲಿ ಯಾರೊಬ್ಬ ಜೋರ್ಡಾನ್ ಇರ್ತಾನೆ, ಇನ್ನೊಬ್ಬ ಬ್ರಿಟಿಷ್ ಇರ್ತಾನೆ, ಒಬ್ಬ ಅಮೆರಿಕನ್ ಇರ್ತಾನೆ, ಏನು ಮಾಡ್ತೀರಿ? ಹಾಗಾಗಿ ಅವ್ರನ್ನ ಮೋಟಿವೇಟ್ ಮಾಡಿದ್ವಿ. ಅವ್ರಿಗೊಂದು ಸ್ವಲ್ಪ ಸ್ಫೂರ್ತಿ ತುಂಬಿ, ನೀವು ಕನ್ನಡಕ್ಕೆ, ರಾಜ್ಯಕ್ಕೆ, ಭಾಷೆಗೆ ಏನಾದ್ರು ಮಾಡೋದಾದರೆ ಈ ರೀತಿ ಮಾಡಿ, ಕನ್ನಡ ಕಲಿಸೋದು ಮುಖಾಂತರ ಮಾಡೋಣ, ಇದೊಂದೇ ದಾರಿ ನಮಗಿರೋವಂಥದ್ದು ಅಂತ ಹೇಳಿದಾಗ ಭಾಳಷ್ಟು ಜನ ಟೀಚರ್ಸು ರೆಸ್ಪಾಂಡ್ ಮಾಡಿದರು. ಬಂದರೂ ಕೂಡ ಯಾವ ಮಟ್ಟಕ್ಕೆ ಹೋಯ್ತು ಅಂದರೆ, ಅವ್ರನ್ನ ಇಮಿಡಿಯೇಟ್ ಬಂದವ್ರನ್ನೆಲ್ಲ ತೊಗೊಳ್ಳಿಲ್ಲ ನಾವು, ಅವರನ್ನು ಇಂಟ್ರೂವ್ ಮಾಡಿ ತಗೊಳ್ಳೋವಂಥ ಒಂದು ಸ್ಥಿತಿ ಬಂತು. ಯಾಕೆ ಅಂದರೆ ಅಷ್ಟು ಜನ ಅಲ್ಲಿ ಕನ್ನಡಕ್ಕಾಗಿ ನುಡಿಯುವಂಥ ಹೃದಯಗಳಿದ್ದಾವೆ, ಜನ ಇದ್ದಾರೆ. ಹಂಗಾಗಿ ಅವ್ರು ಬಂದವ್ರನ್ನ ಅವರಿಗೆ ನಾವು ಮೊದಲು ಹೇಳ್ತೀವಿ, ನೀವು 6 ತಿಂಗಳು ಕಮಿಟ್ಮೆಂಟ್ ಇದ್ದರೆ ಮಾತ್ರ ಬನ್ನಿ. ಯಾಕೆಂದರೆ 4 ದಿನ ಟೀಚ್ ಮಾಡಿ ಹೋಗೋಂಗಿಲ್ಲ. ಯಾಕೆಂದರೆ ಟೀಚರ್ಸ್ ಒಬ್ಬರೇ ಇರಬೇಕು, ಒಂದು ಬ್ಯಾಚಿಗೆ ಒಬ್ಬರು ಟೀಚರ್ ಅಂದರೆ ಅವರೇ ಕಂಟಿನ್ಯೂ ಆಗಬೇಕು. ಆವಾಗಲೇ ಆ ಮಕ್ಕಳೇನು ಅಂತ ಟೀಚರಿಗೆ ಗೊತ್ತಾಗುತ್ತೆ, ಟೀಚರ್ ಏನು ಅಂತ ಮಕ್ಕಳಿಗೆ ಗೊತ್ತಾಗುತ್ತೆ. ಆ ಲರ್ನಿಂಗ್ ರಿದಮ್ಮು ಸರಿಯಾಗಿರುತ್ತೆ ಅಂಥೇಳಿ. ಸೊ ಅಲ್ಲಿಂದ ಶುರುವಾಗಿದ್ದು ಈಗ 19 ಜನ ಟೀಚರ್ಸ್ ಇದ್ದಾರೆ. ಅದರಲ್ಲಿ ಎಲ್ಲರೂ ಕೂಡ ಉಚಿತವಾಗಿ ಸ್ವಯಂ ಪ್ರೇರಿತವಾಗಿ ಮಾಡ್ತಾ ಇದ್ದಾರೆ. ಇವತ್ತಿಗೂ ಕೂಡ ಇದ್ದಾರೆ.
ಕನ್ನಡ ಕಲಿಸ್ಬೇಕು ಅಂತ ಅಂದುಕೊಳ್ಳೋದು ಸುಲಭ, ನಮ್ಮ ಮನೆ ಮಕ್ಕಳಿಗೆ ಆ ಈ ಹೇಳ್ಕೊಡೋದು ಸುಲಭ, ಅದಕ್ಕೊಂದು ಸಿಲೆಬಸ್ ಮಾಡಬೇಕಾಗತ್ತೆ. ನೀವು ಹೇಳಿದ್ರಿ ಬ್ಯಾಚ್ ವೈಸ್ ಕಲಿಸ್ತಾ ಇದ್ದೀವಿ ಅಂತ. ಅದು ಹೆಂಗೆ ಪ್ಲಾನಿಂಗ್ ಆಯಿತು, ಹೆಂಗೆ ಅದನ್ನು ಎಕ್ಸಿಕ್ಯೂಟ್ ಹೆಂಗೆ ಮಾಡಿದ್ರಿ ನೀವು? ಆರಂಭಿಕ ಹಂತದಲ್ಲಿ ಏನಾದರೂ ತೊಂದರೆಗಳು ಬಂದ್ವಾ ಅಥವಾ ಚೆನ್ನಾಗಿ ಆರಾಮಾಗಾಯ್ತಾ? ಮೊದಲೇನಾಗ್ತಾ ಇತ್ತು, ನಮ್ಮ ಪಠ್ಯಪುಸ್ತಕಗಳಿಂದವಲ್ಲ, ಕರ್ನಾಟಕ ಸರ್ಕಾರದ ಮಾಡಿದಂಥ ಪಠ್ಯಪುಸ್ತಕಗಳನ್ನ ಇಟ್ಕೊಂಡು ಮಾಡ್ತಾಯಿದ್ವಿ. ಬಟ್ ನಾವು ಶಿಕ್ಷಣ ಕೊಡ್ತಾ ಹೋದಾಗ ಅದರಲ್ಲಿರೋ ಚಾಲೆಂಜಸ್ಗಳು ಹೊರಗೆ ಬಂತು. ಯಾಕೆಂದರೆ ಅಲ್ಲಿರೋ ಮಕ್ಕಳಿಗಿರೋ ಕನ್ನಡ ಜ್ಞಾನ, ಇಲ್ಲಿರೋ ಮಕ್ಕಳಿಗಿರೋ ಕನ್ನಡ ಜ್ಞಾನ ಭಾಳ ವ್ಯತ್ಯಾಸ ಇದೆ. ಇಲ್ಲಿ ಸಿಲೆಬಸ್ ಅಲ್ಲಿ ವರ್ಕ್ ಆಗಲ್ಲ. ಅವಾಗೇನು ಮಾಡಿದ್ವಿ, ನಾವು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಜೊತೆ ಸಂಪರ್ಕಕ್ಕೆ ಬಂದ್ವಿ. ಆವಾಗ ನಾಗಾಭರಣ ಅವರು ಅಧ್ಯಕ್ಷರವರಿದ್ದರು. ಅವರು ತುಂಬ ಇದ್ರ ಬಗ್ಗೆ ಆಸಕ್ತಿ ಇರುವಂಥವ್ರು, ಕನ್ನಡನ ಬೆಳೆಸಬೇಕು ಉಳಿಸ್ಬೇಕು ಅಂತವ್ರು. ಅವರೇನು ಮಾಡಿದರು, ನಮ್ಮ ಎಲ್ಲ ಟೀಚರ್ಸ್ನೂ ಕೂಡ ಆನ್ಲೈನ್ನಲ್ಲಿ ತರಬೇತಿ ಶುರು ಮಾಡಿದರು ಅವ್ರ ಕಡೆಯಿಂದ. ಕನ್ನಡ ಅಭಿವೃದ್ಧಿ ಕಾರ್ಯಕ್ರಮ ಇದಕ್ಕೆ ಒಳ್ಳೆ ಸಹಕಾರ ಕೊಟ್ಟಿದೆ. ಅವ್ರು ತರಬೇತಿ ಕೊಟ್ಟ ಮೇಲೆ ಟೀಚರ್ಸ್ದು ಒಂದು ಅಪ್ಗ್ರೇಡ್ ಆದರು, ಅವರು ಇನ್ನೊಂದು ದರ್ಜೆಗೆ ಬಂದರು. ಅದಾದ ಮೇಲೆ ನಾವೇನು ಮಾಡಿದ್ವಿ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ್ದು ಕೂಡ ಒಂದು ಸಿಲೆಬಸ್ ಇದೆ, ಅದನ್ನು ಅವ್ರು ಕೊಟ್ಟರು. ಕರ್ನಾಟಕ ಎಜುಕೇಷನ್ ಬೋರ್ಡಿಂದ ಒಂದು ಸಿಲೆಬಸ್ ತೊಗೊಂಡ್ವಿ. ಅದನ್ನೆಲ್ಲದನ್ನೂ ಸೇರಿಸಿ ಟೀಚರ್ಸಿಗೆ ಹೇಳಿದ್ವಿ, ನೀವು ಡಿಸೈಡ್ ಮಾಡಿ, ನೀವು ಮಕ್ಕಳು ಯಾವ ರೀತಿ ಕಲಿತಾರೆ, ಯಾವುದನ್ನು ಯಾವ ಕ್ರಮದಲ್ಲಿ ಕಲಿಸ್ಬೇಕು ಅಂತ ಹೇಳಿದಾಗ ಅವರೇ ಒಂದು ತಮ್ಮದೇ ಆ ಸಿಲೆಬಸ್ನ ರೆಡಿ ಮಾಡಿದರು. ಅದಕ್ಕೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರನೂ ಒಪ್ಪಿಗೆ ಕೊಟ್ಟಿದೆ. ಹೌದು, ಯಾಕೆಂದರೆ ಹೊರದೇಶದ ಮಕ್ಕಳಿಗೂ ಇಲ್ಲಿ ಮಕ್ಕಳಿಗೂ ಒಂದೇ ಸಿಲೆಬಸ್ ಆಡೋಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಅವರು ಅದನ್ನು ಒಪ್ಕೊಂಡು ಅದನ್ನು ಮುಂದುವರ್ಸ್ಕೊಂಡು ಬರ್ತಾಯಿದ್ದೀವಿ. ಈಗ 1400 ಮಕ್ಕಳು ಅಂದರೆ ಈಗ ನಾವು 40 ಬ್ಯಾಚಲ್ಲಿ ಶುಕ್ರವಾರ ಶನಿವಾರ 2 ದಿನ ಕ್ಲಾಸಸ್ ಇರುತ್ತೆ. 40 ಬ್ಯಾಚು 2 ದಿನದಲ್ಲಿ? ಯಾಕೆಂದರೆ ಅಲ್ಲಿ ಒಂಥರ ವಿಚಿತ್ರವಾದ ಒಂದು ರಜೆ ಪದ್ಧತಿ ಇದೆ. ಶಾರ್ಜಾ ಕಡೆ ಎಲ್ಲ ಹೋದರೆ ಶುಕ್ರವಾರ ರಜೆ ಮಕ್ಕಳಿಗೆ. ದುಬೈ ಈಗ ಮಾಡರ್ನೈಸ್ ಆಗಿರೋದ್ರಿಂದ ಅವರು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಉಪಯೋಗಿಸ್ತಾರೆ, ಸ್ಯಾಟರ್ಡೆ ಸಂಡೇ ರಜೆ ಮಾಡ್ತಾರೆ. ಸೊ ಹಂಗಾಗಿ ನಾವೇನು ಮಾಡಿದ್ವಿ, ಶಾರ್ಜಾ ಮಕ್ಕಳಿಗೆ ಫ್ರೈಡೇ ಇರ್ತದೆ ರಜಾ, ಅವ್ರಿಗೆ ಫ್ರೈಡೇ, ಆಮೇಲೆ ಇನ್ನೊಂದು ಜನರಲ್ಲಾಗಿ ಸ್ಯಾಟರ್ಡೇ ಇಟ್ಬೇಡ ಅಂಥೇಳಿ 1400 ಮಕ್ಕಳು, ಒಂದೊಂದು 60 ಮಕ್ಕಳು ಒಂದೊಂದು ಕ್ಲಾಸಿಗೆ 40ರಿಂದ 60 ಮಾಡಿಕೊಂಡು ಒಂದು 40 ಬ್ಯಾಚಲ್ಲಿ 20 ಜನ ಟೀಚರ್ಸ್ ಕಂಪ್ಲೀಟಾಗಿ 2 ದಿನ ಟೀಚಿಂಗಲ್ಲಿರ್ತಾರೆ. ಅದು ಬಿಟ್ಟರೆ ಪ್ರಿಪ್ರೇಷನಲ್ಲಿರ್ತಾರೆ. ಸೊ ಹಂಗಾಗಿ ಭಾಳ ಎಫರ್ಟ್ ಇದೆ ಟೀಚರ್ಸಿಂದನೇ ಇವತ್ತೇನಿದ್ರು ಈ ಶಾಲೆ ಮುಂದೆ ಬಂದಿದೆ ಅಂತಂದರೆ. ಇಷ್ಟೊಂದು ಜನ ಅದಕ್ಕೆ ರೆಸ್ಪೆಕ್ಟ್ ಕೊಡ್ತಾ ಇದ್ದಾರೆ. ಮೋದಿಜಿಯವರು ಕೂಡ ಇದ್ರ ಬಗ್ಗೆ ಮಾತಾಡಿದ್ದಾರೆ ಅಂತಂದರೆ ನನಗೆ ಆಶ್ಚರ್ಯ. ಬಟ್ ಅದೆಲ್ಲ ನಮ್ಮ ಶಿಕ್ಷಕಿಯರಿಂದ ಆದಂಥದ್ದು. ಈಗಿನ ಜೀವನದಲ್ಲಿ ಹೇಗಿದೆ ಅಂತ ಹೇಳಿದ್ರೆ, ಮಕ್ಕಳು ಮನೇಲಿ ಕನ್ನಡ ಮಾತಾಡಿದ್ರೆ ಅಪ್ಪ ಅಮ್ಮ ಬೈಯೋ ಪರಿಸ್ಥಿತಿ ಬಂದಿದೆ. ದುರಂತ ಅದು, ಆದರೆ ಹೇಳ್ಕೊಳ್ಳೇಬೇಕು. ಅಪ್ಪ ಅಮ್ಮ ಮನೇಲಿ ಏನಾದರೂ ಮಗು ಅಪ್ಪಿತಪ್ಪಿ ಕನ್ನಡ ಮಾತಾಡ್ತು ಅಂದರೆ ಟಾಕ್ ಇನ್ ಇಂಗ್ಲೀಷ್ ಅಂತ ಹೇಳ್ತಾರೆ, ಅವರು ಕೂಡ ಇಂಗ್ಲೀಷಲ್ಲೇ ಮಾತಾಡ್ತಾರೆ. ಅಂಥದ್ರಲ್ಲಿ ದೂರದ ದೇಶದಲ್ಲಿ ಆ ಕನ್ನಡ ಅಸ್ಮಿತೆ ಯಾವಾಗಲೂ ಜಾಗೃತವಾಗಿರುತ್ತೆ ಅಂತ ಅನ್ಸುತ್ತೆ. ಹೊರದೇಶಗಳಿಗೆ ಹೋದಾಗಲೇ ತಾಯ್ನಾಡಿನ ಬೆಲೆ ಗೊತ್ತಾಗುತ್ತೆ ಅಂತ ಅನ್ಸುತ್ತೆ. ನಿಜ, ಕಳ್ಕೊಂಡವ್ರಿಗೆ ಮಾತ್ರ ಅದ್ರ ಬೆಲೆ ಗೊತ್ತು ಅಂತಾರಲ್ಲ, ಆ ರೀತಿ ಕನ್ನಡದಿಂದ ದೂರ ಇದ್ದಾಗ ನಮ್ಮ ಮಕ್ಕಳು ಪರಭಾಷೆಗಳಲ್ಲಿ ಪರಿಣಿತರಾಗ್ತಿದ್ದಾರೆ. ಇಂಗ್ಲೀಷು, ನನ್ನ ಮಕ್ಕಳು ಫ್ರೆಂಚ್ ಕಲ್ತಿದ್ದಾರೆ, ಇಂಗ್ಲೀಷ್ ಕಲ್ತಿದ್ದಾರೆ, ಅರಬಿಕ್ ಕಲೀಲೇಬೇಕು. ಈ ಥರದ ಒಂದು ಅಡ್ವಾಂಟೇಜ್ ಇದೆ. ಆದರೆ ನನ್ನ ಸ್ವಂತ ಭಾಷೆ, ನನ್ನ ಮಾತೃಭಾಷೆ ನನ್ನ ಮಕ್ಕಳಿಗೆ ನಾನು ಕೊಡಲಿಲ್ಲಲ್ಲ. ಅದಕ್ಕೋಸ್ಕರ ನಾವೆಲ್ಲರೂ ಸೇರಿ ಒಂದು ಕನ್ನಡ ಪಾಠಶಾಲೆದು ವಾಕ್ಯಘೋಷ ಇದೆ, ಮಾತೃಭಾಷಾ ಸಾಕ್ಷರತೆ ಪ್ರತಿಯೊಬ್ಬ ಕನ್ನಡ ಕಂದನ ಹಕ್ಕು. ಅದನ್ನು ನಾವು ಕಿತ್ಕೋಬಾರ್ದು ಆ್ಯಸ್ ಎ ಪೇರೆಂಟ್ ಅಂಥೇಳಿ ನಾವು ಪೇರೆಂಟ್ಸಿಗೆ ಫಸ್ಟ್ ಹೇಳ್ತೀವಿ, ಮಕ್ಳಿಗೆ ಟೀಚ್ ಮಾಡೋದು ಆಮೇಲೆ. ನೀವು ಮೋಟಿವೇಟ್ ಆಗಿ ಫಸ್ಟ್ ಕನ್ನಡ ಕಲಿಸ್ಬೇಕು ಅಂಥೇಳಿ. ಕನ್ನಡ ಕಲಿಸೋದ್ರಿಂದ ನಿಮಗೆ ಅಲ್ಲಿ ಒಂದು ಒಳ್ಳೆಯ ಉಪಯೋಗ ಏನು ಅಂತಂದರೆ, UAE-ನಲ್ಲಿರುವಂಥವ್ರು, ಗಲ್ಫ್ನಲ್ಲಿರುವ ಸಾಮಾನ್ಯ ಜನ ಎಲ್ಲರೂ ಕೂಡ 10th ಸ್ಟ್ಯಾಂಡರ್ಡ್ ಆದಮೇಲೆ ಮಕ್ಕಳನ್ನ ಹೈಯರ್ ಎಜುಕೇಷನ್ಗೆ ಇಂಡಿಯಾ ಕಳ್ಸೋಕ್ಕೆ ಶುರು ಮಾಡ್ತಾರೆ. ಇಲ್ಲಿ ಅಫೋರ್ಡಬಲ್ ಎಜುಕೇಷನ್ ಇದೆ, ಆಮೇಲೆ ಒಳ್ಳೆ ಎಜುಕೇಷನ್ ಇದೆ, ಕಾಂಪಿಟೇಟಿವ್ನೆಸ್ ಇದೆ. ಅಲ್ಲಿ ಅಷ್ಟೊಂದು ಕಾಂಪಿಟೇಷನ್ ಇಲ್ಲ, ಸ್ವಲ್ಪ ಪ್ಯಾಂಪರ್ಡ್ ಅಲ್ಲೆಲ್ಲ ನಮ್ಮ ಮಕ್ಕಳು. ಸೊ ಅದಕ್ಕೆ ಏನು ಮಾಡ್ತೀವಿ, ಇವರು ಈ ಪ್ರಪಂಚಕ್ಕೆ ತಯಾರಾಗಲಿ ಅಂಥೇಳಿ 12ನೇ ಕ್ಲಾಸ್ ಮುಗಿದ ತಕ್ಷಣ ಇಲ್ಲಿಗೆ ಕಳಿಸ್ತೀವಿ. ಕಳಿಸಿದ ತಕ್ಷಣ ಏನಾಗುತ್ತೆ, ಇಲ್ಲಿ CET ಬರೀಬೇಕು ಅಂದರೆ ಕನ್ನಡ ಕಂಪಲ್ಸರಿ ಇದೆ. ಕನ್ನಡಕ್ಕೆ ಬರೀಬೇಕು ಅಂತಂದರೆ ಅವನು ಅಲ್ಲಿಂದ ಬಂದಾಗ ಅವನಿಗೆ ಕಷ್ಟ ಆಗುತ್ತೆ, ಭಾಳಷ್ಟು ಜನಕ್ಕೆ ಬರೆಯೋಕ್ಕೆ ಆಗಲ್ಲ, ಪಾಸ್ ಮಾಡೋಕ್ಕೂ ಆಗಲ್ಲ. ಈ ಪರಿಸ್ಥಿತಿ ಇದೆ. ನಾವು ಇದನ್ನು ಹೇಳ್ತೀವಿ, ನೋಡಿ ನಿಮ್ಮ ಮಕ್ಕಳು ಇಂಡಿಯಾಗೆ ಓದಬೇಕು ಅಂತಂದರೆ ಕನ್ನಡ ಬೇಕು, ಅದಕ್ಕೆ ನಾವು ತಯಾರಿ ಮಾಡ್ತೀವಿ ಅಂತಂದಾಗ ಭಾಳಷ್ಟು ಜನ ಅದನ್ನು ಒಪ್ತಾರೆ. ಹಂಗಾಗಿ ಮಕ್ಕಳನ್ನ ಕನ್ನಡ ಕಲಿ. ಇನ್ನೂ ಭಾಳಷ್ಟು ಜನ ತಮ್ಮ ಮಕ್ಕಳು ಅವರು ಮಲಯಾಳಿಗಳಿರ್ತಾರೆ, ತೆಲುಗುನವ್ರು ಇರ್ತಾರೆ, ಬೆಂಗಳೂರಲ್ಲಿ ಸೆಟ್ಲ್ ಆಗ್ಬೇಕು ನಾವು ಅಂತ ಅಂದಾಗ ಭಾಳಷ್ಟು ಜನ ಇಲ್ಲೆಲ್ಲ ಇದ್ದಾರೆ. ಇವಾಗ ಮಲ್ಟಿಕಲ್ಚರ್ ಇಲ್ಲಾಗಲೇ ಬಂದಾಗಿದೆ. ಸೊ ಅವರು ಕನ್ನಡ ಕಲಿಬೇಕು ನಾವು ಅಂತೇಳಿ ಅವ್ರ ಮಕ್ಕಳನ್ನ ಕಳಿಸ್ತಾ ಇದ್ದಾರೆ. ಅವ್ರು ಕಲಿಯೋಕ್ಕಾಗಲಿಲ್ಲ,
ನನ್ನ ಮಗ ಅಲ್ಲಿ ಹೋಗಿ ಓದ್ತಾನೆ, ನಂದು ಆಸ್ತಿಗಳಲ್ಲಿದೆ ಅಂದಾಗ ಅವ್ರು ಕಲಿಸ್ತಾ ಇದ್ದಾರೆ. ಅದು ಕೂಡ ಆಗ್ತಾಯಿದೆ. ಅನ್ಯ ಭಾಷಿಗರಿಗೂ ಕೂಡ ನಾವು ಕನ್ನಡವನ್ನು ದುಬೈನಲ್ಲೇ ಕಲಿಸ್ತಾ ಇದ್ದೀವಿ. ವಂಡರ್ಫುಲ್. ಈಗ 40 ಬ್ಯಾಚ್ ಅಂತ ಹೇಳಿದ್ರಲ್ಲ, ಅದು ಹೆಂಗಿರುತ್ತೆ 40 ಬ್ಯಾಚ್? ಅಂದರೆ ಏಜ್ ವೈಸ್ ಡಿವೈಡ್ ಮಾಡ್ತೀರಾ ಅಥವಾ ಹೇಗೆ? ಹಾಂ, ಅದಕ್ಕೆ ಹೆಂಗೆ ಅಂದರೆ 3 ಹಂತಗಳಲ್ಲಿ ಕನ್ನಡ ಕಲಿಸ್ತೀವಿ. ಓಕೆ. ಪ್ರಾಥಮಿಕ, ಮಾಧ್ಯಮಿಕ, ಪ್ರೌಢ ಅಂತೇಳಿ. ಏನೇನು ಕಲಿಸ್ತೀರಿ ಅದರಲ್ಲಿ? ಪ್ರಾಥಮಿಕದಲ್ಲಿ ಏನು ಅಂತಂದರೆ ಅವನಿಗೆ ಬರೆಯೋದಕ್ಕೆ ಅಕ್ಷರಾಭ್ಯಾಸ, ಆಮೇಲೆ ಪದಗಳು ಅಷ್ಟು ಬಂದರೆ ಸಾಕು ಅವನಿಗೆ. ಪೆನ್ಸಿಲ್ ಹಿಡಿಯೋದು ಕೂಡ ಹೇಳ್ಕೊಡ್ಬೇಕು ನಾವು. ಆ ಥರದ ಮಕ್ಕಳು ಇರ್ತಾರೆ. 6ರಿಂದ 16 ವಯಸ್ಸಿನ ಮಕ್ಕಳಿಗೆ ನಾವು ಅಡ್ಮಿಷನ್ ಕೊಡ್ತಾಯಿದ್ದೀವಿ. ಅದ್ರಲ್ಲಿ ಬಂದ ಮಕ್ಕಳಿಗೆ ಪ್ರಾಥಮಿಕ ಹಂತದಲ್ಲಿ ಅದನ್ನು ಕಲಿಸ್ತೀವಿ. ಆ ಪ್ರಾಥಮಿಕ ಹಂತಕ್ಕೆ ಯಾರು ಹೋಗಬೇಕು ಅಂತ ಒಂದು ಡಿಸಿಷನ್ ಮಾಡೋದಕ್ಕೆ ಒಂದು ಕ್ವಾಲಿಫಿಕೇಷನ್ ಟೆಸ್ಟ್ ಆಗುತ್ತೆ. ಮಗುನ ವಯಸ್ಸೇನೇ ಇರ್ಬೋದು, ಅವ್ನು ಕನ್ನಡ ಜ್ಞಾನ ಹೆಚ್ಚು ಕಮ್ಮಿ ಇರುತ್ತೆ. ಸೊ ವಯಸ್ಸು ಜಾಸ್ತಿ ಆದವನಿಗೆ ಏನೂ ಜ್ಞಾನ ಇಲ್ಲದೆ ಹೋದರೆ ಅವನು ಪ್ರಾಥಮಿಕ ಹಂತಕ್ಕೆ ಬರ್ತಾನೆ. ಸಣ್ಣ ಮಕ್ಕಳು ಆಲ್ಮೋಸ್ಟ್ ಅಜ್ಜಾಜಿ ಮನೇಲಿರುವಂಥವ್ರು ಹೇಳ್ಕೊಟ್ಟು ಮಾಡಿರ್ತಾರೆ, ಅವರಿಗೆ ಇದು ಬರ್ತಾ ಇರುತ್ತೆ, ನಮ್ಮ ಪದಬಂಧಗಳು ಬರ್ತಾ ಇರುತ್ತೆ. ಅಂಥವ್ನು ಏನು ಮಾಡ್ತೀವಿ, ಮಾಧ್ಯಮಿಕಕ್ಕೆ ಡೈರೆಕ್ಟ್ ಹೋಗ್ತಾನೆ ಅವನು. ಈ ರೀತಿ ವಯಸ್ಸಿನ ಮೇಲಲ್ಲ, ಅವರ ಕನ್ನಡ ಜ್ಞಾನದ ಮೇಲೆ ಅವರಿಗೆ ಯಾವ ಹಂತಕ್ಕೆ ಹೋಗ್ತಾರೆ ಅನ್ನೋದು ನಿರ್ಣಯ ಆಗುತ್ತೆ. ಮೂರನೇ ಹಂತದಲ್ಲಿ ಏನು ಕಲಿಸ್ತೀವಿ? ಮೂರನೇ ಹಂತ ಅಂದರೆ ಮೊದಲನೇ ಹಂತದಲ್ಲಿ ನಿಮಗೆ ಅಕ್ಷರಾಭ್ಯಾಸ ಮಾಡಿಸ್ತೀವಿ, ಬರೆಯೋದು ಹೇಳ್ಕೊಡ್ತೀವಿ, ಪದಗಳನ್ನ ಹೇಳ್ಕೊಡ್ತೀವಿ. ಎರಡನೇ ಹಂತದಲ್ಲಿ ಏನಾಗುತ್ತೆ, ಅವರಿಗೆ ಮಾತಾಡಿಸ್ತೀವಿ, ಉಚ್ಚಾರಣೆಗಳನ್ನ ಹೇಳ್ಕೊಡ್ತೀವಿ. ಆಮೇಲೆ ಹಬ್ಬ ಹರಿದಿನಗಳು, ನಮ್ಮ ಕಲ್ಚರ್ ಏನು ಅಂಥೇಳಿ, ಈ ಕ್ರಿಸ್ಮಸ್ಸಿಂದ ಹಿಡಿದು ಈದ್ ಮಿಲಾದಿಂದ ಹಿಡಿದು ಶಿವರಾತ್ರಿ, ಯುಗಾದಿ ಎಲ್ಲದನ್ನೂ ಹೇಳ್ಕೊಡ್ತೀವಿ. ಕರ್ನಾಟಕದಲ್ಲಿ ಯಾವ್ಯಾವ ಆಚರಣೆ ಇದೆ ಎಲ್ಲದನ್ನೂ ಹೇಳ್ಕೊಡ್ತೀವಿ. ಆ ಆಚರಣೆ ದಿನ ಬಂದರೆ ಅಲ್ಲಿ ಅದ್ರ ಬಗ್ಗೆ ಒಬ್ಬರು ಟೀಚರು ವಿಸ್ತಾರವಾಗಿ ಹೇಳ್ತಾರೆ, ಈ ಹಬ್ಬ ಯಾಕೆ ಆಚರಣೆ ಮಾಡ್ತೀವಿ ಅಂತೇಳಿ. ಯಾಕೆಂದರೆ ಒಂದು ಕ್ರಿಶ್ಚಿಯನ್ರ ಹಬ್ಬ ಯಾಕೆ ಮಾಡ್ತಾರೆ ಅಂತ ನಮ್ಮ ಮಕ್ಕಳಿಗೆ ಹೇಳ್ಕೊಟ್ಟಿರಲ್ಲ ನಾವು. ನಮ್ಮ ಹಬ್ಬ ಯಾಕೆ ಮಾಡ್ತೀವಿ ಅಂತ ಅವ್ರಿಗೆ ಗೊತ್ತಿರೋದಿಲ್ಲ. ಇದು ಎಕ್ಸ್ಚೇಂಜ್ ಆಗುತ್ತೆ. ಈ ಪಾಠಶಾಲೆಯಲ್ಲಿ ಇದಕ್ಕೆ ಧರ್ಮಾತೀತವಾದಂಥದ್ದು. ಇದರಲ್ಲಿ ಎಲ್ಲ ಧರ್ಮಗಳಿಂದ ಇದ್ದಾರೆ, ಎಲ್ಲ ಮಾತೃಭಾಷೆಗಳಿಂದನೂ ಇದ್ದಾರೆ. ಯಾಕೆಂದರೆ ಮಾತೃಭಾಷೆ ಅಂದರೆ ನಮ್ಮದು ಕನ್ನಡ ಮಾತ್ರ ಅಂತಲ್ಲ. ನಾನು ಕರ್ನಾಟಕ ಸಂಘ ಅಧ್ಯಕ್ಷನಾದಮೇಲೆ ಕರ್ನಾಟಕ ಸಂಘ ಇದು, ಕರ್ನಾಟಕ ರಾಜ್ಯೋತ್ಸವ ಇದು, ಕನ್ನಡ ಸಂಘ ಅಲ್ಲ, ಕನ್ನಡ ರಾಜ್ಯೋತ್ಸವ ಅಲ್ಲ. ಯಾಕೆ ಅಂತಂದರೆ ನಮ್ಮ ಮಾತೃಭೂಮಿಯಾದ ಕರ್ನಾಟಕದಲ್ಲಿ 5 ಭಾಷೆಗಳಿದೆ. ಕನ್ನಡ, ತುಳು, ಕೊಂಕಣಿ, ಕೊಡವ, ಬ್ಯಾರಿ ಎಲ್ಲದಕ್ಕೂ ಸಮಾನವಾದ ಆದ್ಯತೆಯನ್ನು ನಾವು ಕೊಡಬೇಕು. ನಮ್ಮ ಮಾತೃಭಾಷೆ ಏನೇ ಇರ್ಬೋದು, ನಿಮ್ಮ ಮಾತೃಭಾಷೆ ನೀವು ಕಲಿಸಿ ಅಂತ ಹೇಳ್ತೀನಿ, ಕನ್ನಡನೇ ಅಂತ ಹೇಳಲ್ಲ ನಾವು. ಕೊಂಕಣಿ ಆದರೆ ಕೊಂಕಣಿ ಕಲಿಸಿ, ತುಳು ಆದರೆ ತುಳು ಕಲಿಸಿ. ತುಳುನಾಡಿನಿಂದ ಭಾಳಷ್ಟು ಜನ ಇದ್ದಾರೆ. ಸೊ ನಮ್ಮಲ್ಲಿರುವ ಒಂದು 1400ರಲ್ಲಿ ಒಂದು 400ಕ್ಕಿಂತ ಹೆಚ್ಚು ಮಕ್ಕಳು ಕೋಸ್ಟಲಿಂದನೇ ಬರುವಂಥವ್ರು. ತುಳು ಅವರಾಗಲೇ ಗುರುತು. ಆದರೆ ಕನ್ನಡ ಕಲಿತಾಗ ಆ ತುಳು ಬರೆಯೋದಕ್ಕೆ ಅವ್ರಿಗೆ ಒಂದು ಲಿಪಿ ಸಿಕ್ಕಂಗಾಗುತ್ತೆ. ಸೊ ಕೆಲವು ಲಿಪಿ ಇಲ್ಲ. ಹಾಗಾಗಿ ಕನ್ನಡ ಕಲಿಯೋದ್ರಿಂದ ಅವ್ರಿಗೂ ಕೂಡ ಭಾಳಷ್ಟು ಉಪಯೋಗಗಳಿದೆ. ಈ ರೀತಿ 40 ಬ್ಯಾಚ್ಗಳಲ್ಲಿ ಅವ್ರನ್ನ ವಿಂಗಡಣೆ ಮಾಡಿ ಕಲಿಸ್ತೀವಿ. ಭಾಳಷ್ಟು ಜನ ಪ್ರಾಥಮಿಕ ಹಂತಕ್ಕೇ ಎಂಟ್ರಿ ಆಗುವಂಥದ್ದು. 50%ಗಿಂತ ಜಾಸ್ತಿ ಪ್ರಾಥಮಿಕ ಹಂತದಲ್ಲೇ ಇರ್ತಾರೆ. ಅಂದರೆ ಈ ಅಕ್ಷರಗಳಿಂದ ಕಲಿಯೋದಕ್ಕೆ ಶುರು ಮಾಡ್ತಾರೆ. ಮೂರನೇ ಹಂತಕ್ಕೆ ಬರೋವರೆಗೂ ಎಲ್ಲರೂ ಬರ್ತಾರಾ? ಅಂದರೆ 12 ವರ್ಷ ಆಗ್ತಾ ಇದೆ, ಡಿಸ್ಕಂಟಿನ್ಯೂ ಆಗೋ ಸಮಸ್ಯೆಗಳು ಬಹಳ ಇರುತ್ತೆ ಸಾಮಾನ್ಯವಾಗಿ ಒಂದು ಶಾಲೆಯಲ್ಲಿ ಅಂತಂದರೆ. ನಿಮ್ಮ ಕನ್ನಡ ಶಾಲೆಯಲ್ಲಿ ಹೇಗಿದೆ? ಇಲ್ಲ, ಬರ್ತಾರೆ. ಯಾಕೆಂದರೆ ಒಂದು ಸತಿ ಮಿನಿಮಮ್ 3 ವರ್ಷ ಅವ್ರು ಕಂಪ್ಲೀಟ್ ಮಾಡ್ತಾರೆ. ಓಕೆ. ನಾವು ನೋಡಿರೋ ಪ್ರಕಾರ, ನಮ್ಮಲ್ಲಿರೋ ಡೇಟಾ ಪ್ರಕಾರ 3 ವರ್ಷ ತನಕ ಬರ್ತಾರೆ. ಅವ್ರಿಗೆ ಓದಕ್ಕೆ ಬರೆಯೋಕ್ಕೆ ಬಂದ ತಕ್ಷಣ ಕಾನ್ಫಿಡೆನ್ಸ್ ಬಂದಮೇಲೆ ಆಯ್ತು ಬಿಡು ಅಂತ ಬಿಟ್ಬಿಡ್ತಾರೆ. ಮತ್ತವ್ರು ವಾಪಸ್ ಬರೋದು ಯಾವಾಗ ಅಂದರೆ CET ಎಕ್ಸಾಮ್ ಬಂತು ಅಂತ. ಅವಾಗ ನಾವೇನು ಮಾಡ್ತೀವಿ, ನಿಮಗೆ ಕ್ರ್ಯಾಶ್ ಕೋರ್ಸ್ ಮಾಡ್ತೀವಿ ಅಂಥೇಳಿ 1 ತಿಂಗಳದ್ದು ಒಂದು ಕ್ರ್ಯಾಶ್ ಕೋರ್ಸ್ ಮಾಡಿ CETಗೆ ಹೋಗೋ ಮಕ್ಕಳಿಗೆ ಮತ್ತು ಸಪ್ರೇಟಾಗಿ ನಾವು ಟೀಚ್ ಮಾಡ್ತೀವಿ. CETನಲ್ಲಿ ಬಂದು ಇಲ್ಲಿಗಿಂತ ಚೆನ್ನಾಗಿ ಒಳ್ಳೊಳ್ಳೆ ಮಾರ್ಕ್ಸ್ ತೊಗೊಂಡು ಒಳ್ಳೊಳ್ಳೆ ಪ್ರೊಫೆಷ್ನಲ್ ಇದಕ್ಕೆ ಸೇರ್ತಾ ಇದ್ದಾರೆ ಕೋರ್ಸ್ಗಳಿಗೆ. ಅದೊಂದು ಹೆಮ್ಮೆ ನಮಗೆ. ಕನ್ನಡ ಕಲಿಕೆ ಅಲ್ಲ, ಸಂಸ್ಕೃತಿಯ ಕಲಿಕೆ ಕೂಡ ಆಗತ್ತೆ. ಖಂಡಿತ. ಸಂಸ್ಕಾರ, ಸಂಸ್ಕೃತಿ ಎಲ್ಲದನ್ನೂ ಕಲಿಸ್ಕೊಡುವಂಥದ್ದು ಕನ್ನಡ ಪಾಠಶಾಲೆ. ದೂರದ ದುಬೈನಲ್ಲಿ ಕೂತು ಕನ್ನಡ ಪಾಠಶಾಲೆ ಮಾಡ್ತಿದ್ದೀರಿ. ಕರ್ನಾಟಕದ ಪಾಠಶಾಲೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನೋಡಿ, ಭಾಳ ಗೌರವ ಇದೆ. ನಾನು ಓದಿದ್ದು ಕೂಡ ಭರಮಸಾಗರದ ಸರ್ಕಾರಿ ಪಾಠಶಾಲೆನಲ್ಲೇ. ಇಂದಿನ ಕನ್ನಡ ಶಾಲೆಗಳ ಬಗ್ಗೆ, ಇವತ್ತಿನ ಕನ್ನಡ ಶಾಲೆಗಳು, ನಾವು ಅಲ್ಲಿಂದ ಬಂದು 25 ವರ್ಷ ಆದಮೇಲೆ ಬಂದು ನೋಡಿದಾಗ ಅವತ್ತಿದ್ದ ಶಾಲೆ ಏನಿದೆಯಲ್ಲ ಅದಕ್ಕಿಂತ ಶಿಥಿಲವಾದ ಪರಿಸ್ಥಿತಿನಲ್ಲಿದೆ. ಫಸ್ಟ್ ಆಫ್ ಆಲ್ ಇನ್ಫ್ರಾಸ್ಟ್ರಕ್ಚರ್ ಬೇಕು. ಯಾಕೆಂದರೆ ಒಂದು ಕೊಳಕಾದ ಜಾಗದಲ್ಲಿ ನನ್ನ ಮಕ್ಕಳು ನಾನು ಕಳಿಸೋದಕ್ಕೆ ಇಷ್ಟಪಡಲ್ಲ. ಮೊದಲನೇದಾಗಿ ಎಂಥ ಬಡವನೇ ಆದರೂ ಕೂಡ ಅದನ್ನು ಬರಬೇಕಾಗಿದೆ. ಇನ್ನು ನಾನು ಓದಿದ ಶಾಲೆನೇ ಇವತ್ತು ಆಳ್ಬಿದ್ದಿದೆ. ಸೊ ಅದು ನನಗೆ ಬೇಜಾರಾಗುತ್ತೆ. ಅದು ಒಂದಾಗ್ಬೋದು. ಇನ್ಫ್ರಾಸ್ಟ್ರಕ್ಚರ್ ಫಸ್ಟ್ ಆಫ್ ಆಲ್ ಅದ್ರ ಬಗ್ಗೆ ನಾವು
ಫೋಕಸ್ ಮಾಡಲೇಬೇಕು. ಅದಾದ ನಂತರ ಆ್ಯಕ್ಚುಲಿ ವೆರಿ ಕ್ವಾಲಿಫೈಡ್ ಟೀಚರ್ಸ್ ಇದರಲ್ಲಿ. ಸೊ ನೀವು ಪ್ರೈವೇಟ್ ಕಾಲೇಜ್ಗಳು ಸ್ಕೂಲ್ಗಳಲ್ಲಿ 20,000-30,000 ಸಂಬಳ ಕೊಡ್ತೀರಿ, ಬಟ್ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಟೀಚರ್ಸಿಗೆ 50,000-80,000 ಸಂಬಳ ಕೊಟ್ಟು ಅಷ್ಟೊಂದು ರಿಸೋರ್ಸ್ ಕೊಟ್ಟು ಟ್ರೈನಿಂಗ್ ಕೊಟ್ಟು ಅವ್ರನ್ನ ಉಪಯೋಗಿಸ್ಕೊಳ್ದೆ ಹೋದರೆ ಅದು ನಮ್ಮ ಲಾಸ್, ನಮಗೆಲ್ಲ ಆಗುವಂಥ ನಷ್ಟ. ಸೊ ಅದನ್ನು ಕೂಡ ಉಪಯೋಗಿಸ್ಕೋಬೋದು. ಅದಾದ ನಂತರ ಟೀಚಿಂಗ್ ಚೆನ್ನಾಗಿದೆ, ಒಳ್ಳೊಳ್ಳೆ ಟೀಚರ್ಸ್ ಇದ್ದಾರೆ, ಅದನ್ನು ಉಪಯೋಗಿಸ್ಕೋಬೇಕು. ಆಮೇಲೆ ಕನ್ನಡ ಮಾಧ್ಯಮನ ನಾವು ಮುಚ್ಚೋಕ್ಕೆ ಹೋಗ್ತಾ ಇರೋದು ಭಾಳ ದುರಂತ. ಯಾಕೆಂದರೆ ನಾವು ಕನ್ನಡ ಮಾಧ್ಯಮದಲ್ಲಿ ನಾವು ಮಾಡಲೇ ಇಲ್ಲ ಪಾಠ ಅಂತಂದರೆ ಸರ್ಕಾರದ ಮೊದಲನೇ ಆದ್ಯತೆ ಕನ್ನಡವಾಗಿರಬೇಕು, ನಮ್ಮ ಮಾತೃಭಾಷೆ ಆಗಿರಬೇಕು. ಬಟ್ ಅದನ್ನು ಬಿಟ್ಟು ಇಂಗ್ಲೀಷ್ ಮೀಡಿಯಮ್ಗೆ ಹೋಗಿ ತೊಂದರೆ ಇಲ್ಲ, ಇಂಗ್ಲೀಷ್ ಹೇಳ್ಕೊಡಿ, ಕಾಂಪಿಟೇಟಿವ್ ವರ್ಲ್ಡಲ್ಲಿ ಅದು ಬೇಕೇ ಬೇಕು. ಬಟ್ ಆದರೆ ಮಾತೃಭಾಷೆ ಬಿಡೋದಕ್ಕೆ ಹೆಂಗೆ ಸಾಧ್ಯ? ಅದು ಬಿಟ್ಟರೆ ನಾವು ನಶಿಸಿ ಹೋಗ್ತೀವಿ. ನಮ್ಮ ಸಂಸ್ಕಾರ, ನಮ್ಮ ಸಂಸ್ಕೃತಿ, ನಮ್ಮ ಆಚಾರ ವಿಚಾರಗಳು ಎಲ್ಲ ನಶಿಸಿ ಹೋಗ್ತವೆ. ಅದ್ರ ಬಗ್ಗೆ ಸರ್ಕಾರ ದಯವಿಟ್ಟು ಕನ್ನಡ ಪಾಠಶಾಲೆಗಳನ್ನ ಮುಚ್ಚಬೇಡಿ. ಇನ್ನು ಬಾರ್ಡರ್ ಏರಿಯಾಗಳಿದ್ದಾವಲ್ಲ, ಅಲ್ಲಿ ಇನ್ನು ಕನ್ನಡ ಪಾಠಶಾಲೆಗೆ ಉತ್ತೇಜನ ಕೊಡುವಂಥ ಅಗತ್ಯ ಇದೆ. ಅಲ್ಲಿ ಕನ್ನಡಿಗರು ಬೆಳಿಬೇಕು, ಅಲ್ಲಿ ಕನ್ನಡ ಬೆಳಿಬೇಕು ಅನ್ನೋದು ನಮ್ಮ ಉದ್ದೇಶ. ಅದಕ್ಕೋಸ್ಕರ ನಾವು ಕನ್ನಡ ಪಾಠಶಾಲೆ ದುಬೈಯಿಂದ ಏನು ಮಾಡ್ತಿದ್ದೀವಿ, ಕಡಲಾಚೆಯಂ ಕರುನಾಡಿಗೆ ಅನ್ನೋ ಒಂದು ಶೀರ್ಷಿಕೆಯಲ್ಲಿ ಒಂದು ಸ್ಮಾರ್ಟ್ ಕ್ಲಾಸ್ಗಳನ್ನು ಬಾರ್ಡರ್ ಏರಿಯಾ ಏನಿದೆಯಲ್ಲ, ಗಡಿ ಭಾಗದ ಕನ್ನಡ ಮಾಧ್ಯಮ ಶಾಲೆಗಳು, ಸರ್ಕಾರಿ ಶಾಲೆಗಳಿಗೆ ಸ್ಮಾರ್ಟ್ ಕ್ಲಾಸ್ ಕೊಡ್ತಾ ಇದ್ದೀವಿ. ಒಂದು ಲ್ಯಾಪ್ಟಾಪು, ಒಂದು ಪ್ರೊಜೆಕ್ಟ್ರು ಮತ್ತು UPS ಅದನ್ನು ಐಡೆಂಟಿಫೈ ಮಾಡಿ ಎಲ್ಲಿ ಅಗತ್ಯ ಇದೆ ಅನ್ನೋ ಅಲ್ಲಿಗೆ ಹೋಗಿ ನಾವು ವರ್ಷಕ್ಕೆ 2-3 ಶಾಲೆಗಳಿಗೆ ಕೊಡ್ತಾ ಬಂದಿದ್ದೀವಿ 8 ವರ್ಷಗಳಿಂದ. ಏನಾಗುತ್ತೆ, ಅಲ್ಲಿ ಏನೂ ವ್ಯವಸ್ಥೆ ಇಲ್ಲದಂಥ ಗಡಿ ಭಾಗದ ಶಾಲೆಗೆ ಇಂಥದ್ದೊಂದು ಬಂದರೆ ಸುತ್ತಮುತ್ತಿರೋ ಜನ ಅಟ್ಲೀಸ್ಟ್ ನಮ್ಮ ಮಕ್ಕಳನ್ನ ಕಳಿಸೋಣ ಅನ್ನೋ ಒಂದು ಯೋಚನೆ ಏನಾದರೂ ಬರ್ಬೋದು. ಇನ್ಫ್ರಾಸ್ಟ್ರಕ್ಚರ್ ಚೆನ್ನಾಗಿದೆ, ಏನೋ ಒಂದು ಹೊಸದು ಕಲಿಸ್ತಾರೆ ಅನ್ನೋ ಉದ್ದೇಶ. ಈಗೆಲ್ಲ ನೋಡಿ ಇಂಗ್ಲೀಷ್ ಮೀಡಿಯಮ್ ಅಲ್ಲಿಗೆಲ್ಲ ಕಲಿಸ್ತಾರೆ, ತಂದೆ ತಾಯಿಗೆ ಏನೂ ಗೊತ್ತಿರಲ್ಲ. ಅವ್ರು ಏನು ಹೊರಗಿಂದ ನೋಡ್ತಾರೆ, ಬಿಲ್ಡಿಂಗ್ ಚೆನ್ನಾಗಿದೆ, ಮಕ್ಕಳು ಇಂಗ್ಲೀಷ್ ಮಾತಾಡ್ತಾರೆ, ಅದನ್ನು ಆ ಇನ್ಫ್ಲೂಯೆನ್ಸ್ ಮೇಲೆ ಕಳಿಸ್ತಾರೆ. ಸೊ ಅಂಥದನ್ನು ಒಂದನ್ನು ಕ್ರಿಯೇಟ್ ಮಾಡೋ ಅಗತ್ಯ ಇದೆ ಅನ್ನೋ ನಮ್ಮ ಭಾವನೆ. ಹಾಗಾಗಿ ಸ್ಮಾರ್ಟ್ ಕ್ಲಾಸ್ಗಳನ್ನ ಕೊಡ್ತಾ ಬಂದಿದ್ದೀವಿ. ಏನು ಯೋಚನೆ ಮಾಡ್ತಿದ್ದೀರಿ ಅಂದರೆ ಇವತ್ತಿನ 12 ವರ್ಷಗಳ ಸಾಧನೆ ನಿಜಕ್ಕೂ ಖುಷಿ ಕೊಡುತ್ತೆ. 12 ವರ್ಷದ ಹಿಂದೆ ಯಾವುದೋ ಒಂದು ಮಗು ಕನ್ನಡ ಕಲಿಯೋದಕ್ಕೆ ಬಂತು, ಇವತ್ತು ಕನ್ನಡದಲ್ಲಿ ಬಹಳ ಸಲೀಸಾಗಿ ನಿಮ್ಮ ಮುಂದೆ ಕೂತ್ಕೊಂಡು ಮಾತಾಡೋದು, ಅಥವಾ ಪುಸ್ತಕ ತೆಗೆದು ಓದೋದು, ಅಥವಾ ಒಂದು ಎಕ್ಸಾಮ್ ಪಾಸ್ ಮಾಡ್ಕೊಂಡು ಬಂದು ನಿಮಗೆ ಹೇಳಿದ್ದು, ಅದೊಂದು ದೊಡ್ಡ ಸಾರ್ಥಕತೆ ಅಂತ ಅನಿಸುತ್ತೆ ವೈಯಕ್ತಿಕವಾಗಿ. ಮತ್ತು ಒಬ್ಬ ಕನ್ನಡಿಗನಾಗಿ, ಕನ್ನಡ ಸಂಘದ ಅಧ್ಯಕ್ಷನಾಗಿ ಅದೊಂದು ದೊಡ್ಡ ಹೆಮ್ಮೆ ಅಂತ ಅನಿಸುತ್ತೆ. ಆದರೆ ಇದು ಮುಂದುವರೆದ ಭಾಗದಲ್ಲಿ ಏನಾದರೂ ಕನಸುಗಳಿವೆಯಾ, ಹೀಗಿದ್ದೊಂದೇನೋ ಮಾಡಬೇಕು ಕನ್ನಡ ಪಾಠಶಾಲೆ ವಿಷಯದಲ್ಲಿ ಅಂತ? ಖಂಡಿತ ಮೇಡಮ್. ಇದನ್ನು ಒಂದು ಸಂಘಟನೆ ನಡೆಸ್ತಾ ಇದ್ದೀವಿ ನಾವು, ವಾಲಂಟ್ರಿ ಆರ್ಗನೈಸೇಷನ್ ನಾವು ನಡೆಸ್ತಾ ಇದ್ದೀವಿ. ಇದು ಎಷ್ಟು ಕಾಲ ನಡೆಯೋದಕ್ಕೆ ಸಾಧ್ಯ ಅನ್ನೋದು ಕೂಡ ನನ್ನ ಒಂದು ಮನಸ್ಸಿನಲ್ಲಿ ಬರುವಂಥ ಒಂದು ಸ್ಟ್ರಗಲ್ಸ್ ಇದ್ದೇ ಇದೆ. ಪ್ರತಿ ವರ್ಷವೂ ಕೂಡ ಶಾಲೆ ನಡೆಸಬೇಕು ಅಂದರೆ ಒಂದಷ್ಟು ರಿಸೋರ್ಸಸ್ ಬೇಕಾಗುತ್ತೆ, ಎಲ್ಲ ಸಪೋರ್ಟರ್ಸ್ ಇದ್ದಾರೆ. ನಮ್ಮ ಕನ್ನಡ ಪಾಠಶಾಲೆಗೆ ಮಹಾಪೋಷಕರಾಗಿ ಪ್ರವೀಣ್ ಶೆಟ್ಟಿ ಅಂತಿದ್ದಾರೆ, ಮೋಹನ್ ನರಸಿಂಹಮೂರ್ತಿ ಅವರಿದ್ದಾರೆ, ಅಡ್ವೈಸರಾಗಿ ಮೊಹಮ್ಮದ್ ಮೂಳೂರು ಅಂತಿದ್ದಾರೆ, ಮತ್ತು ಡೇವಿಡ್ ಫ್ರಾಂಕ್ ಫರ್ನಾಂಡಿಸ್ ಅಂತ ಡಾಕ್ಟರ್ ಅವರು ಕೂಡ ಇದ್ದಾರೆ. ಸೊ ಈ ರೀತಿ ಅಲ್ಲಿನ ದಿಗ್ಗಜರು, ಸಮಾಜದಲ್ಲಿ ಗಣ್ಯರು ನಮ್ಮ ಸಪೋರ್ಟಿಗೆ ಇದ್ದಾರೆ, ಅವ್ರು ಗೈಡ್ ಮಾಡ್ತಾರೆ. ಅದ್ರ ಜೊತೆಗೆ ಇದನ್ನು ಎಷ್ಟು ಕಾಲ ನಡೆಸ್ಕೊಂಡು ಹೋಗ್ಬೋದು ಅಂದಾಗ ನಾನು ಪ್ರಯತ್ನ ಮಾಡ್ತಿರೋದೇನಂದರೆ, ಕನ್ನಡವನ್ನು ಅಲ್ಲೇ ಶಾಲೆಗಳಲ್ಲಿ ಯಾಕೆ ಕಲಿಸ್ಬಾರ್ದು ಅಂತ. ಕಲಿಸಿದಾಗ ಏನಾಗುತ್ತೆ, ಆ ಮಗು ಓದೋ ಶಾಲೆಯಲ್ಲಿ ಒಂದು ಕನ್ನಡದ ಸಬ್ಜೆಕ್ಟ್ ಬಂದರೆ ಕಲಿಸ್ಬೋದು, ಅದಕ್ಕೆ ತೊಂದರೆ ಏನೂ ಇಲ್ಲ. ಯಾಕೆಂದರೆ CBSE ಕರಿಕ್ಯುಲಮ್ ಇದೆ, ಅದರಲ್ಲಿ ಕನ್ನಡ ಇದೆ, ಕಲಿಸ್ಬೋದು, ಏನು ತೊಂದರೆ. ನಾವೆಲ್ಲ ಓದ್ವಿ, KHD ಅಂತಿದೆ, ಅಲ್ಲಿಂದ ಒಂದು ಅಥಾರಿಟಿ, ಅಲ್ಲಿಗೆ ಹೋದಾಗ ನೀವು ಕಲಿಸಿ ಕನ್ನಡ ಇದೆಯಲ್ಲ ಅಂತ. ನಾವು ಸ್ಕೂಲ್ಗೆ ಅಪ್ರೋಚ್ ಮಾಡಿ ಕೇಳಿದಾಗ ಕನ್ನಡ ನಾವು ಕಲಿಸ್ತೀವಿ, ಅದಕ್ಕೆ 4 ಜನ ಟೀಚರ್ಸ್ ಬೇಕು, ಅದಕ್ಕೆ ಅವರಿಗೆ ಸ್ಯಾಲ್ರೀಸ್ ಕೊಡಬೇಕು, ಒಂದು ಡಿಪಾರ್ಟ್ಮೆಂಟ್ ಕ್ರಿಯೇಟ್ ಆಗುತ್ತೆ. ಬಟ್ ಅದನ್ನು ಮಾಡೋದ್ರಿಂದ ಕಮರ್ಷಿಯಲ್ ವಯಬಿಲಿಟಿ ನಮಗಿಲ್ಲ. ಈಗ ನಾವು ಕನ್ನಡ ಇಟ್ಟರೆ 20 ಜನ ಬರ್ತಾರ ಅಡಿಷ್ನಲ್ ಅಡ್ಮಿಷನ್ಸು? ಇಲ್ಲ. 5 ಜನ ಬರ್ತಾರ? ಅದೂ ಇಲ್ಲ. ಯಾಕೆಂದರೆ ನಮ್ಮ ಕನ್ನಡಿಗರ ನಿರಾಭಿಮಾನತೆ ಏನಿದೆಯಲ್ಲ, ಅದು ದೊಡ್ಡ ಸಮಸ್ಯೆ ಆಗಿರೋದು, ಬೇರೆ ಯಾವ ಸಮಸ್ಯೆನೂ ಇಲ್ಲ. ಸೊ ಹಾಗಾಗಿ ಏನಾದರೂ ಮಾಡಿ ಅಲ್ಲೊಂದು ಶಾಲೆಯಲ್ಲಿ ಕನ್ನಡವನ್ನು ಸಬ್ಜೆಕ್ಟಾಗಿ ಮಾಡಿದರೆ ಕನ್ನಡ ಕಲಿಬೇಕು ಅನ್ನೋರು ಆ ಶಾಲೆಗೆ ಸೇರುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗೋ ಸಾಧ್ಯತೆ ಇದೆ. ಅದಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ. ಅದರ ಜೊತೆಗೆ ಈ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಕೂಡ ಇದನ್ನು ಪ್ರಮೋಟ್ ಮಾಡಬೇಕು ಮಕ್ಕಳಿಗೆ ಅಂಥೇಳಿ ಅವರೊಂದು ಸರ್ಟಿಫಿಕೇಟ್ ಕೊಡ್ತಾರೆ. ನಾವು ಮಾಡೋ ಎಕ್ಸಾಮ್ಗಳಿಗೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಒಂದು ಪ್ರಮಾಣ ಪತ್ರ ನೀಡುತ್ತೆ. ಅದನ್ನು ಪ್ರತಿ ವರ್ಷವೂ ಕೂಡ ಸಮಾರೋಪ ಸಮಾರಂಭ ಮಾಡಿ
ನಾವು ಆ ಮಕ್ಕಳಿಗೆ ಒಂದು ಮೆಡಲ್ ಹಾಕಿ ಸರ್ಟಿಫಿಕೇಟ್ ಕೊಟ್ಟು ಉತ್ತೇಜನ ಕೊಡ್ತೀವಿ. ಈ ಕಲ್ತ್ರೆ ಇದೆಲ್ಲ ಮಾಡ್ತಾರೆ ಅಂತೇಳಿ ಒಂದು ಗ್ಲೋರಿ ಅವರಿಗೆ, ಅದನ್ನು ಮಾಡ್ತೀವಿ. ಆದರೆ ನಮ್ಮ ಪ್ರಶ್ನೆ ಏನು ಅಂದರೆ, ಆ ಸರ್ಟಿಫಿಕೇಟ್ ಹಿಡ್ಕೊಂಡು ಆ ಮಗು ಇಲ್ಲಿಗೆ ಬಂದಾಗ ಮತ್ತೆ CBSEನಲ್ಲಿ ಕನ್ನಡ ಎಕ್ಸಾಮ್ ತೊಗೊಳ್ಳಿ ಅಂತ ಹೇಳ್ತೀರಿ. ಏನರ್ಥ? ಆ ಮಗು ಅಲ್ಲಿ 6 ವರ್ಷ ಓದಿದ ಮೇಲೆ ಮತ್ತೆ ಕನ್ನಡ ಎಕ್ಸಾಮ್ ಯಾಕೆ ಬರೆಸ್ತೀರಿ? ಈ ಒಂದು ಪ್ರಶ್ನೆಯನ್ನು ನಾವು ತೊಗೊಂಡು ಇವ್ರ ಹತ್ರನೂ ಹೋಗಿದ್ದೀನಿ. ಮಧು ಬಂಗಾರ್ ಅವ್ರ ಹತ್ರ ನಾವು ಕೊಟ್ಟಿದ್ದೀವಿ. ಡಾಕ್ಟರ್ ಆರತಿ ಕೃಷ್ಣ ಅಂತಿದ್ದರು, ಅವ್ರಿಗೂ ಕೊಟ್ಟಿದ್ದೀವಿ. NRI ಫೋರಮ್ ಚೇರ್ಮನ್ ಆಗಿದ್ದರು. ಮತ್ತು ಕರ್ನಾಟಕ ಎಜುಕೇಷನ್ ಬೋರ್ಡ್ಗೂ ಕೂಡ ನಾನು ಹೋದೆ. ಅಲ್ಲಿರೋ ಡೈರೆಕ್ಟ್ರನ್ನೂ ಕೂಡ ಮೀಟ್ ಮಾಡಿ ಕೇಳಿದೆ. ಅವ್ರೇನು ಹೇಳ್ತಾರೆ, ನಾನು ಎಕ್ಸಿಕ್ಯೂಷನ್ ಬಾಡಿ, ಇದನ್ನು ಲೆಜಿಸ್ಲೇಟಿವ್ ಬಾಡಿ ಏನಿದೆ ಗೌರ್ಮೆಂಟು, ಅವರು ಲೆಜಿಸ್ಲೇಚರ್ ಮಾಡಲಿ, ನಾವು ಫಾಲೋ ಮಾಡ್ತೀವಿ, ನಮಗೇನು ತೊಂದರೆ ಇಲ್ಲ ಅಂತ ಹೇಳ್ತಾರೆ. ಈಗ ಸರ್ಕಾರದಿಂದನೇ ಒಂದು ಕೆಲಸ ಆಗಬೇಕು, ಗಮನ ಸೆಳೆಯುವಂಥ ಪತ್ರಗಳನ್ನು ಕೊಟ್ಟಿದ್ದೀವಿ, ದಯವಿಟ್ಟು ಇದನ್ನೊಂದು ಮಾಡಿಕೊಡಿ. ಅನಿವಾಸಿ ಕನ್ನಡಿಗರು ಕನ್ನಡ ಕಲಿತಾಗ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಸರ್ಟಿಫಿಕೇಟ್ ಇಶ್ಯೂ ಆಗ್ತಾ ಇದ್ದಾವೆ, ಅದಕ್ಕೊಂದು ಮಾನ್ಯತೆ ಕೊಟ್ಬಿಡಿ. ಸೊ ಅಲ್ಲಿರೋ ಮಕ್ಕಳು ಇಲ್ಲಿರೋ ಮಕ್ಕಳು ಥರನೇ ಮುಂದುವರಿಯೋದಕ್ಕೆ ಸ್ವಲ್ಪ ಅನುಕೂಲ ಆಗುತ್ತೆ. ಆವಾಗ ಕಲಿತಾರೆ. ಆ ಒಂದು ಸರ್ಟಿಫಿಕೇಟಿಗೆ ಬೆಲೆ ಇದೆ ಅಂದ ತಕ್ಷಣ ಜನ ಜಾಸ್ತಿ ಬರ್ತಾರೆ, ಕನ್ನಡ ಜಾಸ್ತಿ ಆಗ್ತದೆ ಕಲಿಕೆ. ಅದೊಂದು ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀವಿ. ಅದಾದ ನಂತರ ನಿಮ್ಮ ಕೈಲಾದಂಥ ಒಂದು ಸಪೋರ್ಟು ಸರ್ಕಾರದಿಂದನೂ ಇರಲಿ. ಯಾಕೆಂದರೆ ಇಷ್ಟೊಂದು 1400 ಮಕ್ಕಳನ್ನ ಇಟ್ಕೊಂಡು ನಾವು ಇನಾಗ್ರೇಷನ್ ಮಾಡ್ತೀವಿ ಮತ್ತು ಸಮಾರಂಭ ಮಾಡ್ತೀವಿ, ಭಾಳಷ್ಟು ಖರ್ಚುಗಳು ಬರುತ್ತೆ. ಅದನ್ನು ನಾವೇ ಎಲ್ಲ ಭರಿಸ್ತಾ ಇದ್ದೀವಿ. ಈಗ ನಮ್ಮ ದುಡ್ಡಿನ ಅಗತ್ಯ ಅಷ್ಟಾಗಿಲ್ಲ. ಬಟ್ ಸರ್ಕಾರ ಮುಂದೆ ಬಂದರೆ ಆ ಸ್ಕೇಲ್ ದೊಡ್ಡದಾಗತ್ತೆ. 1400 ಮಕ್ಕಳು 2000 ಆಗ್ಬೋದು. ಯಾಕೆಂದರೆ ದುಬೈನಲ್ಲಿ ಇವತ್ತು ಇನ್ನೊಂದು ಅಂಕಿಅಂಶ ಹೇಳಲೇಬೇಕು, ಅತ್ಯಂತ ಹೆಚ್ಚು ಅನಿವಾಸಿ ಕನ್ನಡಿಗರಿರುವಂಥ ದೇಶ ಯಾವುದಾದ್ರು ಭೂಮಿ ಮೇಲಿದ್ದರೆ ಅದು UAE. 3,30,000 ಜನ ಕನ್ನಡಿಗರಿದ್ದಾರೆ. 3,30,000 ಕನ್ನಡಿಗರು ಕನ್ನಡಿಗರು ಇಂಡಿಯನ್ 3 ಮಿಲಿಯನ್ ಮೇಲಿದ್ದಾರೆ. ಅದರಲ್ಲಿ 3,30,000 ಜನ ಕನ್ನಡಿಗರಿದ್ದಾರೆ. ಇಡೀ ಅಮೇರಿಕಾ ತೊಗೊಂಡ್ರೆ 57,000 ಜನ ಕನ್ನಡಿಗರಿರೋದು. ಅಂದರೆ ಅಮೇರಿಕಕ್ಕಿಂತ 6 ಪಟ್ಟು ಜಾಸ್ತಿ ನಾವು ಯುನೈಟೆಡ್ ಅರಬ್ ಎಮಿರೇಟ್ಸ್ನಲ್ಲಿ ಕನ್ನಡಿಗರಿದ್ದೀವಿ. ಇದ್ರ ಬಗ್ಗೆ ಸರ್ಕಾರ ಗಮನ ಕೊಟ್ಟಾಗ ಸರ್ಕಾರ ದುಬೈನಲ್ಲೂ ತನ್ನ ಸರ್ಕಾರ ನಡೆಸ್ದಂಗೆ ಆಗುತ್ತೆ, ಅವ್ರನ್ನ ಸಪೋರ್ಟ್ ಮಾಡಿದರೆ. ಅದ್ರ ಬಗ್ಗೆ ಗಮನ ಹರಿಸುವಂಥ ಅಗತ್ಯ ಇದೆ. ಅದನ್ನು ನಾವು ಬೇಡ್ತೀವಿ ಕೂಡ. ಓಕೆ, ಕರ್ನಾಟಕದಲ್ಲಿ ಸ್ಪೆಷಲಿ ಭಾರತೀಯರಿಗೆ ದುಬೈ ಒಂದು ರೀತಿ ಬಹಳ ಆಕರ್ಷಣೀಯ ಸ್ಥಳ. ದುಬೈ ಚೆನ್ನಾಗಿದೆಯಂತೆ, ದುಬೈನಲ್ಲಿ ಒಳ್ಳೆ ಕೆಲಸ ಸಿಗತ್ತಂತೆ, ಒಳ್ಳೆ ಸಂಬಳ ಇದೆಯಂತೆ, ಅಲ್ಲಿ ಹೋದರೆ ಜೀವನ ಸೆಟ್ಲಂತೆ ಅಂತ. ನಿಜಾನಾ? ಖಂಡಿತ ಆ ಮಾತನ್ನ ನಾನು ಅಕ್ಷರತಃ ಒಪ್ತೇನೆ. ನನ್ನ 24 ವರ್ಷದ ಅನುಭವದಲ್ಲಿ ಅದು ಸಾಬೀತು ಕೂಡ ಆಗಿದೆ. ಕನ್ನಡಿಗರು ಯಾರಾದರೂ ಬರೋದಾದರೆ ಖಂಡಿತ ಒಂದು ಒಳ್ಳೆಯ ಜಾಗ ಇಡೀ ಭೂಮಿ ಮೇಲೆ ಏನಾದರೂ ಇದ್ದರೆ ಅದು ದುಬೈ ಅಂತ ಹೇಳ್ತೀನಿ, UAE ಅಂತ ಹೇಳ್ತೀನಿ. ಯಾಕೆಂದರೆ ನೋಡಿ, ಅದು ಎಂಥ ರಾಷ್ಟ್ರ ಅಂತಂದರೆ ಅಂಥ ಇನ್ನೊಂದು ರಾಷ್ಟ್ರ ಇಲ್ಲ ಅಂತ ನನಗನ್ಸುತ್ತೆ. ಅಲ್ಲಿ ನಿಮಗೆ ಯಾವುದೇ ಡಿಸ್ಕ್ರಿಮಿನೇಷನ್ ಇಲ್ಲ. ನಿಮ್ಮ ಜಾತಿ, ಧರ್ಮ ಅಥವಾ ನೀವು ಯಾವ ಊರಿನವರು, ಯಾವ ದೇಶದವರು ಏನೂ ನೋಡಲ್ಲ. ಆಮೇಲೆ ನೀವು ಡಿಸ್ಕ್ರಿಮಿನೇಟ್ ಮಾಡಿದವರಿಗೆ ಪನಿಷ್ಮೆಂಟ್ ಇದೆ. ಡಿಸ್ಕ್ರಿಮಿನೇಷನ್ ಮಾಡೋಂಗೆ, ರೇಷಿಯಲ್ ಡಿಸ್ಕ್ರಿಮಿನೇಷನ್ ಇಸ್ ನಾಟ್ ಅಲೌಡ್. ಆಮೇಲೆ ಅದು ಒಂದೇ ರಾಷ್ಟ್ರ, ಅಲ್ಲಿ ಸೌಹಾರ್ದತೆಗಾಗಿ ಒಂದು ಮಿನಿಸ್ಟ್ರಿ ಇದೆ, ಮಿನಿಸ್ಟ್ರಿ ಆಫ್ ಟಾಲರೆನ್ಸ್ ಅಂತ ಕ್ರಿಯೇಟ್ ಮಾಡಿದ್ದಾರೆ. ಇದನ್ನು ಬೇರೆ ಯಾವ ದೇಶದಲ್ಲಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಏನು ಮಾಡುತ್ತೆ ಆ ಮಿನಿಸ್ಟ್ರಿ? ಆ ಮಿನಿಸ್ಟ್ರಿ ಏನು ಮಾಡುತ್ತೆ, 200 ದೇಶದ ಜನಗಳು ಇಲ್ಲಿದ್ದಾರೆ. ಅವರು ಸೌಹಾರ್ದತೆಯಿಂದ ಬದುಕಬೇಕು ಅಂದರೆ ಏನು ಮಾಡಬೇಕು ನಾವು, ಅದ್ರ ಬಗ್ಗೆ ಫೋಕಸ್ ಮಾಡುತ್ತೆ. ಉದಾಹರಣೆಗೆ ನಮ್ಮ ಒಂದು ಕಲ್ಚರ್ ಇದೆ, ಕನ್ನಡದವರು, ಕರ್ನಾಟಕದ ಒಂದು ಕಲ್ಚರ್ ಇದೆ, ಅದಕ್ಕೆ ವಿರುದ್ಧವಾದ ಇನ್ನೊಂದು ಕಲ್ಚರ್ ಇರ್ಬೋದು ಅಥವಾ ಒಂದು ಆಚರಣೆ ಇರ್ಬೋದು. ಅವರಿಬ್ಬರು ಸೌಹಾರ್ದತೆ ಹೆಂಗೆ ಇಟ್ಕೋಬೇಕು, ಅವ್ರ ಮಧ್ಯೆ ಯಾವುದೇ ಜಗಳಗಳು ಬರದೇ ಇರೋ ಥರ ಹೇಗೆ ನೋಡ್ಕೋಬೇಕು ಅನ್ನೋದ್ರ ಬಗ್ಗೆ ಫೋಕಸ್ ಮಾಡ್ತಾರೆ. ಬಾಂಧವ್ಯನ ಬೆಳೆಸ್ತಾರಷ್ಟೇ. ಬೇಸಿಕ್ಲಿ ಏನಾಗ್ತದೆ, ಆ ಎನಿಮಿಟಿ ಬರದೇ ಇರೋ ಥರ ನೋಡ್ಕೊಳ್ಳೋವಂಥ ಒಂದು ಸಂಸ್ಥೆ ಅದು. ಅದಕ್ಕೆ ಒಬ್ಬ ಮಿನಿಸ್ಟ್ರ್ ಇದ್ದಾರೆ, ನೀವು ಯಾವ ಕಾರ್ಯಕ್ರಮಕ್ಕೆ ಕರೆದ್ರು ಅವ್ರು ಬರ್ತಾರೆ, ನಿಮಗೆ ಬೇಕಾದಂಥ ಸಪೋರ್ಟ್ ಕೊಡ್ತಾರೆ. UAEನಲ್ಲಿ ನೋಡಿ, ಲೇಬರ್ ಕ್ಯಾಂಪ್ಗಳಿಂದ ಹಿಡಿದು ಮೈನಾರಿಟೀಸ್ ಇರುವಂಥ ಎಲ್ಲ ಕ್ಯಾಂಪ್ಗಳಲ್ಲಿ ಎಲ್ಲ ಸೆಲೆಬ್ರೇಷನ್ಸ್, ಮೊನ್ನೆ ನ್ಯೂ ಇಯರ್ ಆಯಿತು, ಫ್ರೀ ಗಿಫ್ಟ್ಸ್ ಕೊಡೋದಾಗಲಿ, ಊಟ ಕೊಡೋದಾಗಲಿ, ಅವ್ರಿಗೆ ಎಂಟರ್ಟೈನ್ಮೆಂಟ್ ಕೊಡೋದಾಗಲಿ, ಇದನ್ನು ಸರ್ಕಾರ ಮಾಡ್ತಿದೆ, ಬೇರೆ ಯಾರೂ ಮಾಡ್ತಾ ಇಲ್ಲ. ಇಂಥ ಒಂದು ಸರ್ಕಾರ UAEನಲ್ಲಿದೆ. ಆಮೇಲೆ ನಿಮಗೆ ಭಾಳ ಸಿಂಪಲ್ ಪ್ರೋಸೆಸ್ ಇದೆ ಅಲ್ಲಿ. ಏನು ಮಾಡೋದಿದ್ರು ಕೂಡ ಬ್ಲಾಕ್ ಚೈನ್ ಟೆಕ್ನಾಲಜಿ ಅವ್ರು ಯೂಸ್ ಮಾಡೋದ್ರಿಂದ ನೀವು ಎಲ್ಲೂ ಯಾವ ಸರ್ಕಾರಿ ಇದಕ್ಕೆ ಹೋಗಿ, ಕಚೇರಿಗಳಿಗೆ ಹೋಗಿ ವೇಟ್ ಮಾಡುವಂಥ. ಬ್ಲಾಕ್ ಚೈನ್ ಟೆಕ್ನಾಲಜಿ ಏನದು? ಬ್ಲಾಕ್ ಚೈನ್ ಟೆಕ್ನಾಲಜಿ ಇಟ್ಸ್ ಅಡ್ಮಿನಿಸ್ಟ್ರೇಷನ್ಗೋಸ್ಕರ ಯೂಸ್ ಮಾಡುವಂಥ ಒಂದು ಟೆಕ್ನಾಲಜಿ. ಅಂದರೆ ಎಲ್ಲದೂ ಲಿಂಕ್ ಆಗಿರುತ್ತೆ. ನಮಗೆ ಒಂದು ಎಮಿರೇಟ್ಸ್ ID ಅಂತ ಕೊಡ್ತಾರೆ. ಆ ಐಡಿನಲ್ಲಿ ನಮ್ಮ ಫಿಂಗರ್ ಪ್ರಿಂಟ್ಸ್ ಆಗಲಿ ಅಥವಾ ಬಯೋಮೆಟ್ರಿಕ್ಸ್ ಅದರಲ್ಲಿ ಸ್ಟೋರ್ ಆಗಿರುತ್ತೆ. ದಿಸ್ ಈಸ್ ಮೈ ಡಿಜಿಟಲ್ ಐಡೆಂಟಿಟಿ.
ಓಕೆ, ಅದು ನಮ್ಮ ಪೂರ್ತಿ ಕೊಟ್ಬಿಟ್ರೆ ಜಾತಕ ಅದರಲ್ಲಿರುತ್ತೆ. ಅದು ಪೂರ್ತಿ ಅದಲ್ಲಿರುತ್ತೆ. ಅದೊಂದು ಕೊಟ್ಟರೆ ನಿಮಗೆ ಗೌರ್ಮೆಂಟ್ ಆಫೀಸಲ್ಲಿ ನಮ್ಗೆ ಗೊತ್ತಾಗುತ್ತೆ ನಂದು ಎಷ್ಟು ಆಸ್ತಿ ಇದೆ, ನಂದು ಎಷ್ಟು ಲೋನ್ ಇದೆ, ನಮ್ಮ ಬ್ಯಾಂಕಲ್ಲಿ ಎಷ್ಟು ದುಡ್ಡಿದೆ, ಈ ಸಮಯದಲ್ಲಿ ಯಾರಿಗೆ ಚೆಕ್ ಕೊಟ್ಟಿದ್ದೀನಿ, ಯಾರಿಗೆ ಬೌನ್ಸ್ ಆಗಿದೆ, ಎಲ್ಲ ಡೇಟಾ ಇರ್ತದೆ. ಇಂಥ ಒಂದು ಐಡಿನ ಕೊಟ್ಟಿದ್ದಾರೆ. ಅದನ್ನು ಯೂಸ್ ಮಾಡೋದಲ್ಲಿ ಬ್ಲಾಕ್ ಚೈನಲ್ಲಿ ಯೂಸ್ ಮಾಡಿದಾಗ ಸೊ ನಿಮ್ಮ ಎಲ್ಲ ಪ್ರೋಸೆಸ್ಗೂ ಕೂಡ ಕನೆಕ್ಟೆಡ್ ಇರುತ್ತೆ. ನಂದು ಒಂದು ಬಾಡಿಗೆ ಚೆಕ್ಕು ಬೌನ್ಸ್ ಆಯಿತು ಅಂತಂದರೆ ನಿಮಗೆ ಬ್ಯಾಂಕು ನಿಮ್ಮದು ಅಕೌಂಟ್ನ ಲಾಕ್ ಮಾಡುತ್ತೆ. ಇದು ಈ ಬ್ಯಾಂಕ್ ಅಲ್ಲ, ಇನ್ನೊಂದು ಬ್ಯಾಂಕ್ ಮಾಡುತ್ತೆ. ಯಾಕೆಂದರೆ ನೀವಲ್ಲಿ ಡಿಫಾಲ್ಟ್ ಮಾಡಿದ್ದೀರಾ ಅಂತ. ಸೊ ಈ ರೀತಿ ಎವ್ರಿಥಿಂಗ್ ಕನೆಕ್ಟೆಡ್ ಇದು. ಈ ಟೆಕ್ನಾಲಜಿ ಯೂಸ್ ಮಾಡೋದ್ರಿಂದ ನಿಮಗೆ ಯಾವುದೇ ಕಚೇರಿಗೆ ಹೋಗೋ ಅಗತ್ಯ ಇಲ್ಲ, ಅಲ್ಲಿ ಯಾರನ್ನೂ ಇನ್ಫ್ಲೂಯೆನ್ಸ್ ಮಾಡಿಸೋ ಅಗತ್ಯ ಇಲ್ಲ, ರಿಕ್ವೆಸ್ಟ್ ಮಾಡೋ ಅಗತ್ಯ ಇಲ್ಲ. ಏನೇ ಪ್ರೋಸೆಸ್ ಇದ್ದರೂ ನಾವು UAE ಪಾಸ್ ಅಂತಿದೆ, ಅದರಲ್ಲಿ ಒಂದು ಆಥರೈಸೇಷನ್ ಕೊಟ್ಟರೆ ನಮ್ಮ ಕೆಲಸ ಆಗೋಗುತ್ತೆ. ಓಕೆ, ಸೊ ಈ ಐ ಡಿ ಯಾರಿಗೆ ಕೊಡ್ತಾರೆ? VID ಅಲ್ಲಿರುವ ರೆಸಿಡೆಂಟ್ಸ್ ಅಂತೇನು ಹೇಳ್ತೀವಲ್ಲ, ಅಲ್ಲಿ ಎಂಪ್ಲಾಯ್ಮೆಂಟಲ್ಲಿದ್ದರೆ ನಿಮಗೆ 2 ವರ್ಷದ ರೆಸಿಡೆನ್ಸ್ ವೀಸಾ ಸಿಗುತ್ತೆ. ನಿಮ್ಮ ಎಂಪ್ಲಾಯರ್ ನಿಮಗೆ ಅದನ್ನು ಕೊಟ್ಟಿರ್ತಾರೆ. ಸೊ ಅದನ್ನು ಅವರಿಗೆ ಸಿಗುವಂಥದ್ದು ಮೆಡಿಕಲ್ ಎಕ್ಸಾಮಿನೇಷನ್ ಮಾಡಿ ಮೆಡಿಕಲ್ ಫಿಟ್ ಅಂತ ಆದಮೇಲೆ ಅದನ್ನು ಇಶ್ಯೂ ಮಾಡ್ತಾರೆ. 2 ವರ್ಷ ನೀವು ಅಲ್ಲಿರ್ಬೋದು. ಓಕೆ, ಈ ಲೇಬರ್ಸ್ ವಿಷಯದಲ್ಲಿ ಒಂದೆರಡು ಆರೋಪಗಳಿವೆಯಲ್ಲ, ಅಂದರೆ ಪಾಸ್ಪೋರ್ಟ್ ತೆಗೆದಿಟ್ಕೊಂಡು ಬಿಡ್ತಾರೆ, ಕೊಡೋದಿಲ್ಲ, ಸ್ವಲ್ಪ ಎಕ್ಸ್ಪ್ಲಾಯ್ಟೇಷನ್ ಇರುತ್ತೆ, ಲೇಬರ್ ಎಕ್ಸ್ಪ್ಲಾಯ್ಟೇಷನ್ ಅಂತ. ದುಬೈ ವಿಷಯದಲ್ಲಿ ಅದಿದೆಯಾ? ಕೆಲವು ಅರಬ್ ಕಂಟ್ರೀಸಲ್ಲಿ ಇದೆ ಅಂತಿದೆ. ಇಲ್ಲ, ಅದು ಮುಂಚೆ ಆರೋಪಗಳು ಕಾಣಿಸ್ತಾ ಇತ್ತು, ಬಟ್ ಇತ್ತೀಚೆಗೆ ಅದು ತುಂಬ ಕಮ್ಮಿ ಆಗಿದೆ. ಯಾಕೆಂದರೆ ಅಲ್ಲಿನ ಕಾನ್ಸುಲೇಟ್ ಕೂಡ ಭಾಳ ಸ್ಟ್ರಾಂಗ್ ಇದೆ ಇವಾಗ. ಏನೇ ಈ ಥರದ್ದು ಪ್ರಾಬ್ಲಮ್ಗಳು ಬಂದರೂ ಕೂಡ ಆ ಲೇಬರ್ ಈಸಿಯಾಗಿ ಅಪ್ರೋಚ್ ಮಾಡ್ಬೋದು. ಈಗ ಕಮ್ಯುನಿಕೇಷನ್ ಈಸಿ ಇರೋದ್ರಿಂದ CGI ಕೂಡ ಇನ್ವಾಲ್ವ್ ಆಗುತ್ತೆ, ಕ್ವಶನ್ ಮಾಡುತ್ತೆ. ಸೊ ಈ ಪಾಸ್ಪೋರ್ಟು ಕೆಲವರು ಇಟ್ಕೊಳ್ತಾರೆ ಫಾರ್ ದ ಸೇಕ್ ಆಫ್ ಸೇಫ್ಟಿ. ಆಮೇಲೆ ಏನಾಗುತ್ತೆ, ಅಲ್ಲಿ ಹೋದವರು ಇಲ್ಲಿ ಥರನೇ ಬಿಹೇವ್ ಮಾಡಿದರೆ ಅಲ್ಲಿ ಅಷ್ಟು ದುಡ್ಡು ಹಾಕಿ ಕರೆಸಿರೋ ಎಂಪ್ಲಾಯರ್ಗೂ ಕೂಡ ತೊಂದರೆ ಆಗುತ್ತೆ. ಇಲ್ಲಿ ಬಂದ್ಬಿಡೋದು ಇವ್ರ ವೀಸಾದಲ್ಲಿ ಇನ್ನೊಬ್ರು ಯಾರಿಗೋ ಕೆಲಸ ಮಾಡೋದು, ಈ ರೀತಿ ಮಾಡಿದಾಗ ಅಲ್ಲಿ ಟ್ರೇಸ್ ಮಾಡೋಕ್ಕೂ ಆಗಲ್ಲ. ಸೊ ಆ ಪರ್ಪಸ್ಸಿಂದ ಕೆಲವರು ಇಟ್ಕೋಬೋದು, ಬಟ್ ಆದರೆ ಈಗ ಅದು ಕಂಪಲ್ಷನ್ ಇಲ್ಲ, ಇಟ್ಕೊಳ್ಳೋಂಥ ಅಗತ್ಯನಿಲ್ಲ, ಇಟ್ಕೊಳ್ತಾನೂ ಇಲ್ಲ ಇವಾಗ. ಓಕೆ, ಕನ್ನಡಿಗರು 3,30,000 ಜನ ಅಲ್ಲಿದ್ದಾರೆ ಅಂತ ಹೇಳಿದ್ರಿ. ಪ್ರತಿದಿನ ಕನಸು ಕಾಣೋರಿಗೇನೋ ದುಬೈನಲ್ಲಿ ಒಂದು ಕೆಲಸ ಮಾಡಬೇಕು ಅಂತ. ಯಾವ ಕ್ಷೇತ್ರಗಳಲ್ಲಿ ಆಪರ್ಚುನಿಟೀಸ್ ಇದೆ? ಇವಾಗ ಕನ್ನಡಿಗರೊಬ್ಬರು ದುಬೈಗೆ ಹೋಗಬೇಕು, ಕರ್ನಾಟಕದಿಂದ ಯಾರೋ ಒಬ್ಬರು ದುಬೈಗೆ ಹೋಗಬೇಕು, ಅಲ್ಲಿ ಕೆಲಸ ಕಂಡ್ಕೋಬೇಕು ಅಂದರೆ ಯಾವ್ಯಾವ ಕ್ಷೇತ್ರಗಳು ಹೆಚ್ಚಾಗಿ ಆಪರ್ಚುನಿಟೀಸ್ ಇವೆ? ಖಂಡಿತ ದುಬೈನಲ್ಲಿ ನಾನು ಭಾಳಷ್ಟು ಜನಕ್ಕೆ ನಾನು ಹೇಳೋದು ಅದೇ ಉದ್ದೇಶನೇ. ಇಲ್ಲಿ ಕರ್ನಾಟಕದಲ್ಲಿ ಓದಿ ಎಲ್ಲ ಮಾಡಿರ್ತೀರ, ಹೊರಗಡೆ ಬರಬೇಕು ಅಂದ ತಕ್ಷಣ, ಫಾರಿನ್ ಅಂದ ತಕ್ಷಣ US UK ಆ ಥರನೇ ಯೋಚನೆ ಮಾಡ್ತಿರ್ತಾರೆ. ಬಟ್ ಅದಕ್ಕಿಂತ ಮಿಗಿಲಾದ ಸ್ವರ್ಗ ಇಲ್ಲಿದೆ, ಬನ್ನಿ ಅಂತ ನಾನು ಕರಿತೀನಿ. ಯಾಕೆ ಅಂತಂದರೆ ಇಂಜಿನಿಯರ್ಗಳಿಗೆ ಸ್ವರ್ಗ, ಅಲ್ಲಿ ಸಿವಿಲ್ ಇಂಜಿನಿಯರ್ಸ್ ಬರ್ಬೋದು. ರಿಯಲ್ ಎಸ್ಟೇಟ್ 80% ಬಿಸ್ನೆಸ್ ಏನಿದ್ರು ಕೂಡ ಅಲ್ಲಿ ರಿಯಲ್ ಎಸ್ಟೇಟಲ್ಲಿ ನಡೀತಾ ಇದೆ. ಇನ್ವೆಸ್ಟ್ಮೆಂಟ್ಸ್ ರಿಯಲ್ ಎಸ್ಟೇಟ್ ಸೆಗ್ಮೆಂಟಲ್ಲಿ ನಡೀತಾ ಇದೆ. ಅಷ್ಟು ಫೋಕಸ್ ಮಾಡ್ತಾರೋ ಕಂಟ್ರಿಗೆ ಸಿವಿಲ್ ಇಂಜಿನಿಯರ್ಸ್ ಬೇಕು, ಮೆಕ್ಯಾನಿಕಲ್ ಇಂಜಿನಿಯರ್ಸ್ ಬೇಕು, ಆರ್ಕಿಟೆಕ್ಟ್ಗಳು ಬೇಕು, ಎಲ್ಲರಿಗೂ ಕೂಡ ಅವಕಾಶ ಇದೆ. ನೀವು ಮೊದಲಿಗೆ ನನಗೆ ಇಂಥ ಒಂದು ಸಂಬಳ ಬೇಕು ಅಂತ ಯೋಚನೆ ಮಾಡಬೇಡಿ, ಬನ್ನಿ, ನೀವು ಒಂದು ಮೊದಲೇ ಕಾಲಿಡಿ, ಆಮೇಲೆ ಅದೇ ತೊಗೊಂಡೋಗುತ್ತೆ. ನಾನು 24 ವರ್ಷದಿಂದ ಹೋದಾಗ ನಾನು 3 ತಿಂಗಳಿಗೆ ವಾಪಸ್ ಬರಬೇಕು ಅಂದ್ಕೊಂಡು ಬಂದಿದ್ದೆ. 3 ತಿಂಗಳಿಗೆ ವಾಪಸ್ ಹೋಗಬೇಕು ಅಂತ. ಸೊ ರಿಟರ್ನ್ ಟಿಕೆಟ್ ಕೂಡ ಕೇಳಿದ್ದೆ ಕಂಪ್ನಿಗೆ. ಅವ್ರು ನನಗೆ ನೀನು ಬರ್ತಾ ಇರೋದು ಟೂರಿಸ್ಟ್ ಆಗಲ್ಲ, ಕೆಲಸ ಮಾಡೋಕ್ಕೆ ಅಂತ. ನನಗೆ ಗೊತ್ತಿಲ್ಲ, ಕೊಡಿ, ನನಗೆ ಗ್ಯಾರಂಟಿ ಇಲ್ಲ, ನನ್ನ ನಂಬಿಕೆ ಇಲ್ಲ. ಆಮೇಲೆ ಅವ್ರು ಹೇಳಿದರು ಕೊಡ್ತೀವಿ, ಬಟ್ ಕನೆಕ್ಟ್ ಮಾಡಿ ಅದ್ರದ್ದೆಲ್ಲ ಚಾರ್ಜಸ್ಸು ನೀನೇ ಕೊಡಬೇಕಾಗುತ್ತೆ. ತೊಂದರೆ ಇಲ್ಲ, ಅಲ್ಲಿ ದುಡ್ದಿರ್ತೀನಲ್ಲ ಕೊಡ್ತೀನಿ ಅಂಥೇಳಿ ಈ ಒಂದು ಅನುಮಾನದಿಂದ ಹೋದವನು ಆ 3 ತಿಂಗಳು ಇನ್ನೂ ಬರಲಿಲ್ಲ. 24 ವರ್ಷ ಆಗಿದೆ. ಮಕ್ಕಳು ಅಲ್ಲಿ ಹುಟ್ಟು ಬೆಳೆದಿದ್ದಾರೆ, ಪತ್ನಿ ಅಲ್ಲಿದ್ದಾರೆ, ಅಪ್ಪ ಅಮ್ಮ ಬಂದು ಹೋಗಿದ್ದಾರೆ. ನಿಜವಾದ ಒಳ್ಳೆಯ ದೇಶ. ನಾನು ಎಲ್ಲರಿಗೂ ಬರೋದಕ್ಕೆ ಆಹ್ವಾನ ಕೊಡ್ತೀನಿ. ಖಂಡಿತ ಬಂದವರಿಗೆ ಬೇಕಾದಂಥ ಏನು ಸಹಾಯ ಬೇಕಲ್ಲ, ಅಲ್ಲಿ ಜೊತೆ ಕಮ್ಯುನಿಟಿ ಜೊತೆ ಕನೆಕ್ಟ್ ಮಾಡೋದಾಗಲಿ, ನಮಗೆ ಗೊತ್ತಿರೋರ ಜೊತೆ ಇಲ್ಲೊಂದು ಕೆಲಸದ ಆಪರ್ಚುನಿಟಿ ಇದೆ ಮಾಡಿ ಅಂಥೇಳಿ ನಾವು ಹೇಳುವಂಥ ಒಂದು ಕೆಲಸನೂ ಕೂಡ ಕನೆಕ್ಟ್ ಆಗೋದು ಹೆಂಗೆ ಶಶಿಧರ್ ನಾಗರಾಜಪ್ಪ ಅವರು? ಯಾಕೆಂದರೆ ಇವತ್ತು ಕರ್ನಾಟಕದಿಂದ ಯಾರೋ ಒಬ್ಬರು ದೂರದ ದುಬೈನಲ್ಲಿ ಯಾರನ್ನೋ ಕನೆಕ್ಟ್ ಮಾಡಬೇಕು, ಮಾತಾಡಬೇಕು, ಹೆಂಗೆ ಕನ್ನಡ ಸಂಘ ಹೆಂಗೆ ಹೆಲ್ಪ್ ಮಾಡುತ್ತೆ, ಅಥವಾ ಕನೆಕ್ಟ್ ಆಗೋದು ಹೆಂಗೆ? ಕರ್ನಾಟಕ ಸಂಘ ದುಬೈದು ವಾಟ್ಸಪ್ ಗ್ರೂಪ್ಗಳಿದ್ದಾವೆ. ಓಕೆ, ಸೊ 6,000 ಜನ ಅದರಲ್ಲಿದ್ದಾರೆ. 6,000 ಜನ ವಾಟ್ಸಪ್ ಗ್ರೂಪಲ್ಲಿದ್ದಾರೆ. ಸೊ ನಾವು ಹಾಕೋ ಒಂದು ಕಮ್ಯುನಿಕೇಷನ್ 6,000 ಜನಕ್ಕೆ ರೀಚ್ ಆಗುತ್ತೆ. ಅವರೆಲ್ಲ NRI ಕನ್ನಡಿಗಾಸೆ. ಅಲ್ಲಿ ಬಂದವರು ಕನ್ನಡ ಸಂಘ ಅಂತ, ಕರ್ನಾಟಕ ಸಂಘ ದುಬೈ ಅಂತ ಟೈಪ್ ಮಾಡಿದರೂ ಸಾಕು, ನಿಮಗೆ ಇಮಿಡಿಯೇಟಾಗಿ ಸಿಕ್ಕೋಗುತ್ತೆ. ನಮ್ಮ ಫೇಸ್ಬುಕ್ ಲಿಂಕ್ಗಳು ಸಿಗುತ್ತೆ, ನನ್ನ ಹೆಸರು ಸಿಗುತ್ತೆ, ನನ್ನ ನಂಬರ್ ಸಿಗುತ್ತೆ, ಪಬ್ಲಿಕ್ಲಿ ರೀಚಬಲ್ ನಂಬರ್ಸ್ ಎಲ್ಲದು ನಮ್ಮದು. ಅದರಿಂದ ಈಸಿಯಾಗಿ ಕನೆಕ್ಟ್ ಆಗ್ಬೋದು, ಏನು ಅಷ್ಟು ಕಷ್ಟನೇ ಅಲ್ಲ ಇವಾಗ. ಅವ್ರು ಬಂದ ತಕ್ಷಣ ಅವ್ರಿಗೇನು ಮೆಂಬರ್ಶಿಪ್ ಫೀಸ್ ಅಂತ ಏನಿರಲ್ಲ, ಒಂದು ಗ್ರೂಪಿಗೆ ಆ್ಯಡ್ ಮಾಡ್ತೀವಿ. ಆಮೇಲೆ ನಾವು ಮಾಡೋ ಎಲ್ಲ ಕಾರ್ಯಕ್ರಮಗಳು ಕೂಡ ನಾವು ಆಹ್ವಾನ ಕೊಡ್ತೀವಿ.
ಕನ್ನಡ ಪಾಠಶಾಲೆ ನವಂಬರ್ 1ನೇ ತಾರೀಕು ಶುರುವಾಗುತ್ತೆ ಯಾವಾಗಲೂ. ಅದಕ್ಕೆ ರಿಜಿಸ್ಟ್ರೇಷನ್ ಒಂದು ಭಾಳ ವಿಶೇಷವಾಗಿ ಅದೊಂದು ವೇಳಾಪಟ್ಟಿ ಇಟ್ಕೊಂಡಿದ್ದೀವಿ. ಅಕ್ಟೋಬರ್ 2 ಗಾಂಧಿ ಜಯಂತಿ ದಿನ ಅದದ್ದು ನೋಂದಾವಣೆ ಶುರು ಮಾಡ್ತೀವಿ ಆನ್ಲೈನಲ್ಲಿ. ನವಂಬರ್ 1 ರಾಜ್ಯೋತ್ಸವದ ದಿನ ನಾವು ಬೋಧನೆ ಆರಂಭ ಮಾಡ್ತೀವಿ. ಅದಾದಮೇಲೆ ಸಂಕ್ರಾಂತಿಗೆ ನಾವು ಒಂದು ಮಿಡ್ ಟರ್ಮ್ ಎಕ್ಸಾಮ್ ಮಾಡ್ತೀವಿ ಜನವರಿ 14 ಹಂಗೆ. ಅದಾದಮೇಲೆ ಯುಗಾದಿ ಹಬ್ಬದ ಆಸುಪಾಸಿನಲ್ಲಿ ಪೇರೆಂಟ್ ಟೀಚರ್ಸ್ ಮೀಟಿಂಗ್ ಮಾಡ್ತೀವಿ. ಮೇ 1 ಕಾರ್ಮಿಕರ ದಿನಾಚರಣೆ ದಿನ ಅವರಿಗೆ ಒಂದು ಸಮಾರೋಪ ಸಮಾರಂಭ ಇಟ್ಕೊಂಡಿರ್ತೀವಿ. 1 ಅಥವಾ 2 ದಿನ ಆಚೆ ಈಚೆ ವೀಕೆಂಡ್ ನೋಡಿ ಮಾಡ್ತೀವಿ. ಇದು ನಮ್ಮ ವಾರ್ಷಿಕ ವೇಳಾಪಟ್ಟಿ ಕನ್ನಡ ಪಾಠಶಾಲೆ. ಅಂದರೆ 6 ತಿಂಗಳದು. 6 ತಿಂಗಳ ಕಾಲ. ಯಾಕೆಂದರೆ 6 ತಿಂಗಳು ಯಾಕೆ ಅಂತಂದರೆ ಇನ್ನು 6 ತಿಂಗಳು ಏನಾಗುತ್ತೆ, ಅಲ್ಲಿ ಬೇಸಿಗೆ ಕಾಲ. ದುಬೈಲಿರೋದು 2 ಬೇಸಿಗೆ ಮತ್ತು ಚಳಿಗಾಲ ಅಷ್ಟೇ. ಸೊ ಬೇಸಿಗೆ ಕಾಲದಲ್ಲಿ ಏನಾಗುತ್ತೆ, ಮಕ್ಳಿಗೆ ರಜಾ ಬರುತ್ತೆ, ಅವರು ಊರಿಗೆ ಹೋಗಕ್ಕೆ ಶುರು ಮಾಡ್ತಾರೆ. ಆಮೇಲೆ ಆ ಬೇಸಿಗೆ ಕಾಲದಲ್ಲಿ ಆಲ್ಮೋಸ್ಟ್ ಜನ ರಜೆ ಇರುತ್ತೆ. ಆಮೇಲೆ ಅವಾಗೆಲ್ಲ ರಂಜಾನ್ ಬರ್ತಾಯಿತ್ತು. ಈಗಿರೋದ್ರಿಂದ ಬೇಸಿಗೆ ಕಾಲನ ನಾವು ಬಿಟ್ಬಿಟ್ಟಿದ್ದೀವಿ. ಸೊ ಚಳಿಗಾಲದಲ್ಲಿ ನವಂಬರ್ ಟು ಮೇ ಇದನ್ನು ಮಾಡ್ತೀವಿ, 6 ತಿಂಗಳ ಕಾಲ. ಈ ಕೋರ್ಸು ಕೂಡ ಅದೇ ಥರ ಡಿಸೈನ್ ಮಾಡಿದ್ದೀವಿ. ಸೊ ಈ ಕನ್ನಡ ಸಂಘ, ಕರ್ನಾಟಕ ಸಂಘ, ಕರ್ನಾಟಕ ದುಬೈ ಸಂಘ ಕನ್ನಡ ಪಾಠಶಾಲೆ ಕೊಡ್ತಾ ಇರೋ ಕಾಂಟ್ರಿಬ್ಯೂಷನ್ ಬಗ್ಗೆ ಹೇಳಿದ್ರಿ. ಆದರೆ ಬೇಸಿಕಲಿ ಕರ್ನಾಟಕ ದುಬೈ ಸಂಘ ಏನೇನು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತೆ ವರ್ಷದಲ್ಲಿ, ಎಲ್ಲರನ್ನು ಒಗ್ಗೂಡಿಸೋದಕ್ಕಾಗಲಿ ಅಥವಾ ಮತ್ತೊಂದು ಮಗದೊಂದಕ್ಕೆ? ಖಂಡಿತ. ಕರ್ನಾಟಕ ಸಂಘ ದುಬೈ ಭಾಳ 1985ರಲ್ಲಿ ಶಾಮಣ್ಣವರು ಎಸ್ಟಾಬ್ಲಿಷ್ ಮಾಡೋಂಥ ಒಂದು ಸಂಘಟನೆ. ಅದರಲ್ಲಿ ಭಾಳಷ್ಟು ಜನ ದಿಗ್ಗಜರು ಪ್ರೆಸಿಡೆಂಟ್ಗಳಾಗಿ ತಮ್ಮ ಸೇವೆ ಸಲ್ಲಿಸಿದ್ದಾರೆ. ಸೈಯದ್ ಖಲೀಲ್ ಅವರು ಇರ್ಬೋದು, BR ಶೆಟ್ರ್ ಇರ್ಬೋದು, CR ಶೆಟ್ರು. ಸೊ ಇವರೆಲ್ಲ ಸೇರಿ ಮಾಡುವಂಥ ಒಂದು ಸಂಘಟನೆ. ಸೊ ಆ ಸಂಘಟನೆಯಲ್ಲಿ ನಾನು ಇವಾಗ ಪ್ರಸ್ತುತ ಅಧ್ಯಕ್ಷ 3ನೇ ವರ್ಷದಲ್ಲಿ. ಸೊ ಇನ್ನೊಂದು ವರ್ಷ ನನ್ನ ಟರ್ಮ್ ಇದೆ. ಸೊ 2ನೇ ಸತಿ ರಿಎಲೆಕ್ಟ್ ಆಗಿದ್ದೇನೆ ಮಾಡ್ತಾಯಿದ್ದೀವಿ. ಇದೇನು ಮಾಡ್ತಾಯಿದ್ದೀವಿ ನಾವು, ಬೇಸಿಕ್ಲಿ ನಮ್ಮ ಇಂಟೆನ್ಷನ್ನು ಕಾರ್ಯಕ್ರಮಗಳು ಮಾಡೋದಲ್ಲ. ಅಲ್ಲಿ ಬಂದಿರೋ ಒಬ್ಬ ಕನ್ನಡಿಗ ನಾನು ಅಪರಿಚಿತ, ಇಲ್ಲಿ ನನಗೆ ಯಾರೂ ಇಲ್ಲ ಅನ್ನೋ ಭಾವನೆ ಬರಬಾರ್ದು. ಯಾಕೆಂದರೆ ಅಲ್ಲಿ ಭಾಳಷ್ಟು ಸಮಸ್ಯೆಗಳಿಗೆ ಒಳಗಾಗ್ತಾರೆ ಬಂದ ಜನ. ಆರೋಗ್ಯ ಸಮಸ್ಯೆ ಇರ್ಬೋದು, ಕೆಲವು ಸತಿ ಇನ್ಶೂರೆನ್ಸ್ ಇರಲ್ಲ ಅಥವಾ ಇನ್ಶೂರೆನ್ಸ್ ಕವರ್ ಮಾಡೋಕ್ಕಾಗಿರಲ್ಲ. ಒಬ್ರು ಯಾರೋ ಬಂದು ಅವರು ವಿಸಿಟಲ್ಲಿದ್ದರು, ವಿಸಿಟಲ್ಲಿರೋ ಇನ್ಶೂರೆನ್ಸ್ ಭಾಳ ಕಮ್ಮಿ ಕವರ್ ಮಾಡುತ್ತೆ. ಅವ್ರಿಗೇನೋ ಒಂದು ಹೃದಯಾಘಾತ ಆದಾಗ ಅವರು ಆಸ್ಪತ್ರೆಗೆ ಸೇರಿದರು, ಅವ್ರಿಗೆ ಗೊತ್ತಿಲ್ಲ ಏನು ಮಾಡಬೇಕು ಅಂಥೇಳಿ. ನಮ್ಮ ಕರ್ನಾಟಕ ಸಂಘದಲ್ಲಿ ಹೆಲ್ತ್ ರಿಲೇಟೆಡ್ ನೋಡ್ಕೊಳ್ಳೋದಕ್ಕೋಸ್ಕರನೇ ಒಂದು ಡಿವಿಷನ್ ಮಾಡಿದ್ವಿ. ಅದರಲ್ಲಿ ಶ್ವೇತಾ ಜಾಧವ್ ಅಂತಿದ್ದಾರೆ, ಇದಯ ತಡ್ಡೂರ್ ಅಂತಿದ್ದಾರೆ. ಅವರೆಲ್ಲರೂ ಕೂಡ ಸಿದ್ಧಲಿಂಗೇಶ್ ಬಿಹಾರ್ ಎಲ್ಲರಿಗೂ ಹೋಗ್ತಾರೆ, ಅಟೆಂಡ್ ಮಾಡ್ತಾರೆ. ಅವರಿಗೆ ಸರ್ಕಾರದಲ್ಲಿ ಏನು ಸಿಗ್ಬೋದಲ್ಲ ವ್ಯವಸ್ಥೆಗಳನ್ನು ಅಥವಾ ರಿಯಾಯಿತಿಯನ್ನು ಮಾಡಿಸ್ಕೊಡ್ತಾರೆ. ಒಬ್ಬ ಬಂದು ತೀರ್ಕೊಂಡು ಹೋಗ್ಬಿಟ್ರು ಮೊನ್ನೆ ದುಬೈನಲ್ಲಿದ್ದಾಗ. ಅವರ ಶವ ಕಳಿಸೋದಕ್ಕೆ ಯಾರೂ ಇಲ್ಲ. ಅದಕ್ಕೇನು ಮಾಡಬೇಕು, ಪಾಪ ಎಲ್ಲ ಬಡವರು ಇರ್ತಾರೆ, ಅವರು ಕಂಪ್ನಿಗಳಿಗೆ ಕೆಪಾಸಿಟಿ ಇರೋದಿಲ್ಲ, ಕೆಲವರು ರಿಜೆಕ್ಟ್ ಮಾಡ್ತಾರೆ. ಅಂಥ ಟೈಮಲ್ಲಿ ನಾವು ಅದನ್ನು ರೈಟ್ಸ್ ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ನಮ್ಮ ಸಂಘದಿಂದನೇ ನಾವು ಹಣ ಹಾಕಿ ಆ ಶವನ ಕಳಿಸುವಂಥ ವ್ಯವಸ್ಥೆನೂ ಮಾಡಿದ್ದೀವಿ. ಅದರಲ್ಲಿ ಕಾನ್ಸುಲೇಟ್ ಜನರಲ್ ಕೂಡ ಹೆಲ್ಪ್ ಮಾಡುತ್ತೆ. ಕೇಂದ್ರ ಸರ್ಕಾರ ಇದನ್ನು ಭಾಳ ಸೀರಿಯಸ್ಸಾಗಿ ತೊಗೊಂಡಿದೆ. ಒಬ್ಬ ಅನಿವಾಸಿ ಭಾರತೀಯ ಅಲ್ಲಿ ಅನಾಥ ಆಗಬಾರ್ದು ಅನ್ನೋದಿದೆ. ಹಂಗಾಗಿ ಫಂಡ್ ಮಾಡ್ತಾರೆ. ಸೊ ಕರ್ಕೊಂಡು ಹೋಗೋಕ್ಕೆ ಎಲ್ಲ ವ್ಯವಸ್ಥೆನೂ ಕೊಡ್ತಾರೆ. ಈ ರೀತಿಯಾದಂಥ ವ್ಯವಸ್ಥೆಯನ್ನು ನಾವು ಮುಂಚೂಣಿಯಲ್ಲಿ ಇದ್ಕೊಂಡು ಮಾಡ್ತೀವಿ. ಕೆಲವರು ವಿಸಿಟಲ್ಲಿ ಬಂದಿರ್ತಾರೆ, ಕೆಲಸ ಹುಡುಕ್ತಿರ್ತಾರೆ, ಏನೋ ಪ್ರಾಬ್ಲಮಲ್ಲಿ ಸಿಗಾಕೊಂಡಿರ್ತಾರೆ, ಅವರನ್ನು ಪೊಲೀಸ್ ಕರ್ಕೊಂಡು ಹೋಗ್ತಾರೆ. ಅವ್ರಿಗೆ ಯಾರೂ ಇರೋದಿಲ್ಲ ಟ್ರೇಸ್ ಮಾಡೋದಕ್ಕಾಗಲಿ. ಇಲ್ಲಿಂದ ಫೋನ್ ಬರುತ್ತೆ, ಸರ್ ನನ್ನ ಮಗ ಹಿಂಗೆ ಬಂದುಬಿಟ್ಟಿದ್ದಾನೆ, ಅವನಿಗೆ ಪೊಲೀಸ್ ಕರ್ಕೊಂಡು ಹೋಗಿದ್ದಾರೆ, ಏನಾಗಿದೆ ಗೊತ್ತಿಲ್ಲ. ಸೊ ಅಂಥ ವಿಚಾರದಲ್ಲಿ ನಾವು ಹೋಗಿ ಯಾವ ಪೊಲೀಸಲ್ಲಿದ್ದಾನೆ, ಏನು ತಪ್ಪಿಗೆ ಸಿಗಾಕೊಂಡಿದ್ದಾರೆ ಮಾತಾಡಿಸಿ ಅದನ್ನು ಎಕ್ಸ್ಪ್ಲೈನ್ ಮಾಡಿ ಅವ್ನು ಹೊರಗೆ ಕರೋವಂಥ ಕೆಲಸನೂ ಮಾಡಿದ್ವಿ. ಮೊನ್ನೆ ರೀಸೆಂಟಾಗಿ ಒಬ್ಬ ದಾವಣಗೆರೆಯಿಂದ ಒಬ್ಬ ಹುಡುಗ ಅವನ್ನ ಮಾಡಿಸಿ ಕಳಿಸಿದ್ದಾಯಿತು. ಇನ್ನೊಬ್ಬ ಗುಲ್ಬರ್ಗಾದಿಂದ ಒಬ್ಬ ಶ್ರೀಮಂತ ಅನ್ನೋ ಒಬ್ಬ ಬಡವ, ಅವನ ಹೆಸರು ಶ್ರೀಮಂತ ಪಾಪ. ಅಲ್ಲಿ ಬಂದು ಅವನಿಗೆ ಕೆಲಸದಲ್ಲಿದ್ದಾಗ ತಲೆಗೆ ಏಟು ಬಿದ್ದು ಕೋಮಾಗೆ ಹೋಗ್ಬಿಟ್ರು. ಆ ಕೋಮಾದಲ್ಲಿ ಸೇರಿಸಿದ್ದಾರೆ ಹಾಸ್ಪಿಟ್ಲಿಗೆ. 1 ಮಿಲಿಯನ್ ದಿರಂ ಬಿಲ್ ಆಗಿದೆ, ಅಂದರೆ 2.5 ಕೋಟಿ. ICUನಲ್ಲಿದ್ದಾರೆ 6 ತಿಂಗಳು. ಆ ಹಾಸ್ಪಿಟ್ಲ್ನವರು ನಮ್ಮನ್ನು ಟ್ರೇಸ್ ಮಾಡಿ ಕನ್ನಡ ಸಂಘದಿಂದ ಇವ್ನು ಕರ್ಕೊಂಡೋಗಿ ಇವ್ರು ಬಿಲ್ ಪೇ ಮಾಡಿ ಅಂತ ನಾವು ಹೇಳಿದ್ವಿ, ನೆಗೋಷಿಯೇಟ್ ಮಾಡಿದ್ವಿ. ಬಿಲ್ ಪೇ ಮಾಡೋಕ್ಕಾಗಲ್ಲ, ನೀವು ಕಳಿಸಿದ್ರೆ ಕರ್ಕೊಂಡು ಹೋಗ್ತೀವಿ. ಅದಕ್ಕೊಂದು 15 ಲಕ್ಷ ಖರ್ಚಿದೆ. ಯಾಕೆಂದರೆ ICUನಲ್ಲಿ ತೊಗೊಂಡು ಹೋಗಬೇಕು, ಮತ್ತು ಅಲ್ಲಿ ಹೈದ್ರಾಬಾದಿಗೆ ಕರ್ಕೊಂಡೋಗಿ ಅಲ್ಲಿಂದ ಮತ್ತು ICU ಇದೆಲ್ಲ ಖರ್ಚಿತ್ತು. ಆವಾಗ ನಾನು ಸರ್ಕಾರಕ್ಕೆ ಕಮ್ಯುನಿಕೇಟ್ ಮಾಡಿದೆ, ಈ ರೀತಿ ಇದೆ, ಹೆಲ್ಪ್ ಮಾಡಿ ಅಂತ. ಬಟ್ ಅವ್ರದ್ದು ವಿಳಂಬ ತುಂಬ ಆಗೋಯ್ತು ಸರ್ಕಾರದಿಂದ. ಆಮೇಲೆ ನಾವೇ ಅಲ್ಲಿ ದುಡ್ಡು ಕಲೆಕ್ಟ್ ಮಾಡಿ ಒಂದು ಅರೇಂಜ್ಮೆಂಟ್ ಮಾಡಿ ಕಳಿಸಿದ್ವಿ.
ಸರ್ಕಾರದ ಒಂದು ನಿರ್ಧಾರ ಆಮೇಲೆ ಬಂತು, 3 ಲಕ್ಷ ನಾವು ಕೊಡ್ತಿದ್ದೀವಿ CM ಫಂಡಿಂದ ಅಂಥೇಳಿ ಡಾಕ್ಟರ್ ಆರತಿ ಕೃಷ್ಣ ಅವರು ಹೇಳಿದರು. ಬಟ್ ಅಷ್ಟೊತ್ತಿಗೆ ನಮ್ಗೆ ಅಗತ್ಯ ಇರಲಿಲ್ಲ. ನಾವು ಹೇಳಿದ್ವಿ ಅವ್ರಿಗೆ ಕೊಟ್ಬಿಡಿ, ಪಾಪ ಬಡವರಿದ್ದಾರೆ, ಅವ್ರಿಗೇನು ಇಲ್ಲ ಅಂಥೇಳಿ ಅವ್ರಿಗೆ ಕೊಡುವಂಥ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದರು. ಈ ರೀತಿಯಾದ ಕೆಲಸನೂ ಕರ್ನಾಟಕ ಸಂಘ ಮಾಡುತ್ತೆ. ಅದು ಬಿಟ್ಟರೆ ನಾವು ಕರ್ನಾಟಕ ರಾಜ್ಯೋತ್ಸವ ಮಾಡ್ತೀವಿ. ಗಲ್ಫ್ನ ಅತಿ ದೊಡ್ಡ ಕರ್ನಾಟಕ ರಾಜ್ಯೋತ್ಸವ, 3,000 ಜನ ಸೇರ್ತಾರೆ. ಎಲ್ಲರಿಗೂ ಉಚಿತವಾದ ಊಟ ಕೊಡ್ತೀವಿ. ಮತ್ತು ಅವತ್ತು ಪೂರ್ತಿ ಹಬ್ಬ ಥರ ಮಾಡ್ತೀವಿ, ಬೆಳಗ್ಗೆಯಿಂದ ಸಂಜೆವರೆಗೂ. ಮೊನ್ನೆ ನವಂಬರ್ 10ಕ್ಕೆ ಒಂದು ಕಾರ್ಯಕ್ರಮ ರಾಜ್ಯೋತ್ಸವ ಇಟ್ಕೊಂಡಿದ್ವಿ. ನಮ್ಮ ಸ್ಪೀಕರ್ ಬಂದಿದ್ದರು, UT ಖಾದರ್ ಅವ್ರು ಬಂದಿದ್ದರು, KMFಯಿಂದ ಮಿನಿಸ್ಟ್ರು ವೆಂಕಟೇಶ್ ಅವ್ರು ಬಂದಿದ್ದರು, ಜಯಮಾಲಾ ಅವ್ರು ಬಂದಿದ್ದರು, ಆಮೇಲೆ ಡಾಲಿ ಧನುಂಜಯ, ಸಪ್ತಮಿ ಗೌಡ, ಇವರೆಲ್ಲರನ್ನೂ ಕರೆಸಿದ್ವಿ. ಎಲ್ಲರೂ ಬಂದಿದ್ರು. ಒಂದು ದೊಡ್ಡ ಹಬ್ಬದ ಥರ ಮಾಡ್ತೀವಿ. ಅವತ್ತೊಂದು ಸಾಂಸ್ಕೃತಿಕ ಸಂಜೆನೂ ಮಾಡ್ತೀವಿ. ಜನ ಎಂಜಾಯ್ ಮಾಡುವಂಥ ಒಂದು ದಿನ. ಮತ್ತು KMF, KSIC ಇವರೆಲ್ಲರೂ ಕೂಡ ಸಪೋರ್ಟ್ ಮಾಡಿ ಅಲ್ಲಿಗೆ ಬಂದಿದ್ದರು. ಇಂಥ ಒಂದು ಕಾರ್ಯಕ್ರಮ ಅದಾದಮೇಲೆ ದುಬೈ ಡ್ಯಾನ್ಸ್ ಕಪ್ ಅಂತೇಳಿ ಪ್ರತಿಭೆಗಳಿಗೋಸ್ಕರ ಡ್ಯಾನ್ಸು ಮತ್ತು ಹಾಡೋರಿಗೋಸ್ಕರ ಒಂದು ಕಾರ್ಯಕ್ರಮ ಮಾಡ್ತೀವಿ. ಅದಲ್ಲದೆ ಸುಮಾರು ಜನ ಬಿಸ್ನೆಸ್ ಕನೆಕ್ಟಿವಿಟಿಗೋಸ್ಕರನೂ ಬರ್ತಾರೆ. ಕರ್ನಾಟಕದ ಹಲವಾರು ಬಿಸ್ನೆಸ್ ಮೆನ್ಗಳು ದುಬೈ ಗ್ಲೋಬಲ್ ಹಬ್ಬು, ಅಲ್ಲಿ ಒಂದು ಬಿಸ್ನೆಸ್ ಮಾಡಬೇಕು ಅನ್ನೋ ಆಸೆ ಇರುತ್ತೆ. ಬಿಸ್ನೆಸ್ ಅಟ್ರಾಕ್ಟಿವ್ ಇದೆ ದುಬೈನಲ್ಲಿ? ಬಿಸ್ನೆಸ್, ಬರೀ ಬಿಸ್ನೆಸ್ ಬಗ್ಗೆ ಮಾತಾಡೋದಾದ್ರೆ ದುಬೈ ಅಂದರೆ ಆ್ಯಕ್ಚುಲಿ ಇಟ್ಸ್ ಹೋಲ್ ಸಿಟಿ ಈಸ್ ಅ ಶಾಪಿಂಗ್ ಮಾಲ್. ಅದು ಹೌದು. ಅಲ್ಲಿ ಯಾರಾದರೂ ಇದ್ದಾರೆ ಅಂದರೆ ಒಬ್ಬರು ಬೈಯರು, ಇನ್ನೊಬ್ಬರು ಸೆಲ್ಲರು, ಮಧ್ಯೆ ಇರೋರು, ಅವರಿಬ್ಬರಿಗೂ ಸರ್ವಿಸ್ ಕೊಡೋರು, ಅಷ್ಟೇ 3 ಕ್ಯಾಟಗರಿ ಇರೋದಲ್ಲಿ. ಅಂಥ ಒಂದು ಜಾಗ ಅದು. ಅಲ್ಲಿಗೆ ಬಂದವರು ಇದೇ ಉದ್ದೇಶದಿಂದ ಬರ್ತಾರೆ. ಭಾಳಷ್ಟು ಆಪರ್ಚುನಿಟಿ ಇದೆ. ಇಟ್ಸ್ ಎಕ್ಸ್ಪೋರ್ಟಿಂಗ್ ಹಬ್ ಅದು. ನೀವು ಅಲ್ಲಿಂದ ತರಿಸಿ ಮಿಡ್ಲ್ ಈಸ್ಟ್ ಎಲ್ಲ ಕಂಟ್ರಿಗಳಿಗೂ ಡಿಸ್ಟ್ರಿಬ್ಯೂಷನ್ ಆಗುತ್ತೆ, ಆಫ್ರಿಕನ್ ಕಂಟ್ರಿಗಳಿಗೆ ಡಿಸ್ಟ್ರಿಬ್ಯೂಷನ್ ಆಗುತ್ತೆ. ಆಮೇಲೆ ಬ್ಯಾಂಕಿಂಗ್ ಹಬ್ಬು, ನಿಮಗೆ ಭಾಳ ಈಸಿ ಫ್ಲೋ ಆಫ್ ಫಂಡ್ಸು, ಆಮೇಲೆ ಈಸಿ ವೇ ಟು ಹ್ಯಾಂಡಲ್ ಫಂಡ್ಸ್, ಆಮೇಲೆ ಟ್ಯಾಕ್ಸೇಷನ್ ಇಲ್ಲ, ನಿಮಗೆ ಇನ್ಕಮ್ ಟ್ಯಾಕ್ಸ್ ಇಲ್ಲ. ಸೊ ಭಾಳ ಈಸಿ ಮಾಡಿದ್ದಾರೆ. ಈಸಿ ಬಿಸ್ನೆಸ್ ಮಾಡೋದು ದುಬೈನಲ್ಲಿ ಇದ್ದಷ್ಟು ಈಸಿ ಬೇರೆ ಎಲ್ಲೂ ಇಲ್ಲ ಅಂದ್ಕೊಳ್ತೀನಿ ನಾನು. ಸೊ ಓನ್ಲಿ ಇನ್ಕಮ್ ಟ್ಯಾಕ್ಸ್ ಅಲ್ಲ, ಬಿಸ್ನೆಸ್ಗಳಿಗೂ ಟ್ಯಾಕ್ಸ್ ಇಲ್ವಾ? ಬಿಸ್ನೆಸ್ಗಳಿಗಿದೆ, ಭಾಳ ಮಿನಿಮಲ್ ಇದೆ. ಅದು ಕಾರ್ಪೊರೇಟ್ ಟ್ಯಾಕ್ಸ್ ಅಂತೇಳಿ 9% ಆಫ್ ದಿ ನೆಟ್ ಇದ್ರಲ್ಲಿ ಮಾಡ್ತಾರೆ, ಪ್ರಾಫಿಟಲ್ಲಿ. ಹಾಂ, 300,000 ದಿರಮ್ಸ್ವರೆಗೂ ನೀವು ಪ್ರಾಫಿಟ್ ಮಾಡಿದ್ರೆ ಅದಕ್ಕೆ ಟ್ಯಾಕ್ಸ್ ಇಲ್ಲ. ಓಕೆ. ಅದ್ರ ಮೇಲೆ ಮಾಡಿದ್ದಕ್ಕೆ ನೆಟ್ ಪ್ರಾಫಿಟಿಗೆ 9% ತಗೊಳ್ತಾರೆ. ಸೊ ದಟ್ ಈಸ್ ಜಸ್ಟ್ ಟು ಮೇಕ್ ದೆಮ್ ಅಕೌಂಟಬಲ್. ಅವ್ರದ್ದು ಏನು ಮಾಡ್ತಿದ್ದಾರೆ ಅನ್ನೋ ಡೇಟಾ ಬೇಕಲ್ಲ ಗೌರ್ಮೆಂಟಿಗೆ, ಅದಕ್ಕೋಸ್ಕರ ಮಾಡಿದ್ದಾರೆ ಅನ್ಕೊತೀನಿ. ಬಟ್ ಇಟ್ಸ್ ವೆರಿ ನೆಗ್ಲಿಜಿಬಲ್ ಆ್ಯಂಡ್ ಮಿನಿಮಲ್. ಸೊ ಆ ರೀತಿ ಒಳ್ಳೆ ಕಂಡ್ಯೂಸಿವ್ ಎನ್ವಿರಾನ್ಮೆಂಟ್ ಇದೆ ಬಿಸ್ನೆಸ್ಗೋಸ್ಕರ. ಬ್ಯೂಟಿಫುಲ್ ಅನಿಸುತ್ತೆ. ಇದ್ರ ಜೊತೆಗೆ ಕನ್ನಡಿಗರು ಅಥವಾ ಇಂಡಿಯನ್ಸ್, ಭಾರತೀಯರು ದುಬೈನಲ್ಲಿ ಸಿಕ್ಕಾಕ್ಕೊಂಡ್ರು ಅಂದರೆ ಯಾವ್ಯಾವ ಸಮಸ್ಯೆಗಳು ಎದುರಾಗಬಹುದು ಅವರಿಗೆ? ಎನಿಥಿಂಗ್ ಬೇಸಿಕ್ ಸಮಸ್ಯೆಗಳು. ಈಗ ಹೆಲ್ತ್ ಬಗ್ಗೆ ಹೇಳ್ತಾ ಇದ್ರಿ, ಅದನ್ನು ಹೊರತುಪಡಿಸಿ ಎದುರಾಗಬಹುದಾದ ಸಮಸ್ಯೆಗಳೇನು? ಈಗ ಒಂಟಿಯಾಗಿ ಹೋಗಿದ್ದಾರೆ, ಒಂಟಿ ಜೀವನ ನಡೆಸ್ತಾ ಇದ್ದಾರೆ, ಅವರು ಯಾವ ರೀತಿ ಕೇರ್ಫುಲ್ ಇರಬೇಕು? ಏನೇನು ಸಮಸ್ಯೆಗಳು ಆಗಬಹುದು? ಸಮಸ್ಯೆಗಳು ಭಾಳ ಕಮ್ಮಿ ಆಗುವಂಥ ದೇಶ ಅಂತ ಹೇಳ್ತೀನಿ ನಾನು. ಆ್ಯಕ್ಚುಲಿ ನಾವು ಸರಿ ಇದ್ದರೆ ನಮ್ಗೆ ಯಾವ ಸಮಸ್ಯೆ ಬರೋಲ್ಲ ಅಲ್ಲಿ, ಮೊದಲನೇದಾಗಿ. ಆಮೇಲೆ ನಮ್ಮ ಭಾಷೆ ಸರಿ ಇರಬೇಕು, ನಮ್ಮ ನೋಟ ಸರಿ ಇರಬೇಕು, ನಮ್ಮ ಆಲೋಚನೆ ಸರಿ ಇರಬೇಕು. ಭಾಷೆ ಅಂದರೆ ಅಲ್ಲಿ ಕೆಟ್ಟ ಭಾಷೆ ಉಪಯೋಗಿಸೋಂಗಿಲ್ಲ. ಸೊ ಯಾರಿಗೂ ಕೇಳಿಸೋಂಗಿಲ್ಲ. ಅದು ಅರ್ಥ ಆದರೆ ಪ್ರಾಬ್ಲಮ್ ಆಗುತ್ತೆ. ಅಂದರೆ ಇಬ್ಬರು ಕೂತು ಮಾತಾಡೋಂಗೂ ಇಲ್ಲ. ಮಾತಾಡ್ಬೋದು, ಆದರೆ ಇನ್ನೊಬ್ಬರಿಗೆ ನೀವು ಬೈಯೋ ಆಗಿಲ್ಲ. ಓಕೆ. ಅವಾಚ್ಯ ಶಬ್ದಗಳು ಬಳಸೋ ಹಾಗಿಲ್ಲ. ಅದು ಅಫೆನ್ಸಿವ್ ಆಗುತ್ತೆ ಅಲ್ಲಿ. ಸೊ ಅದು ಒಂದಿದೆ. ಆಮೇಲೆ ನಮ್ಮ ಯೋಚನೆ ಅಂದರೆ ಇವನು ಸರಿ ಇದ್ದಾನೆ, ಇವನು ಸರಿ ಇಲ್ಲ, ಇವನು ಈ ಜಾತಿ, ಇವನು ಈ ಧರ್ಮ, ಅದನ್ನು ಮಾಡೋಂಗಿಲ್ಲ. ಸೊ ಅದೇನಿದ್ರು ನಿಮ್ಮ ಮನಸ್ಸಿಗೆ ಸೀಮಿತ ಅರ್ಥ ಹೊರತು ಹೊರಗಡೆ ಅದನ್ನು ತರೋಂಗಿಲ್ಲ, ಅದನ್ನ ಪ್ರಾಕ್ಟೀಸ್ ಕೂಡ ಮಾಡೋಂಗಿಲ್ಲ. ಈ ರೀತಿ. ಅದಲ್ಲದೆ ಹೆಲ್ತ್ ವೈಸ್ ನೋಡಿದರೆ ಒಳ್ಳೆ ಬೆಸ್ಟ್ ಹೆಲ್ತ್ ಸಿಸ್ಟಮ್ ಇದೆ. ನಾವೊಂದು ಇನ್ಶೂರೆನ್ಸ್ ಇಟ್ಕೋಬೇಕಲ್ಲಿ. ಇನ್ಶೂರೆನ್ಸ್ ಇಲ್ಲದೆ ಹೋದರೆ ಸಮಸ್ಯೆ ಯಾವಾಗ ಬೇಕಾದ್ರೂ ಆಗ್ಬೋದು. ದುಬಾರಿನಾ ಇನ್ಶೂರೆನ್ಸ್? ಭಾಳ ದುಬಾರಿ ಇದೆ. ಇನ್ಶೂರೆನ್ಸ್ ದುಬಾರಿ ಇಲ್ಲ. ಇನ್ಶೂರೆನ್ಸ್ ಇಲ್ಲದೆ ಹಾಸ್ಪಿಟ್ಲಿಗೆ ಹೋದರೆ ನಿಮಗೊಂದು ನೆಗಟಿವ್ ಬಂದರೆ 10,000 ಖರ್ಚಾಗುತ್ತೆ ಇಂಡಿಯನ್ ರುಪೀಸ್ ಲೆಕ್ಕಕ್ಕೆ. ಡಾಕ್ಟರ್ ನಿಮ್ಮ ಟಚ್ ಮಾಡಿದರೆ, ಮೆಡಿಸಿನ್ಸ್, ಆಮೇಲೆ ಆಪ್ರೇಷನ್ಸ್ ಎಲ್ಲ ಇದ್ದರೆ ಲಕ್ಷಗಟ್ಟಲೆ ಹೋಗುತ್ತೆ. ಇಲ್ಲಿಂದ ಬಂದವ್ರು ಭಾಳಷ್ಟು ಜನಕ್ಕೆ ನಾವು ಅದನ್ನೇ ಹೇಳೋದು, ವಿಸಿಟಿಗೆ ಬಂದರೂ ಕೂಡ ಅಲ್ಲೊಂದು ಇನ್ಶೂರೆನ್ಸ್ ಅಂತ ಇರುತ್ತೆ, ಅದನ್ನು ತೊಗೊಂಡು ಬರಬೇಕು. 20-50 ದಿರಮೇನೋ ಆಗುತ್ತೆ, ಅಂದರೆ 1,000 ಚಿಲ್ಲರೆ ಆಗುತ್ತೆ. ಬಟ್ ಬೇಸಿಕ್ ಇನ್ಶೂರೆನ್ಸ್ ಕವರ್ ಮಾಡುತ್ತೆ. ಸೊ ಅದನ್ನು ಇನ್ಶೂರೆನ್ಸ್ ಇಟ್ಕೊಂಡ್ರೆ ಹೆಲ್ತ್ ವೈಸ್ ಏನೂ ಪ್ರಾಬ್ಲಮ್ ಇಲ್ಲ. ಸೊ ನಾವು ಸರಿಗಿದ್ರೆ ದೇಶದಲ್ಲಿ ಏನೂ ತೊಂದರೆ ಇಲ್ಲ, ಆ್ಯಕ್ಚುಲಿ ಆರಾಮಾಗಿ ಹೋಗುತ್ತೆ. ಹೌದು. ಲೀಗಲ್ ಸಿಸ್ಟಮ್ ಕೂಡ ಭಾಳ ಚೆನ್ನಾಗಿದೆ, ಪೊಲೀಸ್ ಕೂಡ ಭಾಳ ಫ್ರೆಂಡ್ಲಿ. ಸೊ ಅವ್ರು ನೋಡಿದ್ರೆ ನೀವು ಹೆದರ್ಕೊಳ್ಳೋ ಅಗತ್ಯ ಇಲ್ಲ. ನೀವು ಪೊಲೀಸ್ ಕಾಣಲ್ಲ ಫಸ್ಟ್ ಆಫ್ ಆಲ್ ದುಬೈನಲ್ಲಿ ಹೋದರೆ. ನಿಮ್ಮ ಸಮಸ್ಯೆ ಇದ್ದಾಗ ಮಾತ್ರ ಬರ್ತಾರೆ. ಸೊ ಹೆಲ್ಪ್ಫುಲ್ ಇರ್ತಾರೆ, ಅವ್ರಿಗೆ ಹೆದರುವಂಥ ಅಗತ್ಯ ಇಲ್ಲ. ಆಮೇಲೆ ಲಂಚ ಅನ್ನೋದು ಇಲ್ಲವೇ ಇಲ್ಲ.
ಲಂಚ ಕೊಡೋಕ್ಕೂ ಆಗಲ್ಲ, ನೀವು ಕೊಟ್ಟರೆ ಒಳಗೆ ಹೋಗ್ತೀವಿ ನಾವು, ಕೇಳಂಗೂ ಇಲ್ಲ ಅವ್ರನ್ನ. ಆ ರೀತಿ ಫೈನ್ಗಳು ಬಹಳ ದುಬಾರಿ ಅಂತಲ್ಲ? ಹೌದು, ಫೈನ್ಗಳು ತುಂಬ ದುಬಾರಿ ಇದ್ದಾವೆ. ಅದರಿಂದನೇ ನಾವು ಈ ಪಾಲನೆ ಮಾಡ್ತಾರೆ. ಶಿಸ್ತು ಪಾಲನೆ ಯಾಕೆ ಆಗ್ತಿದೆ ಅಂದರೆ ಆ ಫೈನಿಂದ ಮತ್ತೇನಾದರೂ ಅದನ್ನು ಮೀರಿದರೆ ಸೀದಾ ದೇಶದಿಂದ ಹೊರಗೆ ಕಳಿಸ್ತಾರೆ, ಡಿಪೋರ್ಟ್ ಮಾಡ್ತಾರೆ ಮತ್ತು ವಾಪಸ್ ಬರೋಂಗಿಲ್ಲ. ಈ ಹೆದರಿಕೆ ಇದೆ, ಎರಡೂ ಥರದ್ದಿದೆ, ಅಡ್ಮಿನಿಸ್ಟ್ರೇಟಿವ್ ಮತ್ತು ಫೈನಾನ್ಷಿಯಲ್ ಎರಡೂ ಹೆದರಿಕೆ ಇರೋದ್ರಿಂದ ಯಾರು ಅಲ್ಲಿ ತಪ್ಪು ಮಾಡೋದಕ್ಕೆ ಒಂದು 100 ಸತಿ ಯೋಚನೆ ಮಾಡ್ತಾರೆ. ಓಕೆ. ಸೊ ಬೇರೆ ದೇಶ, ಬೇರೆ ವ್ಯವಸ್ಥೆ, ಬಹಳ ಶಿಸ್ತು, ಇವೆಲ್ಲದರ ನಡುವೆ ಕನ್ನಡಿಗರು, ಆ ಕನ್ನಡ ಅಸ್ಮಿತೆ ಹೆಂಗಿರುತ್ತೆ ನಿಮ್ಮಲ್ಲಿ? ಕನ್ನಡ ಅಭಿಮಾನ ಆಗಲಿ, ಆ ಪ್ರೀತಿ ಆಗಲಿ ಹೆಂಗಿರುತ್ತೆ? ಇಲ್ಲ, ಯಾರೋ ದೂರದಲ್ಲಿ ಒಂದು ಸ್ವಲ್ಪ ಕನ್ನಡ ಮಾತಾಡ್ತಿದ್ರು. ನಿಜ 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 ಆ ಭಾವನೆ ಆ್ಯಕ್ಚುಲಿ ತುಂಬ ಖುಷಿಯಾದ ಭಾವನೆ ಅದು. ಕನ್ನಡಿಗರ ಬಗ್ಗೆ ಕನ್ನಡ ದುಬೈನಲ್ಲಿ ಏನಿದೆಯಲ್ಲ, ಹಲವಾರು ಸಂಘಟನೆಗಳಿದೆ, ಒಂದು 72 ಸಂಘಟನೆಗಳಿದೆ. ಅದು ಜಾತಿದಿರ್ಬೋದು, ಒಂದು ಹವ್ಯಾಸದ್ದಿರ್ಬೋದು, ಬೇರೆ ಬೇರೆ ಥರದ ಸಂಘಟನೆಗಳಿದ್ದಾವೆ. ಅದರಲ್ಲಿ ಪ್ರಮುಖವಾಗಿ ಕರ್ನಾಟಕ ಸಂಘ ದುಬೈ ಇದೆ, ಕರ್ನಾಟಕ ಸಂಘ ಅಬುದಾಬಿ ಇದೆ, ಕನ್ನಡ ಸಂಘ ಶಾರ್ಜಾ ಇದೆ, ಕನ್ನಡ ಸಂಘ ಅಲೈನ್, ರಾಸಲ್ ಖೈಮಾ, ಈ ರೀತಿ ಒಂದು 5 ಸಂಘಟನೆಗಳಿದೆ ಕರ್ನಾಟಕ ಅಂತ ಫೋಕಸ್ ಮಾಡುವಂಥವ್ರು. ಉಳಿದದ್ದು ಜಾತಿ ಸಂಘಟನೆಗಳು ಭಾಳ ಇದೆ. ಸಿಂಗರ್ಸ್ದು ಒಂದು ಅಸೋಸಿಯೇಷನ್ ಇರುತ್ತೆ, ಡ್ಯಾನ್ಸರ್ಸ್ ಇರುತ್ತೆ, ಈ ರೀತಿ ಭಾಳಷ್ಟು ಇದ್ದಾವೆ. ಬಟ್ ಆದರೆ ನಮ್ಮೆಲ್ಲರಲ್ಲೂ ಒಂದು ಸಾಮರಸ್ಯ ಇದೆ. ಒಬ್ರಿಗೊಬ್ರು ಮಾತಾಡಿಕೊಂಡು ನಾವು ಈ ವಾರ ಕಾರ್ಯಕ್ರಮ ಇಟ್ಕೊಳ್ತೀವಿ ಅಂದರೆ ಮುಂದಿನ ವಾರ ಇನ್ನೊಬ್ರು ಇಟ್ಕೊಳ್ತಾರೆ. ಯಾಕೆಂದರೆ ನಾವು ಆ ಕಾರ್ಯಕ್ರಮ ನಾವೆಲ್ಲರೂ ಹೋಗ್ತೀವಿ. ಈ ರೀತಿ ಒಂದು ಸಂಘದ ನಾವು ಯಾಕೆ ಹೋಗಬೇಕು ಅಂತೆಲ್ಲ ಇಲ್ಲ 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 ಆ ಥರದ್ದಿಲ್ಲ. ಯಾಕೆಂದರೆ ಹೊರಗೆ ಹೋದಾಗ ನಿಮಗೆ ಕನ್ನಡ ಅಷ್ಟೇ ಮುಖ್ಯ ಆಗುತ್ತೆ. ಅಲ್ಲಿ ಈಗೋಗಳಾಗಲಿ, ದ್ವೇಷ ಆಗಲಿ ಭಾಳಷ್ಟು ಮಿನಿಮಲ್. ಅಲ್ಲಿ ತಾಯ್ನಾಡಲ್ಲಿದ್ದಾಗ ಜಾಸ್ತಿ ಇರುತ್ತೆ, ಅದು ಜಾಸ್ತಿ ಇರುತ್ತೆ. ಆಮೇಲೆ ಅಲ್ಲಿ ಕರ್ನಾಟಕ ಅನಿವಾಸಿ ಭಾರತೀಯ ಸಮಿತಿ ಅಂತೇಳಿ, ಕರ್ನಾಟಕ NRI ಫೋರಮ್ ಅಂತ, ನಮ್ಮ CM ಅವಾಗಲೂ CM ಆಗಿದ್ದರು ಸಿದ್ದರಾಮಯ್ಯನವರು, ಅವ್ರು ಬಂದು ಉದ್ಘಾಟನೆ ಮಾಡೋದು ಸಂಘಟನೆ. ಅದಕ್ಕೆ ನಮ್ಮ ಪ್ರವೀಣ್ ಕುಮಾರ್ ಶೆಟ್ಟಿ ಅವರು ಅಧ್ಯಕ್ಷರಾಗಿದ್ದಾರೆ. ಅದಕ್ಕೆ ಭಾಳಷ್ಟು ಜನ ಉಪಾಧ್ಯಕ್ಷರಿದ್ದಾರೆ. ಅಲ್ಲಿ ನಾನು ಕೂಡ ಜಾಯಿಂಟ್ ಸೆಕ್ರೆಟರಿ ಆಗಿದ್ದೀನಿ. ಅದೊಂದು ಎಲ್ಲ ಸಂಸ್ಥೆಗಳಿಗೂ ಒಂದು ಮೇಲಿರುವಂಥ ಒಂದು ಸಂಘಟನೆ ಅಂತ ಹೇಳ್ಬೋದು. ಆ ಒಂದು ಸಂಘಟನೆಯೂ ಕೂಡ ಎಲ್ಲರಿಗೂ ಸಪೋರ್ಟ್ ಮಾಡುತ್ತೆ. ಅವರು ಕೂಡ ಒಂದಷ್ಟು ಕಾರ್ಯಕ್ರಮಗಳನ್ನ ಮಾಡ್ತಾಯಿದ್ರು. ಸದ್ಯಕ್ಕೆ ಈಗ ನಿಂತು ಹೋಗಿದೆ, ಯಾಕೆಂದರೆ ಅದಕ್ಕೆ ಯಾವುದೇ ರೀತಿ ಫೋಕಸ್ಸು ಕರ್ನಾಟಕದಿಂದ ಬರಲಿಲ್ಲ. NRI ಫೋರಮ್ ಇನಾಗ್ರೇಷನ್ ಆಯಿತು, ಅದಕ್ಕೆ ಫಂಡಿಂಗ್ ಕೊಡಲಿಲ್ಲ, ಅದಕ್ಕೇನು ಆ್ಯಕ್ಟಿವಿಟಿ ಮುಂದುವರಿಸಲಿಲ್ಲ. ಬಟ್ ಅದು ಕೂಡ ಒಂದು ಒಳ್ಳೆಯ ಸಂಘಟನೆ, ಮುಂದೆ ಆಗ್ಬೋದು ಅಂದ್ಕೊಂಡಿದ್ದೀನಿ. ಸೊ ಅದು ಬಿಟ್ಟರೆ ಭಾಳಷ್ಟು ಸಂಘಟನೆಗಳಿದ್ದಾವೆ, ಎಲ್ಲ ಕೋಆರ್ಡಿನೇಷನ್ ಇದ್ದೀವಿ, ಸೌಹಾರ್ದತೆಯಿಂದ ಇದ್ದೀವಿ. ಅವ್ರು ಮಾಡೋ ಕಾರ್ಯಕ್ರಮಗಳಿಗೆಲ್ಲ ನಾವು ಹೋಗ್ತೀವಿ, ನಾವು ಮಾಡೋದಕ್ಕೆ ಅವ್ರು ಬರ್ತಾರೆ. ಈ ರೀತಿ ಒಂದು ಒಳ್ಳೆಯ ವಾತಾವರಣ ದುಬೈನಲ್ಲಿ ಬಂದರೆ, ನೀವು ಕನ್ನಡಿಗರು ಅಂದರೆ. ಆಮೇಲೆ ಇನ್ನೂ ಮುಖ್ಯ ಅಂತಂದರೆ ಅಲ್ಲಿ ಬಂಟ್ಸ್ ಕಮ್ಯುನಿಟಿ ಭಾಳ ಜೋರಾಗಿ ಬೆಳೆದಿದ್ದಾರೆ, ಸಪೋರ್ಟ್ ಮಾಡ್ತಾರೆ ಕಾರ್ಯಕ್ರಮಗಳಿಗೆಲ್ಲ. ನಮ್ಮ ಕೋಸ್ಟಲ್ ಕಡೆಯಿಂದ ಬಿಲ್ಲವಾಸ್ ಇದ್ದಾರೆ, ಮೊಗವೀರಾಸ್ ಇದ್ದಾರೆ, ನಮ್ಮ ಲಿಂಗಾಯತ್ಸ್ ಕೂಡ ಇದ್ದಾರೆ, ಮತ್ತು ಒಕ್ಕಲಿಗರಿದ್ದಾರೆ. ಎಲ್ಲರೂ ಕೂಡ ಒಂದು ಆರ್ಗನೈಸ್ ಆಗಿ ಒಂದು ಕಾರ್ಯಕ್ರಮಗಳು ಮಾಡ್ತಾರೆ. ಎಲ್ಲದಕ್ಕೂ ಎಲ್ಲರೂ ಹೋಗ್ತೀವಿ. ಅವ್ರ ಜಾತಿ ಸಂಘಟನೆ ಅಂತೇಳಿ ಸುಮ್ಮನೆ ಇರಲ್ಲ ನಾವು ಕರೆದಾಗ ಅವ್ರು ಬರ್ತೀವಿ. ಎಲ್ಲರೂ ಸೇರಿದರೆ ಮಾತ್ರ ಒಂದು ಕಾರ್ಯಕ್ರಮ ಆಗೋದಲ್ಲಿ. ಸೊ ಅದೊಂದು ಒಳ್ಳೆ ಕನ್ನಡಿಗರ ಕಾರ್ಯಕ್ರಮ. ಹೌದು, ಕನ್ನಡಿಗರ ಏನಾದರೂ ಕೂಡ ಕನ್ನಡಿಗರ ಕಾರ್ಯಕ್ರಮ, ಕನ್ನಡದ ಕಾರ್ಯಕ್ರಮ ಆಗುತ್ತೆ. ಓಕೆ, ಈ ಪ್ರಶ್ನೆ ಬಹಳಷ್ಟು ಜನ ತಿಳ್ಕೋಬೇಕು ಅಂತಿರ್ತಾರೆ. ಅಫ್ಕೋರ್ಸ್ ಕರ್ನಾಟಕ ಕನ್ನಡನ ಹೊರತುಪಡಿಸಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ಇನ್ವೆಸ್ಟ್ಮೆಂಟ್ ದುಬೈನಲ್ಲಿ ಹೇಗಿದೆ? ಯಾಕೆ ಅಂದರೆ ಇತ್ತೀಚಿನ ದಿನದಲ್ಲಿ ಬಹಳ ಕೇಳ್ತಾ ಇದ್ದೀವಿ ನಾವು, ನೀವು ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡೋದಕ್ಕಿಂತ ದುಬೈನಲ್ಲಿ ಇನ್ವೆಸ್ಟ್ ಮಾಡಿ, ನಿಮಗೆ ವರ್ತ್ ಇರುತ್ತೆ, ತುಂಬ ಲಾಭ ಇರುತ್ತೆ ಅದರಲ್ಲಿ ಅಂತ. ದುಬೈನಲ್ಲಿ ಇನ್ವೆಸ್ಟ್ಮೆಂಟ್ ಅಂದರೆ ಯಾವುದ್ರ ಮೇಲೆ, ಹೇಗೆ? ದುಬೈನಲ್ಲಿ ಹೂಡಿಕೆ ಅನ್ನೋದು ಇವತ್ತಿನ ದಿನ ಭಾಳ ಅಗತ್ಯ. ಯಾಕೆ ಅಂತಂದರೆ ನಿಮಗೆ ಎಲ್ಲಿ ಹೂಡಿಕೆ ಮಾಡಿದರೆ ಹೆಚ್ಚು ರಿಟರ್ನ್ಸ್ ಬರುತ್ತೆ ಅನ್ನೋದು ನೋಡಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ಅದನ್ನು ನಮ್ಮ ಸಂಸ್ಥೆಯಿಂದನೇ, ನಾನೇನು ಕೆಲಸ ಮಾಡ್ತಿರೋಂಥ ಕಂಪ್ನಿ ಇದೆಯಲ್ಲ ಪರ್ವಾ ಗ್ರೂಪ್, ಅದರದ್ದು ಫೌಂಡರ್ ಆ್ಯಂಡ್ ಚೇರ್ಮನ್ ನೀಲೇಶ್ ಇದ್ದಾರೆ, ನಾನು ಕೋ-ಫೌಂಡರ್ ಕೆಲಸ ಮಾಡ್ತೀವಿ. ನಾವು ಈ ಗೈಡೆನ್ಸ್ನು ಕೂಡ ನಾವು ಮಾಡ್ತೀವಿ ಬಂದವರಿಗೆ. ಯಾಕೆಂದರೆ ಹಲವಾರು ಆಪರ್ಚುನಿಟಿಗಳಿದ್ದಾವೆ. ಎಲ್ಲಿ ಹಾಕಬೇಕು, ಎಲ್ಲಿ ಹಾಕಿದರೆ ಯಾವ ರೀತಿ ರಿಟರ್ನ್ಸ್ ಬರುತ್ತೆ ಅನ್ನೋದು ಗೈಡೆನ್ಸ್ ಗೊತ್ತಿರಲ್ಲ. ಸೊ ನಾವಲ್ಲಿ 24 ವರ್ಷದಿಂದ ನೆಲೆಯೂರಿದ್ದು ಎಲ್ಲೆಲ್ಲಿ ಏನಾಗುತ್ತೆ, ಏನು ಮಾಡ್ತಾರೆ, ಯಾವ ರೀತಿ ಕಂಪ್ನಿಗೆ ಇನ್ವೆಸ್ಟ್ ಮಾಡಿದರೆ ಏನು ಬರುತ್ತೆ ನಮ್ಗೆ ಅನುಭವ ಇದೆ. ನಾವು ಅದನ್ನು ಗೈಡ್ ಮಾಡ್ತೀವಿ. ಅವರು ಟ್ರಯಲ್ ಆ್ಯಂಡ್ ಎರರ್ ಮಾಡೋದು ಬೇಕಿಲ್ಲ, ಏನು ಮಾಡಿದ್ರೆ ಅದು ಮಾಡ್ಬೋದು. ಸೊ ಅದರಲ್ಲಿ ಪ್ರಮುಖವಾಗಿ ನಿಮಗೆ ಇರೋದು ರಿಯಲ್ ಎಸ್ಟೇಟಲ್ಲಿ. ಸೊ ರಿಯಲ್ ಎಸ್ಟೇಟ್ ಅಂತ ಬಂದಾಗ ನೀವು ಇಲ್ಲಿ ಹೂಡಿಕೆ ಮಾಡಿದರೆ ಎಷ್ಟು ಬರುತ್ತೆ ನಮಗೆ ಗೊತ್ತು. ಸೊ ಅಲ್ಲಿ ಯಾಕೆ ಮಾಡಬೇಕು ಅನ್ನೋದು ಕೂಡ ನಾವು ಹೇಳ್ಕೊಡ್ತೀವಿ. ಯಾಕೆ ಅಂತಂದರೆ ರಿಯಲ್ ಎಸ್ಟೇಟಿಗೆ ಒಂದು 80% ಆಫ್ ದಿ ಬಿಸ್ನೆಸ್ ಏನಿದೆ ದುಬೈನಲ್ಲಿ ಇನ್ವೆಸ್ಟ್ಮೆಂಟ್ಸು, ಬಿಸ್ನೆಸ್ ಅಲ್ಲ ಇನ್ವೆಸ್ಟ್ಮೆಂಟ್ಸಲ್ಲಿ ಈ ರಿಯಲ್ ಎಸ್ಟೇಟಿಗೆ ಬರ್ತಾ ಇದೆ. ಏನಾಗ್ತಿದೆ ದುಬೈಯಲ್ಲಿ ಅಂದರೆ ಇತ್ತೀಚಿನ ದಿನದಲ್ಲಿ ರಿಯಲ್ ಎಸ್ಟೇಟ್ ಮೇಲೆ ಅಷ್ಟು ಫೋಕಸ್ ಆಗ್ತಿರೋದು ಯಾತಕ್ಕೆ?
ದುಬೈ ಈಗ ಸಿಟಿ ಆಫ್ ಡ್ರೀಮ್ಸ್ ಅಂತ ಹೇಳ್ತಾ ಇದ್ರು, ಅದೀಗ ಸಿಟಿ ಆಫ್ ಫ್ಯೂಚರ್. 100% ನಂಬರ್ 1 ಸಿಟಿ ಆಗ್ತಾ ಇದೆ. ಓಕೆ. ವರ್ಲ್ಡ್ಸ್ ನಂಬರ್ 1 ಸಿಟಿ ಇನ್ ಟರ್ಮ್ಸ್ ಆಫ್ ಎವ್ರಿಥಿಂಗ್. 2040 ವಿಷನ್ ಇದೆ ದುಬೈಗೆ. 2040 ವಿಷನಲ್ಲಿ ಅಂಥ ಒಂದು ಮರುಭೂಮಿನ 60% 60% ಗ್ರೀನ್ ಮಾಡ್ತಾ ಇದ್ದಾರೆ. 60% ಗ್ರೀನ್ ಸಿಟಿ ಮಾಡ್ತಾ ಇದ್ದಾರೆ. ಅಲ್ಲ, ಅದು ಒಂದು ರೀತಿ ದುಬೈನವರಿಗೆ ಮೋಹನ ಅಂದರೆ ಗ್ರೀನ್ ಬಗ್ಗೆ. ಯಾಕೆಂದರೆ ನಾನು ಮಿರಾಕಲ್ ಗಾರ್ಡನ್ ಕೂಡ ನೋಡಿದಾಗ ನನಗೆ ತುಂಬ ಆಶ್ಚರ್ಯ ಅಂತ ಅನಿಸ್ತು, ಹೆಂಗೆ ಅದನ್ನು ಮೇಂಟೈನ್ ಮಾಡ್ತಾರೆ ಅಂತ. ಆಮೇಲೆ ರಸ್ತೆಗಳಲ್ಲೂ ಹೋಗುವಾಗ ದ ಲಾನ್ ದೇ ಮೇಂಟೈನ್ ದ ಏನದು ಸೈಡಿನ ಗಿಡಗಳು ಏನಿದೆ, ಫುಟ್ಪಾತ್ನ ಗಿಡಗಳು ಅವರು ಮೇಂಟೈನ್ ಮಾಡೋ ರೀತಿ, ಆಮೇಲೆ ಅಲ್ಲಲ್ಲಿ ಗಿಡಗಳನ್ನ ಬೆಳೆಸ್ಕೊಂಡು ಹೋಗಿರೋ ರೀತಿ, ಬಹುಶಃ ಯಾರಿಗೆ ಏನು ಲಭ್ಯ ಇಲ್ವೋ ಅದರ ಬಗ್ಗೆ ಅವರಿಗೆ ರೆಸ್ಪೆಕ್ಟ್ ಇರುತ್ತೆ ಅನಿಸುತ್ತೆ, ಅದರ ವ್ಯಾಲ್ಯೂ ಅವರಿಗೆ ಗೊತ್ತಿರುತ್ತೆ ಅಂತ ಅನಿಸುತ್ತೆ. ಐ ಥಿಂಕ್ ದುಬೈ ನೋಡಿದ್ರೆ ಅದು ಅರ್ಥ ಆಗುತ್ತೆ ಅನಿಸುತ್ತೆ. ನಿಜ, ಯಾಕೆಂದರೆ ಆ ಮರುಭೂಮಿನಲ್ಲಿ ಅಷ್ಟೊಂದೆಲ್ಲ ಒಂದು ಮಾಡಿದ್ದಾರೆ ಅಂತಂದರೆ ಅದಕ್ಕೆ ಅವರಲ್ಲಿರುವಂಥ ಆ ಕಡೆ ಪ್ರೀತಿ ಮತ್ತು ಬದ್ಧತೆ ಮತ್ತು ವಿಷನ್. ಅದು ನನ್ನ ನಗರ ಹಿಂಗಾಗಬೇಕು ಅಂತ. ಯಾಕೆಂದರೆ ಅಲ್ಲಿರೋದು ರಾಜರುಗಳು, ಅವರು ನಂದು ಅಂತ ಹೇಳ್ತಾರೆ ದೇಶನ. ಯಾಕೆಂದರೆ ಅಲ್ಲೇನೋ ಒಂದು ಕೆಲಸ ಮಾಡಿಸಿ ಅದರಲ್ಲೇನೋ ಕಮಿಷನ್ ತೊಗೊಳ್ಳೋವಂಥ ಬುದ್ಧಿ ಇಲ್ಲ. ಯಾಕೆಂದರೆ ಅದು ಅವ್ರದ್ದೇ, ಅವ್ರ ಮನೆಯಲ್ಲಿ ಅವ್ರು ಏನೂ ಮಾಡಲ್ಲ. ಸೊ ಆ ರೀತಿ ಒಂದು ವಿಷನ್ನು. ಆದರೆ ದುಬೈ ನೆವರ್ ಅಕ್ಸೆಪ್ಟ್ಸ್ ನಥಿಂಗ್ ಲೆಸ್ ದೆನ್ ನಂಬರ್ ಒನ್ ಆಗಿರ್ಬೇಕು. ನೀವು ಏನೇ ಪ್ರಾಜೆಕ್ಟ್ ತೊಗೊಂಡೋಗಿ ದುಬೈನಲ್ಲಿ ಅವ್ರು ಹೇಳ್ತಾರೆ, ನೀವು ನಂಬರ್ 1 ಮಾಡೋಕ್ಕೆ ಸಾಧ್ಯನಾ? ಹಾಗಿದ್ರೆ ಬನ್ನಿ, ವೆಲ್ಕಮ್, ಐ ಸಪೋರ್ಟ್ ಯು ಆಲ್. ಫಾರ್ ಎಕ್ಸಾಂಪಲ್ ಒಂದು ಸಣ್ಣ ಉದಾಹರಣೆ ಕೊಡಬೇಕು ಅಂದರೆ ಗುರುದ್ವಾರ ಮಾಡಿದರು ದುಬೈನಲ್ಲಿ. ಗುರುದ್ವಾರ ಮಾಡೋದಕ್ಕೆ ಜಾಗ ಕೇಳಲಿಕ್ಕೆ ಅಂತ ಹೋದರು ಮ್ಯಾನೇಜ್ಮೆಂಟ್ ಕಮಿಟಿಯವರು. ಅವ್ರು ಹೇಳಿದರು, ಕೆನ್ ಯು ಡೂ ನಂಬರ್ 1 ಗುರುದ್ವಾರ ಇನ್ ದ ಹೋಲ್ ವರ್ಲ್ಡ್? ಪಾಪ ಅವ್ರು ಹೇಳಿದರು, ಇಲ್ಲ ಸರ್, ಸಾಧ್ಯ ಇಲ್ಲ, ಐ ವಿಲ್ ಟ್ರೈ ಟು ಡೂ ಇಟ್ ನಂಬರ್ 2. ಯಾಕಾಗಲ್ಲ? ಅಮೃತ್ಸರಲ್ಲಿ ಆಗಲೇ ಇದೆ ಗೋಲ್ಡನ್ ಟೆಂಪಲ್, ಅದನ್ನು ಮೀರಿಸೋದಕ್ಕೆ ನಮ್ಮ ಕೈಲಾಗಲ್ಲ, ನಂಬರ್ 2 ಐ ವಿಲ್ ಡೂ ಅಂದಾಗ ಅವ್ರು ಒಪ್ಕೊಂಡ್ರು. ಅಮೃತ್ಸರ್ ಇದೆ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಮತ್ತು ವರ್ಲ್ಡ್ಸ್ ಮೋಸ್ಟ್ ಬ್ಯೂಟಿಫುಲ್ ಟೆಂಪಲ್, ದೇವಸ್ಥಾನ, ಬ್ಯಾಪ್ಸ್ ಮಂದಿರ ಅಬುದಾಬಿನಲ್ಲಾಗಿದೆ. ನೀವು ಭಾಳ ಮಾರ್ವಲೆಸ್ ಆದಂಥ ಒಂದು ಆರ್ಕಿಟೆಕ್ಚರ್. ಒಂದು ಮುಸ್ಲಿಂ ರಾಷ್ಟ್ರದಲ್ಲಿ ಅಂಥ ಒಂದು ಹಿಂದೂಗಳ ಟೆಂಪಲ್ನ ನೀವು ನೋಡೋದಕ್ಕೆ ಸಾಧ್ಯನೇ ಇಲ್ಲ. ಅದು ಅವರ ಸೌಹಾರ್ದತೆ ತೋರಿಸುತ್ತೆ, ಸಾಮರಸ್ಯ ತೋರಿಸುತ್ತೆ. ಈ ಥರದ ಒಂದು ಕಂಟ್ರಿ. ನೀವು ಹಾಕಿದ ಇನ್ವೆಸ್ಟ್ಮೆಂಟ್ಸಿಗೆ 100% ಸೆಕ್ಯೂರ್. ನೀವು ಯಾವುದೋ ಒಂದು ರಿಯಲ್ ಎಸ್ಟೇಟ್ ಇನ್ವೆಸ್ಟ್ ಮಾಡಿದರೆ, ನೀವು ಇನ್ವೆಸ್ಟ್ ಮಾಡಿದರೆ ಅವ್ರು ಯಾರೋ ಡೆವಲಪರ್ ಇದ್ದಾರೆ ಅಂತ ಸರ್ಕಾರ ಸುಮ್ಮನೆ ಕೂತ್ಕೊಳ್ಳಲ್ಲ. ನೀವು ಇನ್ವೆಸ್ಟ್ ಮಾಡೋ ದುಡ್ಡು ಸರ್ಕಾರ ತನ್ನ ಎಸ್ಕ್ರೋ ಅಕೌಂಟಿಗೆ ಹಾಕ್ಕೊಂಡು ಇವರು ಕನ್ಸ್ಟ್ರಕ್ಷನ್ ಸ್ಟೇಜ್ ವೈಸ್ ಆಗ್ತಾ ಇದೆಯಲ್ಲ ಅಂತ ಚೆಕ್ ಮಾಡುತ್ತೆ. ಅವ್ರು ಕನ್ಸ್ಟ್ರಕ್ಷನ್ ಮುಂದುವರಿಸಿದ್ರೆ ಮಾತ್ರ ಇಲ್ಲಿಂದ ನಿಮ್ಮ ದುಡ್ಡನ್ನ ಕೊಡೋದು. ನಿಮ್ಮ ದುಡ್ಡಿಗೆ ಒಬ್ಬರು ಅಲ್ಲಿ ಕಂಟ್ರೋಲ್ ಮಾಡೋರು ಇದ್ದಾರೆ, ಅದು ಸರ್ಕಾರ. ಯಾಕೆಂದರೆ ನೀವು ದುಬೈನಲ್ಲಿ ದುಡ್ಡು ಹಾಕಿ ಕಳ್ಕೊಂಬಿಟ್ರೆ ನೀವು ದುಬೈ ದೂಷಿಸ್ತೀರಿ, ದುಬೈಗೆ ಹೋಗಿ ಹಿಂಗಾಯ್ತು ಅಂತ. ಅದನ್ನು ಬಿಡಲ್ಲ ಅವರು. ಈ ಡೆವಲಪರ್ ಏನಾದರೂ ಕೂಡ ನಿಮಗೆ ಮನೆ ಸಿಗುತ್ತೆ. ಯಾಕೆಂದರೆ ಗೌರ್ಮೆಂಟ್ ಹತ್ರ ದುಡ್ಡಿದೆ. ಈ ಡೆವಲಪರ್ ಹೋದರೆ ಇನ್ನೊಬ್ರನ್ನ ಕರ್ಕೊಂಡು ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡ್ತಾರೆ, ನಿಮಗೆ ಮನೆ ಕೊಡ್ತಾರೆ. ಕರ್ನಾಟಕದಲ್ಲಿ ಕೂತಿರೋರು ಅಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ಏನು ಲಾಭ? ಇನ್ವೆಸ್ಟ್ಮೆಂಟ್ಗೆ ಉದ್ದೇಶಗಳಿರಬೇಕು. ಮುಂದಿನ ನಮ್ಮ ಜನ್ರೇಷನ್ ನನ್ನ ಪ್ರಕಾರ ಆಲ್ಮೋಸ್ಟ್ 20 to 30% ಅಲ್ಲಿಗೆ ಬರ್ತಾರೆ. ಇಲ್ಲಿರೋ ಮಕ್ಕಳೇನಿದ್ದಾರಲ್ಲ, ಇವತ್ತು ಹುಟ್ಟಿರೋ ಮಕ್ಕಳು ಅಂತಂದರೆ 20-30% ಮಕ್ಕಳು ಅಲ್ಲಿ ಓದೋಕ್ಕಾಗಲಿ ಬಿಸ್ನೆಸ್ ಮಾಡೋಕ್ಕಾಗಲಿ ಬಂದೇ ಬರ್ತಾರೆ. ಇಟ್ ಈಸ್ ಗೋಯಿಂಗ್ ಟು ಬಿ ಎ ಗ್ಲೋಬಲ್ ಹಬ್. ಆಮೇಲೆ ಪಾರ್ಟ್ ಆಫ್ ಇಂಡಿಯಾ ಥರ ಆಗೋಗುತ್ತೆ. ಈಗಾಗಲೇ ವೀಕೆಂಡ್ ಡೆಸ್ಟಿನೇಷನ್ ಥರ ಆಗಿದೆ. ವೀಕೆಂಡಲ್ಲೇ ಬಂದು ಹೋಗ್ತಾ ಇದ್ದಾರೆ, ಸ್ಕೂಲ್ ಚಿಲ್ಡ್ರನ್ ಬರ್ತಿದ್ದಾರೆ. ಅದು ಫ್ಯೂಚರ್ ಡೆಸ್ಟಿನೇಷನ್. ನಮಗೆ ನಮ್ಮ ಮಕ್ಕಳು ಮುಂದಿನ ಪೀಳಿಗೆ ಅಲ್ಲಿಂದ ಒಂದು ಪ್ಲ್ಯಾಟ್ಫಾರ್ಮ್ ಲಾಂಚ್ ಆಗಬೇಕು ಅಂತಿದ್ರೆ ಇವತ್ತು ಇನ್ವೆಸ್ಟ್ ಮಾಡಿ. ಸೇಫ್ಟಿ ಏನು ಅಂದರೆ ರಾಜರ ಆಳ್ವಿಕೆ ಇರೋದ್ರಿಂದ ನಮ್ಮ ದುಡ್ಡಿಗೆ ಸೇಫ್ಟಿ ಏನು? ನಾಳೆ ಎಲ್ಲವೂ ನಮ್ಮದೇ ಅಂದ್ಬಿಟ್ರೆ ರಾಜ ಅಂತ ಒಂದು ಪ್ರಶ್ನೆ ಇದೆ. ಅದಕ್ಕೊಂದು ಭಾಳ ಒಂದು ಸ್ಟ್ಯಾಟಿಸ್ಟಿಕಲ್ ಆನ್ಸರ್ ಇದೆ. ಯಾಕೆಂದರೆ ಅವರಿರೋದು 17% ಜನ, ಇನ್ನು 83% ಬೇರೆ ದೇಶದವರು ಇರೋದು. ಸೊ ಅವರೆಲ್ಲರೂ ಕೆಲಸ ಮಾಡಿದರೆ ಮಾತ್ರ ಇವರಿಗೆ ಸಂಪತ್ತು ಅಭಿವೃದ್ಧಿ ಆಗುತ್ತೆ. ಅವರೆಲ್ಲರೂ ಹೊರಗೆ ಬಂದುಬಿಟ್ರೆ ಆ ದೇಶದಲ್ಲಿ ಖಾಲಿ, ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಅಂದರೆ ಎಕ್ಸ್ಪರ್ಟ್ ಎಗೇನ್ಸ್ಟ್ ಆಗಿ ಅವ್ರು ಯಾವ ರೂಲ್ನೂ ತರೋಕ್ಕೆ ಸಾಧ್ಯವೂ ಇಲ್ಲ, ಆಮೇಲೆ ತರೋದು ಇಲ್ಲ. ಆ ಒಂದು ಬದ್ಧತೆಯೂ ಇದೆ ಅವ್ರಿಗೆ. ಯಾಕೆಂದರೆ ಅದೊಂದು ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂತಾರೆ. 7 ಎಮಿರೇಟ್ಗಳು ಸೇರಿ ಒಂದು ರಾಷ್ಟ್ರ ಮಾಡಿದ್ದಾರೆ. ಅವರು WHO ಆಮೇಲೆ ಹಲವಾರು ಜಾಗತಿಕ ಸಂಸ್ಥೆಗಳಲ್ಲಿ ಅವರಿಗೆ ಒಂದು ಮೆಂಬರ್ಶಿಪ್ ಇದೆ. ಸೊ ಅವರೆಲ್ಲರೂ ಕೂಡ ಇದನ್ನು ಮಾನಿಟ್ರ್ ಮಾಡ್ತಾ ಇರ್ತಾರೆ. ಹಾಗಾಗಿ ಜನರ ವಿರುದ್ಧ ಖಂಡಿತ ಅವರು ಹೋಗೋದಿಲ್ಲ. ಸೊ ಅದ್ರ ಬಗ್ಗೆ ಟೆನ್ಷನ್ ಬೇಡ ಅಂತ. ಅದ್ರ ಬಗ್ಗೆ ಏನು? ಸೊ ಇಲ್ಲಿಂದ ಕನ್ನಡಿಗರು ದುಬೈಗೆ ಹೋದರೆ ಒಂದು ದುಬೈ ಸಂಘದ ಸಪೋರ್ಟ್ ಇರುತ್ತೆ, ಕನ್ನಡ ಶಾಲೆ ಇರುತ್ತೆ, ಜೊತೆಗೆ ಫ್ಯೂಚರ್ ಬ್ರೈಟ್ ಆಗಿರುತ್ತೆ ಅಂತ ಹೇಳ್ತೀರಿ.
ಖಂಡಿತ. ತಾಯ್ನಾಡಿನ ಬಗ್ಗೆ ಹೆಚ್ಚು ಮಿಸ್ ಮಾಡ್ಕೊಳ್ಳೋದೇನು ನೀವು? ಆ, ಅಮ್ಮನ ಅಡಿಗೆ, ಆಮೇಲೆ ಊರಿನಲ್ಲಿದ್ದಂಥ ಫ್ರೆಂಡ್ಸು, ನಾವು ಆಗ ಹೋಗ್ತಿದ್ದಂಥ ಹೊಲ, ತೋಟ, ಗದ್ದೆ, ಕೆರೆ. ಬಟ್ ನನಗೇನು ಮಿಸ್ ಆಗ್ತಾ ಇಲ್ಲ. ಪ್ರತಿ ತಿಂಗಳು ಕೂಡ ಆಲ್ಮೋಸ್ಟ್ ಬರ್ತಾಯಿದ್ದೀನಿ, ಮೀಟ್ ಮಾಡ್ತಾಯಿದ್ದೀನಿ. ನನ್ನ ಮಕ್ಕಳು ಮಿಸ್ ಮಾಡ್ಕೊಳ್ತಾರ ಅನ್ನೋ ಉದ್ದೇಶ. ಸೊ ಅವ್ರನ್ನ ವಾಪಸ್ ಇಲ್ಲಿಗೆ ಕಳಿಸಿ ಓದಿಸ್ಬೇಕು ಅನ್ನೋ ಒಂದು ಹಂಬಲ ಇದೆ. ಅದು ತಯಾರಿನೂ ಮಾಡ್ತಾಯಿದ್ದೀನಿ. ಕರ್ನಾಟಕದ ತಾಯ್ನೆಲದ ವ್ಯಾಮೋಹ ಒಂದು ಹೌದು, ಪ್ರೀತಿ ಒಂದು ಹೌದು. ಆದರೆ ಹೋದ ಎಷ್ಟು ಜನ ಇಂಡಿಯಾಗೆ ವಾಪಸ್ ಬರ್ತಾರೆ ಪರ್ಸೆಂಟೇಜ್ ವೈಸ್ ಹೇಳೋದಾದರೆ? ನೋಡಿ, ಎಲ್ಲರೂ ವಾಪಸ್ ಬರಲೇಬೇಕು. ಗಲ್ಫ್ಗೆ ಹೋಗ್ಬೋದು ಅವ್ರದ್ದು, ಯಾಕೆಂದರೆ ಅಲ್ಲಿ ಸಿಟಿಜನ್ಶಿಪ್ ಕೊಡಲ್ಲ ನಿಮಗೆ. ಕೊಡಲ್ವಾ? ಅಲ್ಲಿ ಹುಟ್ಟಿದ್ರು ಕೂಡ ನನ್ನ ಮಕ್ಕಳು ಅಲ್ಲೇ ಹುಟ್ಟಿ ಬೆಳೆದಿದ್ದಾರೆ, ಬಟ್ ಅವ್ರಿಗೇನು ಸಿಟಿಜನ್ಶಿಪ್ ಅಂತ ಇಲ್ಲ. ಓಕೆ. ಯಾಕೆಂದರೆ ಅದು ಮೊನಾರ್ಕಿ ಇರೋದ್ರಿಂದ ಅಲ್ಲಿನ ರಾಜ ಅವ್ರ ಮಗ ಮುಂದೆ ರಾಜ ಆಗ್ತಾನೆ. ಸೊ ಆ ರೀತಿ ಒಂದು ಸಿಸ್ಟಮ್ ಇದೆ. ಅವರು ಬೇರೆಯವರಿಗೆ ಸಿಟಿಜನ್ಶಿಪ್ ಕೊಡಲ್ಲ. ಸೊ ಹಾಗಾಗಿ ನಾವು ಎಷ್ಟು ವರ್ಷ ಅಲ್ಲಿದ್ದರೂ ಕೂಡ ನಾವು ವಾಪಸ್ ಇಲ್ಲಿಗೆ ಬರಲೇಬೇಕು. ಬಟ್ ಬರಲೇಬೇಕು ಅನ್ನೋ ಅಗತ್ಯ ಏನಿಲ್ಲ. ಯಾಕೆಂದರೆ ಅಲ್ಲಿ ಈಗ ಪ್ರಾಪರ್ಟಿನಲ್ಲಿ ಇನ್ವೆಸ್ಟ್ ಮಾಡಿದರೆ, 2 ಮಿಲಿಯನ್ ಇನ್ವೆಸ್ಟ್ ಮಾಡಿದರೆ ನಿಮಗೆ ಗೋಲ್ಡನ್ ವೀಸಾ ಅಂತ ಕೊಟ್ಬಿಡ್ತಾರೆ. 10 ವರ್ಷ. ಓಕೆ. 10 ವರ್ಷ ನೀವು ವಾಕ್ ಇನ್ ಆ್ಯಂಡ್ ವಾಕೌಟ್, ನೀವು ಹೋಗಿ ಯಾವಾಗ ಬೇಕಾದ್ರೂ ಬರ್ಬೋದು. ಪ್ರಾಪರ್ಟಿ ಅದೇ ಇದ್ದರೆ ರಿನ್ಯೂ ಮಾಡ್ತಾನೂ ಹೋಗ್ಬೋದು. ಸೊ ನೀವು ಬರಲೇಬೇಕು ಅನ್ನೋ ಅಗತ್ಯ ಇಲ್ಲ. ಬಟ್ ಅಲ್ಲೇ ನಿಮಗೆ ಸಿಟಿಜನ್ಶಿಪ್ ಸಿಗೋದಿಲ್ಲ ಬೇರೆ US UK ಸಿಕ್ಕಂಗೆ. ಅಲ್ಲೇನಾಗುತ್ತೆ, ಅದು ಸಿಕ್ಕ ತಕ್ಷಣ ಜನ ಅಲ್ಲೇ ಇರ್ತಾರೆ, ವಾಪಸ್ ಬರೋ ಯೋಚನೆ ಮಾಡಲ್ಲ. ಬಟ್ ದುಬೈನಲ್ಲಿರೋರಾಗಲಿ ಗಲ್ಫ್ನಲ್ಲಿರೋರಾಗಲಿ ಖಂಡಿತ ಅವ್ರು ವಾಪಸ್ ಬಂದೇ ಬರಬೇಕು, ಬರ್ತಾರೆ. ಸೊ ಹಂಗಾಗಿ ಇಂಡಿಯಾದ ಜೊತೆ ಬಾಂಧವ್ಯ ಅವ್ರಿಗೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಇಂಡಿಯಾದಲ್ಲೂ ಆಸ್ತಿಗಳನ್ನ ಮಾಡ್ತಾರೆ, ಅಲ್ಲೂ ಕೂಡ ಮಾಡ್ತಾರೆ. ಸೊ ಓಡಾಡ್ಕೊಂಡಿರೋವಂಥ ಜನ ನಮ್ಮ ಗಲ್ಫಿನ ಕನ್ನಡಿಗರು. ಓಕೆ. ಅಂತಿಮವಾಗಿ ಕರ್ನಾಟಕದ ಕನ್ನಡಿಗರಿಗೆ ಏನು ಹೇಳ್ತೀರಾ ದುಬೈನಿಂದ? ಕರ್ನಾಟಕದ ಕನ್ನಡಿಗರು ಕನ್ನಡನ ಬೆಳೆಸಬೇಕು, ಕನ್ನಡ ಭಾಷೆಗೆ ಆದ್ಯತೆ ಕೊಡಬೇಕು. ನಾನು 25 ವರ್ಷದಿಂದ ಬಂದಾಗ ಇದ್ದ ಕನ್ನಡ ಇವಾಗ ಎಲ್ಲೂ ಕೇಳಿಸ್ತಾ ಇಲ್ಲ. ಎಲ್ಲ ಕಡೆ ಹಿಂದಿ ಕೇಳಿಸ್ತಾ ಇದೆ. ಹೋಟ್ಲಾಗಲಿ, ರೆಸ್ಟೋರೆಂಟ್ಸ್ಗಳಾಗಲಿ, ಲಾಡ್ಜ್ಗಳಾಗಲಿ, ಕ್ಯಾಬ್ಗಳಾಗಲಿ. ಬಟ್ ಬೇರೆಯವ್ರು ಬರೋದು ತಪ್ಪಲ್ಲ, ಬಟ್ ನಮ್ಮವರು ನಮ್ಮತನ ಉಳಿಸ್ಕೋಬೇಕು. ಕನ್ನಡ ಭಾಷೆ ಚಿತ್ರಗಳಾಗಲಿ, ಚಲನಚಿತ್ರಗಳಾಗಲಿ, ನಾಟಕ, ಸಂಗೀತ ಕಾರ್ಯಕ್ರಮ, ಇಂಥವಕ್ಕೆಲ್ಲ ಹೆಚ್ಚು ಹೊತ್ತು ಕೊಟ್ಟಾಗ ಅದು ಬೆಳೀತಾ ಹೋಗುತ್ತೆ. ಅದನ್ನು ಮಾಡ್ತಾ ಇದ್ದಾರೆ ಆಗಲೇ. ಅದು ಇನ್ನೂ ಹೆಚ್ಚಾಗಲಿ. ಮತ್ತು ನಿಮ್ಮ ಸಹಕಾರ ಅನಿವಾಸಿ ಕನ್ನಡಿಗರಿಗೂ ಇರಲಿ, ನಮ್ಮ ಸಹಕಾರ ನಿಮಗೂ ಇರುತ್ತೆ. ನಮ್ಮನ್ನು ಉಪಯೋಗಿಸ್ಕೊಳ್ಳಿ. ಇನ್ನು ಒಂದು ಇಂಟರ್ನ್ಯಾಷನಲ್ ಸ್ಟೇಜ್ ಬೇಕು ಅಂದಾಗ ನಾವು ಅವ್ರನ್ನ ವೆಲ್ಕಮ್ ಮಾಡ್ತೀನಿ, ಸ್ವಾಗತ ಮಾಡ್ತೀನಿ. ಇಲ್ಲಿ ಯಾವುದೋ ಒಂದು ಟ್ಯಾಲೆಂಟ್ ಇದೆ, ಅವ್ರನ್ನ ಪ್ರಪಂಚಕ್ಕೆ ಇಂಟ್ರೊಡ್ಯೂಸ್ ಮಾಡಬೇಕು ಅಂದರೆ ಅಲ್ಲಿಗೂ ಬರ್ಬೋದು, ನಮ್ಮ ರಾಜ್ಯೋತ್ಸವಗಳಲ್ಲಿ ಭಾಗವಹಿಸ್ಬೋದು. ಮತ್ತು ಇನ್ನೊಂದು ಜಾಗತಿಕ ವ್ಯಾಪಾರ ವೇದಿಕೆ ಅನ್ನೋದನ್ನು ಅನಾವರಣ ಮಾಡಿದ್ವಿ ಈ ವರ್ಷ. ಅದಕ್ಕೆ ಒಳ್ಳೆಯ ರೆಸ್ಪಾನ್ಸ್ ಬಂದಿದೆ, ಸಪೋರ್ಟ್ ಬಂದಿದೆ. ನಮ್ಮ ಕರ್ನಾಟಕ ಮಿಲ್ಕ್ ಫೆಡರೇಷನ್ KMF ಇಂದ ಸಪೋರ್ಟ್ ಮಾಡಿದ್ದಾರೆ, KSIC ಇಂದ ಸಪೋರ್ಟ್ ಮಾಡಿದ್ದಾರೆ. ಮೈಸೂರು ಸಿಲ್ಕ್ ಸ್ಯಾರಿಗಳು ಅಲ್ಲಿಗೆ ತಂದು ಪ್ರಮೋಟ್ ಮಾಡಿದರು. ಅರ್ಧ ಗಂಟೆಯಲ್ಲಿ ಒಂದೂ ಉಳಿಲಿಲ್ಲ. ಸೊ ಅಷ್ಟೊಂದು ಡಿಮ್ಯಾಂಡ್ ಇದೆ ಅಂತ ನನಗೆ ಗೊತ್ತೂ ಇರಲಿಲ್ಲ. ನೀವು ಬೆಂಗಳೂರಲ್ಲಿ ನೋಡ್ಬೇಕು, ಕರ್ನಾಟಕದಲ್ಲಿ ನೋಡ್ಬೇಕಾದ್ರೆ ಡಿಮ್ಯಾಂಡ್. ಬೆಳಗ್ಗೆ 6 ಗಂಟೆಯಿಂದ ಕ್ಯೂ ನಿಂತಿರ್ತಾರೆ. ಆಶ್ಚರ್ಯ. ಸೊ ಅವ್ರು ಬಂದಿದ್ದರು. ಈ ರೀತಿ ಜಾಗತಿಕ ವ್ಯಾಪಾರ ವೇದಿಕೆ ಮಾಡಿ ಇಲ್ಲಿರೋ ಬಿಸ್ನೆಸ್ ಏನಿದ್ದಾವೆ, ಕನ್ನಡದ ಉದ್ದಿಮೆಗಳು ಅಥವಾ ಸರಕು ಸೇವೆ ನೀಡುವಂಥವರಿಗೆ ಅಲ್ಲಿ ಒಂದು ವೇದಿಕೆ ಕೊಡುವಂಥ ಕೆಲಸ ಕರ್ನಾಟಕ ಸಂಘ ದುಬೈ ಕಡೆಯಿಂದ ಮಾಡ್ತಾಯಿದ್ದೀವಿ. ಖಂಡಿತ ಬರ್ಬೋದು. ಪ್ರತಿ ರಾಜ್ಯೋತ್ಸವದಲ್ಲಿ ಈ ವೇದಿಕೆ ಇರುತ್ತೆ. ಅದಕ್ಕಿಂತ ಮುಂಚೆನೂ ಕೂಡ ಕೆಲವಾರು ಪ್ರಾಜೆಕ್ಟ್ ತೊಗೊಂಡು ಬಂದವರಿಗೆ ಕನೆಕ್ಟ್ ಮಾಡೋದಾಗಲಿ, ಈ ಥರದ್ದು ಕರ್ನಾಟಕ ಸಂಘದಿಂದ ಡೆಫಿನೆಟ್ಲಿ ಸಪೋರ್ಟ್ ನಾವು ಮಾಡ್ತಾಯಿದ್ದೀವಿ. ಜಾಗತಿಕ ವೇದಿಕೆಗೆ ಕರ್ನಾಟಕದ ವ್ಯಾಪಾರ ಹೌದು, ಜಾಗತಿಕವಾಗಿ ನಮ್ಮ ಕನ್ನಡ ಸಂಘದ ಬಗ್ಗೆ, ಕನ್ನಡ ಪಾಠಶಾಲೆ ಬಗ್ಗೆ ನಿಮ್ಮ ಕನಸೇನು? ಶಶಿಧರ್ ನಾಗರಾಜಪ್ಪ ಅವ್ರ ಕನಸೇನು? ಕರ್ನಾಟಕ ಸಂಘ ದುಬೈ ಬಗ್ಗೆ ನನ್ನ ಕನಸು ಅಂತಂದರೆ ಅದು ಚಿರಕಾಲ ಉಳಿಬೇಕು. ಇದೇ ರೀತಿ ಕನ್ನಡಿಗರನ್ನ ಸೇವೆ ಮಾಡ್ತಾ ಇರಬೇಕು. ಅದಕ್ಕೆ ಒಂದು ಸರ್ಕಾರ ಮಾನ್ಯತೆ ಕೊಟ್ಟು ಅದಕ್ಕೇನಾದರೂ ಒಂದು ಗೌರವ ಅನ್ನೋದು ಸಿಗಬೇಕು. ಗೌರವ ಕೊಟ್ಟಿದ್ದಾರೆ ಸರ್ಕಾರದಿಂದ. ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಸಿಕ್ಕಿದೆ 2005ರಲ್ಲಿ. ಸೊ ಇದೇ ರೀತಿ ಮುಂದುವರಿಲಿ. ಇದಾದಮೇಲೆ ಬರುವಂಥ ಅಧ್ಯಕ್ಷರಿಗೂ ಕೂಡ ನನಗಿಂತ ಹೆಚ್ಚಿನ ಒಂದು ಸಾಮರ್ಥ್ಯ ಇಟ್ಕೊಂಡು ಸೇವೆ ಮಾಡಲಿ ಅಂತ ಆಸೆ ಪಡ್ತೀನಿ. ಕರ್ನಾಟಕ ಪಾಠಶಾಲೆ ಅಂತ ಹೇಳಿದ್ರಾಗ ಅದರಲ್ಲಿ ಭಾಳಷ್ಟು ಜನ ವಾಲಂಟಿಯರ್ಸ್ ಇದ್ದಾರೆ. 80 ಜನ, ಟೀಚರ್ಸ್ 19 ಜನ ಇದ್ದಾರೆ. ಅವ್ರ ಹೆಸರು ತಗೊಳ್ಳೋಕ್ಕಾಗಲ್ಲ. ಬಟ್ ಉಪಾಧ್ಯಕ್ಷ BR ಸಿದ್ಲಿಂಗೇಶ್ ಇದ್ದಾರೆ. ಮತ್ತು ನಮ್ಮ ಜನರಲ್ ಸೆಕ್ರೆಟರಿ ಸುನಿಲ್ ಗವಾಸ್ಕರ್, ನಾಗರಾಜ್ ರಾವ್ ಇದ್ದಾರೆ, ಶಿವಶರಣಪ್ಪ ಮೇಟಿ, ಶಶಿಧರ್ ಮುಂಡ್ರಗಿ, ಭಾಳಷ್ಟು ಜನ ಇದ್ದಾರೆ.
ಅವರೆಲ್ಲರೂ ಕೂಡ ಈ ಕನ್ನಡ ಪಾಠಶಾಲೆಯನ್ನು ಮುಂದಕ್ಕೆ ತೊಗೊಂಡು ಹೋದೇ ಹೋಗ್ತಾರೆ. ಸೊ ಅದ್ರ ಬಗ್ಗೆ ನನಗೆ ಚಿಂತೆ ಇಲ್ಲ. ಸೊ ನಾನಾದ ನಂತರ ಯಾರು ಮಾಡ್ತಾರೆ ಅನ್ನೋದಿಲ್ಲ. ಬಟ್ ಅದಕ್ಕೆ ಒಂದು ಕಂಟಿನ್ಯೂಟಿ ಅನ್ನೋದು ಬೇಕಲ್ಲ, ಅದಕ್ಕೋಸ್ಕರವಾಗಿ ಒಂದು ಸಂವಿಧಾನದ ಥರ ಮಾಡಿಟ್ಟಿದ್ದೀವಿ. ಇದನ್ನು ನಡೆಸ್ಕೊಂಡು ಹೋಗೋದಕ್ಕೆ ಒಂದು ವ್ಯವಸ್ಥೆ ಮಾಡಿದ್ದೀವಿ. ಅದಕ್ಕೆ ಒಂದು ಸರ್ಕಾರದ ಒಂದು ಪವರ್ ಅಂತ ಸಿಕ್ಕರೆ, ಆಥರೈಸೇಷನ್ನು, ರೆಕಗ್ನಿಷನ್ ಸಿಕ್ಕರೆ ಅದು ಇನ್ನೂ ಚಿರಕಾಲ ಉಳಿಯುತ್ತೆ. ನನಗನ್ಸೋದೇನೋ ಕನ್ನಡ ಕಲಿಯಂಗೆ ಆಗ್ಬೇಕು. ದುಬೈ ಶಾಲೆಗಳಲ್ಲಿ ಕನ್ನಡ ಬರಬೇಕು. ಸೊ ಅದು ನನ್ನ ಕನಸು. ಅದು ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅಲ್ಲಿ ಕನ್ನಡ ಕಲಿತ ಮಕ್ಕಳಿಗೆ ಇಲ್ಲಿ ಯಾವುದೇ ಪ್ರೊಫೆಷ್ನಲ್ ಎಜುಕೇಷನ್ಗೆ ತೊಂದರೆ ಆಗಬಾರ್ದು. ಕನ್ನಡ ಕಲ್ತಿದ್ದಾನೆ ಅನ್ನೋ ಸರ್ಟಿಫಿಕೇಟ್ ಇದ್ದ ತಕ್ಷಣ ಇಲ್ಲಿ ಎಜುಕೇಷನ್ ಕೊಡಬೇಕು ಅನ್ನೋದೇನು ರಿಕ್ವೆಸ್ಟ್ ಮಾಡಿದ್ದೀವಿ, ಅದೊಂದು ಮಾಡಿಕೊಟ್ರೆ ಸಾಕು ನಮ್ಮ ಕರ್ನಾಟಕ ಸರ್ಕಾರ. ವಂಡರ್ಫುಲ್. ನಿಮ್ಮ ಜೊತೆ ಮಾತಾಡಿ ಬಹಳ ಖುಷಿ ಆಯಿತು. ಸುಮ್ಮನೆ ಕುತೂಹಲಕ್ಕೊಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ಕನ್ನಡಿಗರಿಗೆ ಸಿನಿಮಾಗಳು, ನಾಟಕಗಳು ಅಥವಾ ಸಂಗೀತ ಸಂಜೆಗಳು ಸಿಗ್ತಾ ಇರುತ್ತವಾ ಕನ್ನಡದ್ದು? ಖಂಡಿತ ಭಾಳಷ್ಟು ಆ್ಯಕ್ಟಿವಿಟಿಗಳಿದೆ. ಅದರಲ್ಲಿ ಹೇಳಬೇಕು ಅಂತಂದರೆ OMG ಅಂತ, ಓವರ್ಸೀಸ್ ಮೂವೀಸ್ ಗಲ್ಫ್ ಅಂತ, ನಾವೊಂದು 4 ಜನ ಪಾರ್ಟ್ನರ್ ಸೇರಿ ಅದನ್ನ ಸಂಸ್ಥೆನ ಮಾಡಿದ್ವಿ. ನಾನು ಮತ್ತು ಮಲ್ಲಿಕಾರ್ಜುನ ಗೌಡರು, ಆಮೇಲೆ ಈಶ್ವರಿದಾಸ್ ಶೆಟ್ಟಿ, ಸೆಂಥಿಲ್ ಅಂಥೇಳಿ ಸೇರಿ ಮಾಡಿದ್ವಿ. ಅದರ ಉದ್ದೇಶ ಇದೇನೆ, ಕನ್ನಡದ ಚಿತ್ರಗಳನ್ನ ತಂದಾಗ ನಮ್ಮ ಶಿವಧ್ವಜ್ ಅವರು ಒಂದು ಸಿನಿಮಾ ಮಾಡಿದರು, ಈ ಮಣ್ಣು ಅಂತ. ಅದನ್ನು ರಿಲೀಸ್ ಮಾಡೋದಕ್ಕೆ ಯಾರೂ ತಯಾರಿರಲಿಲ್ಲ. ಅರೆ, ನಮ್ಮ ಕನ್ನಡದ ಒಂದು ಚಿತ್ರ ರಿಲೀಸ್ ಯಾಕೆ ಮಾಡೋಕ್ಕಾಗಲ್ಲ ಇವರು? ಇಲ್ಲ ಕಮರ್ಷಿಯಲಿ ಆಗಲ್ಲ, ಅದು ಮಾಡ್ರಿ, ತೊಂದರೆ ಇಲ್ಲ, ನಾವು ದುಡ್ಡು ಕೊಡ್ತೀವಿ, ಇಲ್ಲ ಮಾಡಲ್ಲ ಅಂತಂದ್ರೆ. ಆವಾಗ ಹುಟ್ಟಿದ್ದೇ ಇದು OMG, ಕನ್ನಡದ ಚಿತ್ರಗಳು ನಾವು ರಿಲೀಸ್ ಮಾಡೋಣ ಅಂಥೇಳಿ. ಹಾಗಾಗಿ ಭಾಳಷ್ಟು ಚಿತ್ರಗಳನ್ನ ರಿಲೀಸ್ ಮಾಡಿದ್ದೀವಿ, ಮಾಡ್ತಾನೂ ಇರ್ತೀವಿ. ಪ್ರತಿ ಕನ್ನಡ ಚಿತ್ರನೂ ಬರುತ್ತೆ. ಓವರ್ಸೀಸ್ ಮೂವೀಸ್ ಗಲ್ಫ್ ಅಂತ ನಾವೇನು ಮಾಡಿದ್ದೀವಿ. ಅದ್ರ ಜೊತೆಗೆ ಇನ್ನೊಂದೆರಡು ಚಿತ್ರ ರಿಲೀಸ್ ಮಾಡುವಂಥ ಕನ್ನಡ ಸಂಸ್ಥೆಗಳಿದ್ದಾವೆ. ಅವರೆಲ್ಲರೂ ಸೇರಿ ಕನ್ನಡ ಚಿತ್ರರಂಗನ ಭಾಳ ಚೆನ್ನಾಗಿ ಮುಂದೆ ತಗೊಂಡು ಹೋಗ್ತೀವಿ. ಪ್ರತಿ ವರ್ಷದಲ್ಲಿ ಒಂದು 5-6 ಕಾರ್ಯಕ್ರಮ ಇರುತ್ತೆ, ಕನ್ನಡದ ತಾರೆಗಳು ಬರೋವಂಥದ್ದು. ಮೊನ್ನೆ ತಾನೇ ಶಿವಣ್ಣ ಬಂದರು, ಡಾಲಿ ಬಂದರು, ಈ ರೀತಿ ಬರ್ತಾನೆ ಇರ್ತಾರೆ. ಆಮೇಲೆ ನಾಟಕ ಮಾಡೋದಕ್ಕೆ ಧ್ವನಿ ಪ್ರತಿಷ್ಠಾನ ಅಂತಿದೆ, ಆಮೇಲೆ ಯಕ್ಷಗಾನ ಕಲಿಸೋದಕ್ಕೆ ಯಕ್ಷಗಾನ ತರಬೇತಿ ಕೇಂದ್ರ ಅಂತಿದೆ, ಮತ್ತಿನ್ನೊಂದು ಯಕ್ಷಮಿತ್ರರು ಅಂತಿದೆ. ಭಾಳಷ್ಟು ಸಂಘಟನೆಗಳಿದ್ದಾವೆ. ಅವರೆಲ್ಲರೂ ಸೇರಿ ಗಮ್ಮತ್ ಕಲಾವಿದರು ಅಂತೇಳಿ ಒಳ್ಳೆ ನಾಟಕ ಮಾಡ್ತಾರೆ. ಸೊ ಈ ಥರ ಕಲ್ಚರಲಿ ನೀವು ಇಲ್ಲಿಗಿಂತ ಆ್ಯಕ್ಟಿವ್ ಅಂತ ಹೇಳ್ಬೋದು. ಪ್ರತಿ ವಾರ ಇಷ್ಟು ಕಾರ್ಯಕ್ರಮಗಳಿರ್ತಾವಲ್ಲ, ಅಟೆಂಡ್ ಮಾಡೋದೇ ಕಷ್ಟ ಆಗುತ್ತೆ ನಮಗೆ, ಅಷ್ಟೊಂದು ಕಾರ್ಯಕ್ರಮಗಳು. ಬಹಳ ಖುಷಿ ಆಗುತ್ತೆ. ಅಂದರೆ ದೂರದ ದುಬೈನಲ್ಲಿ ಇಷ್ಟು ಕನ್ನಡದ ಕಂಪು ಎಲ್ಲರ ಮನಸ್ಸಿನಲ್ಲಿದೆ ಅನ್ನೋದು ಬಹಳ ಖುಷಿ ಆಗುತ್ತೆ. ಇವತ್ತಿನ ದಿನದಲ್ಲಿ ನಾವು ಕನ್ನಡಕ್ಕೆ ಅಂತ ಸಮಯ ಕೊಡಬೇಕಾ ಅಂತ ಕೇಳೋ ಕಾಲದಲ್ಲಿದ್ದೀವಿ. ಆದರೆ ಕನ್ನಡಕ್ಕಾಗೆ ದುಡಿತಾ ಇರುವಂತಹ, ಯಾವುದೇ ಫಲಾಪೇಕ್ಷೆ ಇಲ್ಲದೆ ದುಡಿತಾ ಇರೋ ಶಿಕ್ಷಕರು ನಿಮ್ಮ ತಂಡದಲ್ಲಿದ್ದಾರೆ. ಕನ್ನಡ ಸಂಘ ಕೆಲಸ ಮಾಡ್ತಾ ಇದೆ. ಈ ಕನ್ನಡ ಪ್ರೀತಿ ಹೀಗೆ ಮುಂದುವರಿಲಿ, ಮತ್ತಷ್ಟು ಹೆಚ್ಚಾಗಲಿ ಅಂತ ನಾವು ವಿಶ್ ಮಾಡ್ತೀವಿ. ಪರ್ಸ್ನಲಿ ಹಾಗೂ ಇಡೀ ಕರ್ನಾಟಕದ ಪರವಾಗಿ ನಿಮ್ಮೆಲ್ಲರಿಗೂ ಅಭಿನಂದನೆ. ಥ್ಯಾಂಕ್ ಯು ಪಾಡ್ಕಾಸ್ಟಿಗೆ ಬಂದಿದ್ದಕ್ಕೆ. ಧನ್ಯವಾದ. ಸೊ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಬೆಂಗಳೂರು ಬಸ್ ಕಾರ್ಯಕ್ರಮ. ಮುಂದಿನ ವಾರ ಮತ್ತೊಬ್ಬ ಅತಿಥಿ ಜೊತೆ ಭೇಟಿ ಆಗ್ತೀನಿ. ನಮಸ್ಕಾರ. ಆದರೆ ನೆನಪಿದೆಯಲ್ಲ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿ. ಮುಂದಿನ ವಾರ ಮತ್ತೊಬ್ಬ ವಿಶೇಷ ಅತಿಥಿ ನಿಮ್ಮ ಮುಂದಿರ್ತಾರೆ.